ಬ್ಯಾಂಕಿಂಗ್ ಕ್ಷೇತ್ರದ ತವರೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಕ್ಕಲಿಗ ಸಮುದಾಯ ಪತ್ತಿನ ಸಹಕಾರ ಸಂಘವು ಇದೀಗ 10ನೇ ಶಾಖೆಯನ್ನು ತೆರೆಯುವುದರ ಮೂಲಕ ಸಾಧನೆಯತ್ತ ಹೆಜ್ಜೆ ಹಾಕುತ್ತಿದ್ದು, ಸಂಘದ 10ನೇ ಶಾಖೆ ವಿಟ್ಲದ ಎಂಪೈರ್ ಮಹಲ್ ಕಟ್ಟಡದಲ್ಲಿ ಶುಭಾರಂಭಗೊಂಡಿತು. 2002ರಲ್ಲಿ ಪ್ರಾರಂಭವಾದ ಈ ಸಂಘವು ಇಲ್ಲಿಯವರೆಗೆ ಜಿಲ್ಲೆಯಲ್ಲಿ 9 ಶಾಖೆಗಳನ್ನು ತೆರೆದು ಇದೀಗ 10ನೇ ಶಾಖೆಯ ಮೂಲಕ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಮಹತ್ತರ ಸಾಧನೆ ಮಾಡಿದೆ. ವಿಟ್ಲದಲ್ಲಿ ಶುಭಾರಂಭಗೊಂಡ ನೂತನ 10ನೇ ಶಾಖೆಯ ಉದ್ಘಾಟನಾ ಸಮಾರಂಭ ಬಹಳ ಅದ್ದೂರಿಯಾಗಿ ನಡೆಯಿತು. ಒಕ್ಕಲಿಗ ಸಮುದಾಯ ಪತ್ತಿನ ಸಹಕಾರ ಸಂಘದ 10ನೇ ಶಾಖೆ ವಿಟ್ಲದ ಎಂಪೈರ್ ಮಹಲ್ ಕಟ್ಟಡದಲ್ಲಿ ಶುಭಾರಂಭಗೊಂಡಿತು. ನೂತನ ಶಾಖೆಯನ್ನು ಶ್ರೀ ಆದಿಚುಂಚನಗಿರಿ ಮಂಗಳೂರು ಶಾಖಾ ಮಠದ ಶ್ರೀ ಡಾಕ್ಟರ್ ಧರ್ಮಪಾಲನಾಥ ಸ್ವಾಮೀಜಿಯವರು ದೀಪ ಪ್ರಜ್ವಲಿಸಿ ಉದ್ಘಾಟಿಸಿ ಬಳಿಕ ಶಾಖೆಗೆ ಶುಭ ಹಾರೈಸಿದರು. ಸಂಘದ ಅಧ್ಯಕ್ಷ ಚಿದಾನಂದ ಬೈಲಾಡಿ ಇವರ ಅಧ್ಯಕ್ಷತೆಯಲ್ಲಿ ನಡೆದ ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿ ಸಂಘದ ಉಪಾಧ್ಯಕ್ಷ ಯುಪಿ ರಾಮಕೃಷ್ಣ, ಮಾಜಿ ಶಾಸಕ ಸಂಜೀವ ಮಠಂದೂರು, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನ ನಿರ್ದೇಶಕ ಶಶಿಕುಮಾರ್ ರೈ ಬಾಲ್ಯುಟ್ಟು, ಒಕ್ಕಲಿಗ ಗೌಡ ಸೇವಾ ಸಂಘ ಪುತ್ತೂರು ತಾಲೂಕು ಅಧ್ಯಕ್ಷ ರವಿ ಮುಂಗ್ಲಿಮನೆ, ಎಂಪೈರ್ ಮಹಲ್ನ ಮಾಲಕ ಪೀಟರ್ ಫ್ರಾನ್ಸಿಸ್ ಲಸ್ರಾದೋ, ಸಂಘದ ನಿರ್ದೇಶಕರಾದ ಇಡ್ಯಟ್ಕ ಮೋಹನಗೌಡ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದು ನೂತನ ಶಾಖೆಗೆ ಶುಭ ಹಾರೈಸಿದರು. ವಿಟ್ಲ ಪಟ್ಟಣ ಪಂಚಾಯತ್ನ ಸದಸ್ಯ ಜಯಂತ ಸಿಹೆಚ್, ಸಂಘದ ನಿರ್ದೇಶಕರಾದ ಸತೀಶ್ ಪಾಂಬಾರು, ಪ್ರವೀಣ್ ಕುಂಟ್ಯಾನ, ಜಿನ್ನಪ್ಪ ಗೌಡ ಮುಳವೇಲು, ಲೋಕೇಶ್ ಚಾಕೋಟೆ, ಸುದರ್ಶನ ಗೌಡಕ್ಕೆ, ಸುಪ್ರೀತಾ ರವಿಚಂದ್ರ, ಸಂಜೀವ ಗೌಡಕ್ಕೆ, ತೇಜಸ್ವಿನಿ ಶೇಖರ ಗೌಡ ಮೊದಲಾದವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಸಂಘದ ಸಿಇಒ ಸುಧಾಕರ ಕೆ ಹಾಗೂ ಸದಾನಂದ ಡೆಪ್ಪುಣಿಯವರನ್ನು ವೇದಿಕೆಯಲ್ಲಿ ಗೌರವಿಸಲಾಯಿತು. ಕಾರ್ಯಕ್ರಮಕ್ಕೆ ಕೇಂದ್ರ ಮಾಜಿ ಸಚಿವರು ಹಾಗೂ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಡಿವಿ ಸದಾನಂದ ಗೌಡರು ಭೇಟಿ ನೀಡಿ ಶುಭ ಹಾರೈಸಿದ್ರು. ಸಂಘದ ನಿರ್ದೇಶಕ ರಾಮಕೃಷ್ಣ ಗೌಡ ಕರ್ಮಲ ಸ್ವಾಗತಿಸಿ ವಿಟ್ಲ ಶಾಖಾ ವ್ಯವಸ್ಥಾಪಕ ದಿನೇಶ್ ಪೆಲತಿಂಚ ವಂದಿಸಿದ್ರು. ಸಂಘದ ಸಿಇಒ ಸುಧಾಕರ ಕೆ ಕಾರ್ಯಕ್ರಮ ನಿರೂಪಿಸಿದ್ರು. ಕಾರ್ಯಕ್ರಮದಲ್ಲಿ ಸಂಘದ ನಿರ್ದೇಶಕರು, ಪದಾಧಿಕಾರಿಗಳು, ಸದಸ್ಯರು ಸೇರಿದಂತೆ ನೂರಾರು ಮಂದಿ ಉಪಸ್ಥಿತರಿದ್ದರು. ಈಗಾಗಲೇ ಒಕ್ಕಲಿಗ ಸಮುದಾಯ ಪತ್ತಿನ ಸಹಕಾರ ಸಂಘ ನಿಯಮಿತ ಪುತ್ತೂರು ಇದರ 9 ಶಾಖೆಗಳು ಪುತ್ತೂರು ಎಪಿಎಂಸಿ, ಕಡವ, ಉಪ್ಪಿನಂಗಡಿ, ನೆಲ್ಯಾಡಿ, ಕುಂಬ್ರ, ಆಲಂಕಾರು, ಪುತ್ತೂರು ಎಸ್ಎಂಟಿ, ಕಾಣಿಯೂರು, ಬೆಳ್ಳಾರಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಇದೀಗ 10ನೇ ಶಾಖೆ ವಿಟ್ಲದಲ್ಲಿ ಶುಭಾರಂಭಗೊಂಡಿದೆ. 2017ವರೆಗೆ ಸಂಘದ ಉಪಾಧ್ಯಕ್ಷರಾಗಿ ಅನುಭವವನ್ನು ಹೊಂದಿರುವಂತಹ ಇದೀಗ ಉಪ್ಪಿನಂಗಡಿ ಶಾಖೆಯ ಸಲಹಾ ಸಮಿತಿಯ ಅಧ್ಯಕ್ಷರು ಮತ್ತು ನೂತನ 10ನೇ ಶಾಖೆ ವಿಟ್ಲ ಶಾಖೆಯ ಜವಾಬ್ದಾರಿಯನ್ನು ಕೂಡ ವಹಿಸಿಕೊಂಡಿರುವಂಥ ನಿರ್ದೇಶಕರಾದಂಥ ಶ್ರೀ ರಾಮಕೃಷ್ಣ ಗೌಡ ಇವರು ಎಲ್ಲರನ್ನ ಬಂದಂಥವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡಲಿಕ್ಕಿದ್ದಾರೆ. ವೃಂದಕ್ಕೆ ವಂದಿಸುತ್ತಾ, ವೇದಿಕೆಯಲ್ಲಿರುವಂಥ ಸಮಾರಂಭದ ಅಧ್ಯಕ್ಷರೇ ಹಾಗೂ ಸೇರಿರುವಂಥ ಎಲ್ಲ ನಮ್ಮ ಸಹಕಾರಿ ಸಂಘದ ಬಂಧುಗಳೇ, 2002ರಲ್ಲಿ ಸ್ಥಾಪನೆಯಾದಂಥ ನಮ್ಮ ಈ ಒಕ್ಕಲಿಗ ಸಮುದಾಯ ಪತ್ತಿನ ಸಹಕಾರಿ ಸಂಘವು 9 ಶಾಖೆಯನ್ನು ಹೊಂದಿ ಇದೀಗ ತಾನೇ 10ನೇ ಶಾಖೆಯತ್ತ ನಾವು ಪಾದಾರ್ಪಣೆ ಮಾಡ್ತಾ ಇದ್ದೇವೆ. ಈ ಶುಭ ಸಂದರ್ಭದಲ್ಲಿ ನಮ್ಮ ಈ 10ನೇ ಶಾಖೆಯನ್ನು ಉದ್ಘಾಟನೆ ಹಾಗೂ ಆಶೀರ್ವಚನೆ ಮಾಡಲು ಬಂದಿರುವಂಥ ಆದಿಚುಂಚನಗಿರಿ ಶಾಖಾ ಮಠ ಮಂಗಳೂರು ಇದರ ಸ್ವಾಮೀಜಿಗಳಾದಂಥ ಶ್ರೀ ಶ್ರೀ ಧರ್ಮಪಾಲನಾಥ ಸ್ವಾಮೀಜಿಯವರ ಪಾದಾರಕ್ಕೆ ನಮನಗಳನ್ನು ಸಲ್ಲಿಸುತ್ತಾ, ನಮ್ಮ ಸಮಾರಂಭದ ಅಧ್ಯಕ್ಷರು ಹಾಗೂ ನಿರ್ದೇಶಕರು ಅಲ್ಲದೆ ಹಲವು ವರ್ಷಗಳಿಂದ ನಮ್ಮ ಈ ಸಹಕಾರಿ ಸಂಘದ ಅಧ್ಯಕ್ಷರ ಹೊಣೆಯನ್ನು ಹೊತ್ತು ಉತ್ತಮ ರೀತಿಯಲ್ಲಿ ಬೆಳವಣಿಗೆಯನ್ನು ಕಾಣುವ ಹಾಗೆ ಸಹಕರಿಸಿದಂಥ ನಮ್ಮ ಅಧ್ಯಕ್ಷರಾದಂಥ ಚಿದಾನಂದ ಪಂಚಾಯತ್ ವಿಟ್ಲ ಇದರ ಸದಸ್ಯರಾದಂಥ ಜಯಂತ್ PH ಇವರು ಕೂಡ ಬಂದಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ತಾಲೂಕು ಗೌಡ ಸಂಘದ ಅಧ್ಯಕ್ಷರಾದಂಥ ರವಿ ಮುಂಗ್ಲಿಮನೆಯವರು ಬಂದಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಈ ಸಹಕಾರ ಸಂಘವು ಸ್ಥಾಪನೆಯಾಗಲು ಪ್ರಮುಖ ಕಾರಣಕರ್ತರಾದಂಥ ಅಲ್ಲದೆ ನಮ್ಮ ಮುಖ್ಯ ಪ್ರವರ್ತಕರು ಕೂಡ ಆಗಿರುವಂಥ
ಇಡ್ಯಡ್ಕ ಮೋಹನ್ ಗೌಡರು ಇದ್ದಾರೆ, ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಈ ಕಟ್ಟಡದ ಮಾಲಕರಾದಂಥ ನಗುಮುಖದ ನಮಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಂಥ ಪೀಟರ್ ಅವರಿಗೆ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅಲ್ಲದೆ ನಮ್ಮ ಈ ಸಹಕಾರ ಸಂಘದ ಉಪಾಧ್ಯಕ್ಷರಾದಂಥ ಯು ಪಿ ರಾಮಕೃಷ್ಣ ಇದ್ದಾರೆ, ಅವರಿಗೆ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ವೇದಿಕೆಯಲ್ಲಿರುವಂಥ ಎಲ್ಲ ನಮ್ಮ ನಿರ್ದೇಶಕ ಮಿತ್ರರಿಗಳಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಬಂದಿರುವಂಥ ಎಲ್ಲ ಮಾಜಿ ನಿರ್ದೇಶಕರುಗಳು ಎಲ್ಲ ಹೆಸರು ಹೇಳುವುದಿಲ್ಲ, ತಮಗೂ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅಲ್ಲದೆ ನಮ್ಮ 9 ಶಾಖೆಗಳಲ್ಲಿ ಇರುವಂಥ ಎಲ್ಲ ಸಲಹಾ ಸಮಿತಿಯ ಸದಸ್ಯರು, ನಮ್ಮ ಈ ಸೊಸೈಟಿಗೆ ಬೆನ್ನೆಲುಬಾಗಿರುವಂಥವ್ರು ಅಂತ ಹೇಳ್ಬೋದು, ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅಲ್ಲದೆ ನಮ್ಮ ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಪತ್ರಕರ್ತರ ಮಿತ್ರರಿದ್ದಾರೆ, ಅವರಿಗೂ ಕೂಡ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅಲ್ಲದೆ ಸೇರಿರುವಂತಹ ವಿಟ್ಲ ಪರಿಸರದ ಎಲ್ಲ ಗೌರವಾನ್ವಿತ ಸದಸ್ಯರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ನನ್ನ ಸ್ವಾಗತ ಭಾಷಣವನ್ನು ಕೊನೆಗೊಳಿಸ್ತೇನೆ. ತಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಮುಂದೆ ನಮ್ಮ ಆಯ್ಕೆಗಳನ್ನು ಕೂಡ ಉದ್ಘಾಟನೆ ಮಾಡಿ ಕೇಂದ್ರ ಕಚೇರಿಯನ್ನು ಕೂಡ ಉದ್ಘಾಟನೆ ಮಾಡಿದಂಥ ಕೀರ್ತಿ ಅದು ಪರಮ ಪೂಜ್ಯ ಸ್ವಾಮೀಜಿಯವರಿಗೆ. ಇವತ್ತು ಡಿ ಬಿ ಸದಾನಂದ ಗೌಡರು ಬೆಲೆಗೆ ಬಂದು ಶುಭ ಹಾರೈಕೆಯನ್ನು ಮಾಡಿ ಈ ಸಂಘವು ಪ್ರಾರಂಭ ಆಗಲಿಕ್ಕೆ ಕಾರಣಕರ್ತರಾಗಿಂಥ ಸದಾನಂದ ಗೌಡರು ನಮ್ಮ ಶುಭ ಹಾರೈಕೆಯನ್ನು ಮಾಡಿದ್ದಾರೆ. ಅದೇ ರೀತಿ 10 ಶಾಖೆಗಳನ್ನು ಕೂಡ ಪ್ರಾರಂಭಿಸಿದಂಥ ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ಆಡಳಿತ ಮಂಡಳಿಯ ನಿರ್ದೇಶಕರು ಮುಖ್ಯ ಪ್ರವರ್ತಕರು ಆದಂಥ ಶ್ರೀ ಮೋಹನ್ ಗೌಡ ಇಡ್ಯಡ್ಕ ಇವರು ಗೌರವಾರ್ಪಣೆಯನ್ನು ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಕಾನೂರು ಸಲಹಾ ಸಮಿತಿ ಅಧ್ಯಕ್ಷರು ಮುಖ್ಯ ಪ್ರವರ್ತಕರು ನಿರ್ದೇಶಕರು ಆಗಿರುವಂಥ ಶ್ರೀಯುತ ಮೋಹನ್ ಗೌಡ ಇಡ್ಯಡ್ಕ ಇವರು ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ಗೌರವಾರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ನಮ್ಮ ಸಹಕಾರಿ ಸಂಘದ ಅಧ್ಯಕ್ಷರು ಗೌರವಾನ್ವಿತ ಅಧ್ಯಕ್ಷರಾದಂಥ ಶ್ರೀಯುತ ಚಿದಾನಂದ ಬೈಲಡಿಯವರಿಗೆ ನಮ್ಮ ಸಹಕಾರಿ ಸಂಘದ ನಿರ್ದೇಶಕರು ಕಡಬ ಸಲಹಾ ಸಮಿತಿ ಅಧ್ಯಕ್ಷರು ಆಗಿರುವಂಥ ಶ್ರೀ ಸುದರ್ಶನ್ ಕೋಡಿಂಬಾಲ ಇವರು ಅಧ್ಯಕ್ಷರ ನೆಲೆಯಲ್ಲಿ ಗೌರವಾರ್ಪಣೆಯನ್ನು ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾಗಿರುವಂಥ ಸಮಿತಿ ಉಪಾಧ್ಯಕ್ಷರು ಮತ್ತು SMT ಶಾಖೆಯ ಸಲಹಾ ಸಮಿತಿ ಅಧ್ಯಕ್ಷರು ಆದಂಥ ಶ್ರೀಯುತ ಜಿನ್ನಪ್ಪಗೌಡ ಮಲ್ವೇಲು ಇವರು ಗೌರವಾರ್ಪಣೆಯನ್ನು ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಮಂಗಳೂರು ಇದರ ನಿರ್ದೇಶಕರಾಗಿರುವಂಥ ಶ್ರೀಯುತ ಶಶಿಕುಮಾರ್ ರೈ ಬಾಲ್ಯೊಟ್ಟು ಇವರನ್ನು ಕುಂಬ್ರಾ ಸಲಹಾ ಸಮಿತಿ ಅಧ್ಯಕ್ಷರಾದಂಥ ಮತ್ತು ನಿರ್ದೇಶಕರು ಆದಂಥ ಲೋಕೇಶ್ ಚಾಕೋಟೆ ಇವರು ಗೌರವಾರ್ಪಣೆಯನ್ನು ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಕೂಡಿಕೊಂಡಿರೋ ಸಂಘವು ಸ್ಥಾಪಕ ಅಧ್ಯಕ್ಷರಾಗಿ ದಿವಂಗತ ಜಗನ್ನಾಥ್ ಬೊಮ್ಮೆಟ್ಟಿಯವರು 2014ರವರೆಗೆ ಸೇವೆಯನ್ನು ಸಲ್ಲಿಸಿರುತ್ತಾರೆ. ನಂತರ 2014ರಲ್ಲಿ ಅಧ್ಯಕ್ಷ ಚುಕ್ಕಾಣಿಯನ್ನು ಹಿಡಿದಂಥ ಶ್ರೀಯುತ ಚಿದಾನಂದ ಬೈಲಾಡಿಯವರು
2020ರಿಂದ ನಿರಂತರವಾಗಿ 5 ಶಾಖೆಗಳನ್ನು ತೆರೆಯುವುದರ ಮೂಲಕ 10 ಶಾಖೆಗಳ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಈ ವರ್ಷ ದಾಖಲೆಯ 542 ಕೋಟಿ ವ್ಯವಹಾರವನ್ನು ಮಾಡಲು ಹಗಲಿರುಳು ದುಡಿದಂಥ ಸೇವೆಯನ್ನು ಸಲ್ಲಿಸಿದಂಥ ಅಧ್ಯಕ್ಷರಾದ ಶ್ರೀಯುತ ಚಿದಾನಂದ ಬೈಲಾಡಿಯವರು ಈ ಸಂಘವು ಯಾವ ರೀತಿ ಬೆಳೆದು ಬಂದಿದೆ ಎಂಬುದಾಗಿ ವಿವರಗಳನ್ನು ತಮ್ಮ ಮಾತುಗಳನ್ನು ಆಡಲಿಕ್ಕಿದ್ದಾರೆ. ಪರಮ ಪೂಜ್ಯ ಸ್ವಾಮೀಜಿಯವರ ಪಾದಾರವಿಂದಕ್ಕೆ ವಂದಿಸುತ್ತಾ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ವೇದಿಕೆಯ ಮುಂದಿರುವ ಎಲ್ಲ ಗೌರವಾನ್ವಿತ ಸಭಾಸದರೇ, ಪತ್ರಿಕಾ ಮಾಧ್ಯಮದವರೇ, ಸಹಕಾರಿ ಸಂಘದ ಎಲ್ಲ ಸಿಬ್ಬಂದಿ ವರ್ಗದವರೇ, ಈಗಾಗಲೇ ಉಲ್ಲೇಖ ಮಾಡಿದಂತೆ ಒಕ್ಕಲಿಗ ಗೌಡ ಸೇವಾ ಸಂಘ ಇದರ ಆಶ್ರಯದಲ್ಲಿ ಸಂಘಟನೆಯನ್ನು ಮಾಡಲಿಕ್ಕೆ ಅಂದಿನ ಕಾಲದಲ್ಲಿ 2000 ಇಸವಿಯಲ್ಲಿ ತುಂಬ ಕಷ್ಟ ಆಗ್ತಿದ್ದಿರುವಂಥ ಕಾಲದಲ್ಲಿ ಅಂದಿನ ಶಾಸಕರಾಗಿದ್ದಂತಹ DB ಸದಾನಂದ ಗೌಡರು ಮಾರ್ಗದರ್ಶನದಲ್ಲಿ ಇನ್ನೇನು ಸಂಘಟನೆ ಮಾಡಲಿಕ್ಕೆ ತುಂಬ ಕಷ್ಟ ಇದೆ, ನಾವೊಂದು ಸಹಕಾರಿ ಸಂಘವನ್ನು ಸ್ಥಾಪಿಸಿದರೆ ಆ ಮೂಲಕ ನಾವು ಸಂಘಟನೆ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಅವರು ಅಂದಿನ ದಿನಗಳಲ್ಲಿ ಪ್ರಸ್ತಾಪವನ್ನು ಇಟ್ಟರು. ಆಗ ಮೋಹನ್ ಗೌಡ್ರ ಇಡ್ಯಡ್ಕ ಅವರ ನೇತೃತ್ವದಲ್ಲಿ ಒಂದು 20 ಮಂದಿ ಸಮಾನ ಮನಸ್ಕರ ತಂಡ ಕಾರ್ಯಚಟುವಟಿಕೆಯನ್ನು ಪ್ರಾರಂಭ ಮಾಡಿತ್ತು. ಇಲಾಖೆಯಿಂದ ಅನುಮತಿಯನ್ನು ಪಡ್ಕೊಂಡು 6 ತಿಂಗಳಲ್ಲಿ 300 ಸದಸ್ಯರನ್ನು ಮಾಡಬೇಕು ಅನ್ನುವ ನಿರ್ದೇಶನದ ಮೇಲೆಗೆ ಕಾರ್ಯಚಟುವಟಿಕೆಯನ್ನು ಪ್ರಾರಂಭ ಮಾಡಿತ್ತು. ದುರದೃಷ್ಟವಶಾತ್ 6 ತಿಂಗಳಲ್ಲಿ 300 ಜನವನ್ನು ಮಾಡಲಿಕ್ಕೆ 300 ಲಕ್ಷ ಶೇರನ್ನು ಮಾಡಲಿಕ್ಕೆ ಅಂದಿನ ಕಾಲದಲ್ಲಿ ಆಗಲಿಲ್ಲ. 6 ತಿಂಗಳಲ್ಲಿ ಮತ್ತೆ ಪ್ರಥಮವಾಗಿ 6 ತಿಂಗಳು ಪರ್ಮಿಷನ್ ಕೊಟ್ಟಿದ್ದರು. ಮತ್ತೆ ಆ ಅನುಮತಿಯನ್ನು ನವೀಕರಣ ಮಾಡಿಕೊಂಡು ಮತ್ತೆ 3 ತಿಂಗಳ ಕಾಲಾವಕಾಶವನ್ನು ಕೇಳಿದಾಗ ಮತ್ತೆ ಕೊಟ್ಟರು 3 ತಿಂಗಳ. ಆ 3 ತಿಂಗಳಲ್ಲಿ ಮಾತ್ರ ನಾವು ಮಾತಾಡದೆ ಕೂತ್ಕೊಳ್ಳಿಲ್ಲ. 600 ಸದಸ್ಯರನ್ನು ಮತ್ತು 3 ಲಕ್ಷದ ಮೇಲೆ ಶೇರ್ ಕಲೆಕ್ಷನನ್ನು ಮಾಡಿ ಸಹಕಾರ ಸಂಘವನ್ನು 2/9/2002 ಮಹಾಲಿಂಗೇಶ್ವರನ ಸನ್ನಿಧಿಯಲ್ಲಿ ಪ್ರಥಮ ಶಾಖೆಯನ್ನು ಪೂಜ್ಯ ಸ್ವಾಮೀಜಿಯವರ ಆಶೀರ್ವಚನದೊಂದಿಗೆ ಪೂಜ್ಯರಾದ ಕುರಿಂಜಿ ವೆಂಕಟರಮಣಗೌಡರ ಉಪಸ್ಥಿತಿಯಲ್ಲಿ ಗಣ್ಯರ ಹಾಜರಾತಿಯಲ್ಲಿ ಅಂದು ಉದ್ಘಾಟನೆ ಮಾಡಿದಂಥ ಸಂಸ್ಥೆ ಇಲ್ಲಿವರೆಗೆ ಬಂದಿದೆ. ಆ ನಂತರ ಪ್ರಾಥಮಿಕ ಹಂತದಲ್ಲಿ ಜಗನ್ನಾಥ್ ಬೊಮ್ಮೆಟ್ಟಿಯವರು ಪ್ರಥಮ ಸ್ಥಾಪಕ ಅಧ್ಯಕ್ಷರಾಗಿದ್ದರು. ನಂತರದ ಕಾಲಘಟ್ಟದಲ್ಲಿ ಅದರ ಅವಕಾಶ ನಾನು ಕೇಳಿ ಪಡ್ಕೊಂಡದ್ದಲ್ಲ, ಅವರು ಮೃತಪಟ್ಟಾಗ ಅದು ಆಟೋಮೆಟಿಕ್ಕಾಗಿ ನನಗೆ ಬಂದಿತ್ತು. ಆದರೆ ನಂತರ ನಾನು ಜವಾಬ್ದಾರಿ ತಗೊಂಡ ಮೇಲೆ ಸ್ವಲ್ಪ ಅಧಿಕ ಪ್ರಸಂಗಗಳು ಜಾಸ್ತಿ ಆದ ಕಾರಣ ಶಾಖೆಗಳನ್ನು ಮಾಡ್ತಾ ಹೋದೆವು. ನಿರಂತರವಾಗಿ ವ್ಯವಹಾರವನ್ನು ಮಾಡ್ತಾ ಇವತ್ತು 2009ರಲ್ಲಿ ಕಡಬವನ್ನು, 2011ರಲ್ಲಿ ಉಪ್ಪಿನಂಗಡಿ, 2014ರಲ್ಲಿ ನೆಲ್ಲಿಯಾಡಿ, 2015 ಕುಂಬ್ರ, ಹೀಗೆ ಒಂದು ಹಂತದ ಕೆಲಸವನ್ನು ಮಾಡಿ ಮುಗಿಸಿದೆವು. ನಂತರ 2020ಕ್ಕೆ ಅಲಂಕಾರ ಶಾಖೆಯನ್ನು ಮಾಡಿದ ನಂತರ 21ಕ್ಕೆ SMT ಪುತ್ತೂರಲ್ಲಿ ಮತ್ತೊಂದು ಶಾಖೆಯನ್ನು, 22ಕ್ಕೆ ಕಾನಿಯೂರಲ್ಲಿ ಶಾಖೆಯನ್ನು, 23ರಲ್ಲಿ ಬೆಲ್ಲಾರೆಯಲ್ಲಿ ಶಾಖೆಯನ್ನು, 24ನೇ ಇಸವಿಯಲ್ಲಿ ಇವತ್ತು ವಿಟ್ಲದಲ್ಲಿ ಶಾಖೆಯನ್ನು ಮಾಡ್ತಾ ಇದ್ದೇವೆ. ನಿರಂತರವಾಗಿ 5 ವರ್ಷ 5 ಶಾಖೆಗಳನ್ನು ತೆರೆಯುವಂಥ ಪ್ರಯತ್ನವನ್ನು ಮಾಡಿಕೊಂಡಿದ್ದೇವೆ. ಇದಕ್ಕೆ ಎಲ್ಲ ಸದಸ್ಯರ ಸಲಹಾ ಸಮಿತಿಯ ಮತ್ತು ಅವರವರ ಸಹಕಾರ ಮತ್ತು ಸಿಬ್ಬಂದಿಯವರ ಪ್ರಾಮಾಣಿಕ ಪ್ರಯತ್ನ ಇದರಲ್ಲಿ ಇದೆ ಅನ್ನೋ ಮಾತನ್ನು ಹೇಳುತ್ತಾ, ಈಗಿನ ಅಂಕಿಅಂಶ ಪ್ರಕಾರ ನಿನ್ನೆ DCC ಬ್ಯಾಂಕಿನ ನಿರ್ದೇಶಕರಾದ ಶಶಿಕುಮಾರ್ ಬಾಲ್ಯೋಟ್ರವರು ಕೇಳಿದರು, ವ್ಯವಹಾರ ಹೇಗೆ ಉಂಟು. ಕಳೆದ ವರ್ಷ ಒಂದು ಚಾಲೆಂಜ್ ಆಗಿ ಅವ್ರನ್ನ ಕೊಟ್ಟಿದ್ದರು ನಮಗೆ. ಈಗಿನ ಅಂಕಿಅಂಶ ಪ್ರಕಾರ ಅಂದರೆ 2023-24ರ ಅಂಕಿಅಂಶ ಪ್ರಕಾರ ಸುಮಾರು 8,000 ಸದಸ್ಯರನ್ನು ಈಗ ಹೊಂದಿದ್ದು, 4,60,00,000 ಪಾಲು ಬಂಡವಾಳವನ್ನು ಹೊಂದಿದ್ದು, 542 ಕೋಟಿ ವ್ಯವಹಾರವನ್ನು ಮಾಡಿಕೊಂಡಿದ್ದು, 103 ಕೋಟಿ ಡೆಪಾಸಿಟನ್ನು ಹೊಂದಿದ್ದು, 99 ಕೋಟಿ ಚಿಲ್ಲರೆ ಸಾಲವನ್ನು ನೀಡಿದ್ದು, ಕಳೆದ ವರ್ಷ 99.12 ವಸೂಲಾತಿಯನ್ನು ಮಾಡಿಕೊಂಡು
ಸುಮಾರು 1.5 ಕೋಟಿಗಿಂತ ಮಿಕ್ಕಿ ಲಾಭವನ್ನು ಪಡ್ಕೊಳ್ಳುವವರೆಗೆ ನಮ್ಮ ಸಂಸ್ಥೆ ಇವತ್ತು ಮುಟ್ಟಿದೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಈ ಹಿನ್ನೆಲೆಯಲ್ಲಿ ನಮಗೆ DCC ಬ್ಯಾಂಕಿನ ಸಹಕಾರ ಯಾವತ್ತೂ ಇತ್ತು. ಅಂದರೆ ಎಲ್ಲ ವ್ಯವಹಾರಗಳು ಆಗುವಂಥದ್ದು DCC ಮೂಲಕ ಆಗಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಈಗ ನಮ್ಮ ಹತ್ರ ಸುಮಾರು 1.5 ಕೋಟಿ ಮೌಲ್ಯದ ಒಂದು ಸ್ವಂತ ಕಟ್ಟಡ, ಒಂದು ಸ್ವಂತ ವಾಹನ, 10 ಶಾಖೆಗಳ ಎಲ್ಲ ಪರಿಕರಗಳು ಈಗ ನಮ್ಮ ಸ್ವಂತದ್ದಾಗಿದೆ. ಲೆಕ್ಕ ಹಾಕಿದರೆ ಸುಮಾರು 3 ಕೋಟಿಯಷ್ಟು ಸ್ವಂತದ ಆಸ್ತಿ ಇದೆ ಅಂತ ನಾವೀಗ ಹೇಳ್ಬೋದು. ಸತತವಾಗಿ ಕಳೆದ 8 ವರ್ಷದಿಂದ ಆಡಿಟ್ ವರದಿಯಲ್ಲಿ ಎ ತರಗತಿಯನ್ನು ಪಡೆಯುತ್ತಾ ಇದ್ದೇವೆ. DCC ಬ್ಯಾಂಕಿನಿಂದ ಈಗಾಗಲೇ ನಾನು ಹೇಳಿದಂತೆ ನಮಗೆ ಪೂರ್ಣ ಪ್ರಮಾಣದ ಪ್ರೋತ್ಸಾಹವನ್ನು ನೀಡುವಂಥ ಒಂದು ಕಡೆ ಶಶಿಕುಮಾರ್ ಬಾಲಿಯೊಟ್ಟು ನಮ್ಮ ಆತ್ಮೀಯರು, ಅದರೊಟ್ಟಿಗೆ ಸಹಕಾರಿ DCC ಬ್ಯಾಂಕ್ ನಮಗೆ ಪೂರ್ಣ ಪ್ರಮಾಣದ ಸಹಕಾರವನ್ನು ಕೊಡುವ ನಿಟ್ಟಿನಲ್ಲಿ ಕಳೆದ 2 ವರ್ಷಗಳಿಂದ ನಿರಂತರ ಸಾಧನಾ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದೇವೆ. ಅದರೊಟ್ಟಿಗೆ ಕಳೆದ ವರ್ಷ ಸಾಧನಾ ಪ್ರಶಸ್ತಿಯನ್ನು ಪಡ್ಕೊಂಡಾಗ ಶಶಿಕುಮಾರ್ ಬಾಲಿಯೊಟ್ರವರು ಒಂದು ಮಾತನ್ನು ಹೇಳಿದರು. ಬರುವ ವರ್ಷಕ್ಕೆ ನೀವು 100 ಕೋಟಿಗಿಂತ ಮಿಕ್ಕಿ ಡೆಪಾಸಿಟನ್ನು, 500 ಕೋಟಿಗಿಂತ ಮಿಕ್ಕಿ ವ್ಯವಹಾರವನ್ನು ಮಾಡಿದರೆ ನಿಮಗೆ ಚಿನ್ನದ ಪದಕವನ್ನು 1 ವರ್ಷದ ಮಟ್ಟಿಗೆ ಕೊಡ್ತೇವೆ, ಮತ್ತೆ ಕೊಡೋದಿಲ್ಲ, 1 ವರ್ಷದ ಮಟ್ಟಿಗೆ ಕೊಡ್ತೇವೆ ಅನ್ನೋ ಮಾತನ್ನು ಅವತ್ತಿನ ಮಹಾಸಭೆ DCC ಬ್ಯಾಂಕಿನ ಮಹಾಸಭೆಯಲ್ಲಿ ಹೇಳಿದರು. ಇವತ್ತು ನಾವು ಕಡಾಖಂಡಿತವಾಗಿ ಹೇಳ್ತಾ ಇದ್ದಾರೆ ಶಶಿಕುಮಾರ್ ಬಾಲಿಯೊಟ್ರವರೇ, ಆ ಹಂತವನ್ನು ನೀವು ಕೊಟ್ಟಂತಹ ಏನು ಸವಾಲುಂಟ ಅದನ್ನು ಸ್ವೀಕರಿಸಿದ್ದೇವೆ. 100 ಕೋಟಿಗಿಂತ ಮಿಚ್ಚಿ ಡೆಪಾಸಿಟನ್ನು ಮಾಡಿಕೊಂಡಿದ್ದೇವೆ. 542 ಕೋಟಿ ಟರ್ನ್ ಓವರನ್ನು ಮಾಡಿಕೊಂಡು ನೀವು ಕೊಡ್ತೀರಾ ಇಲ್ವೋ ನಮ್ಗೆ ಗೊತ್ತಿಲ್ಲ, ಚಿನ್ನದ ಪದಕಕ್ಕೆ ನಾವು ತಲೆಬಾಗಿ ಅದನ್ನು ಪಡ್ಕೊಳ್ಳಿಕ್ಕೆ ತಯಾರಿದ್ದೇವೆ ಅನ್ನೋ ಮಾತನ್ನು ಈ ಮೂಲಕ ಹೇಳ್ತಾ ಇದ್ದೇವೆ. 4 ತಿಂಗಳ ಹಿಂದೆ, 2 ವರ್ಷದ ಹಿಂದೆಯೇ ವಿಟ್ಲದಲ್ಲಿ ಒಂದು ಶಾಖೆಯನ್ನು ತೆರೆಯುವುದು ಅಂತ ನಾವು ನಿರ್ಣಯ ಮಾಡಿಕೊಂಡಿದ್ದೆವು. ಆದರೆ ಆ ಸಮಯ ಕೂಡಿ ಬರಲಿಲ್ಲ. ನಾನು ವಿಟ್ಲದ ಲಿಂಗಪ್ಪ ಗೌಡ್ರ ಹತ್ರ ಅವತ್ತೇ ಹೇಳಿದ್ದೆ, ನಾವೊಮ್ಮೆ ವಿಟ್ಲಕ್ಕೆ ಬರಲಿಕ್ಕೆ ಉಂಟು, ಒಂದು ಶಾಖೆ ಮಾಡಲಿಕ್ಕೆ ಉಂಟು ಅಂತ. ಆಗ ನಮ್ಮನ್ನು ಕಾನಿಯೂರು ಪರಿಸರದವರು ಬಿಡಲಿಲ್ಲ. ಪ್ರವೀಣ್ ಇರ್ಬೋದು, ಮೋಹನ್ರು ಇರ್ಬೋದು, UP ರಾಮಕೃಷ್ಣರು. ಕಾನಿಯೂರಲ್ಲಿ ನಾವು ಆ ಶಾಖೆಯನ್ನು ಆ ವರ್ಷ ತೆಗಿಬೇಕು ಅನ್ನೋ ಅಭಿಪ್ರಾಯಕ್ಕೆ ಬಂದು ಕಾನಿಯೂರಿಗೆ ಹೋದೆವು. ಆ ಕಾರಣ ಅದು ನಿಂತು ಹೋಯಿತು ವಿಟ್ಲದ್ದು. ಆಮೇಲೆ ನೆಕ್ಸ್ಟ್ ವರ್ಷಕ್ಕೆ ಇದನ್ನು ಮಾಡಬೇಕು ಅಂತ ಹೇಳುವಾಗ ಬೆಲ್ಲಾರೆ ಪರಿಸರದ ಸತೀಶ್ ಪಾಂಬಾರಿ ಇರ್ಬೋದು, ಇನ್ನಿತರ ಅಲ್ಲಿ ಬಂದಿದ್ದಾರೆ, ಎಲ್ಲರಿಗೂ ಉಮೇಶ್ನ ಎಲ್ಲ ಬಂದಿದ್ದಾರೆ. ಬೆಲ್ಲಾರೆಯಲ್ಲಿ ಶಾಖೆಯನ್ನು ಮಾಡಿ ನಾವಿದ್ದೇವೆ ಎನ್ನುವ ಮಾತನ್ನು ಹೇಳಿದ ಕಾರಣ 23ನೇ ಇಸವಿಗೆ ಬೆಲ್ಲಾರೆಗೆ ಹೋದೆವು. 24ನೇ ಇಸವಿಗೆ ವಿಟ್ಲಕ್ಕೆ ಬರುವಂಥ ಅವಕಾಶ ಆಯಿತು. ನಾವು ದಕ್ಷಿಣ ಕನ್ನಡ ವ್ಯಾಪ್ತಿಯ ಅನುಮತಿಯನ್ನು ಪಡ್ಕೊಂಡು ನಡೆಸ್ತಿರುವಂಥ ಸಹಕಾರಿ ಸಂಸ್ಥೆ. ಅದು ಥ್ರೂಔಟ್ ಎಕ್ಸೆಪ್ಟ್ ಮಂಗಳೂರು ತಾಲೂಕು ಬಿಟ್ಟು ಸುಳ್ಯ, ಬೆಳ್ತಂಗಡಿ, ಬಂಟ್ವಾಳ, ಕಡಬ, ಪುತ್ತೂರು ಶಾಖೆ ತಾಲೂಕುಗಳಲ್ಲಿ ಶಾಖೆ ಮಾಡುವಂಥ ಅನುಮತಿ ನಮಗಿದೆ. ಈಗ ಕಡಬ ಆಗಿದೆ, ಸುಳ್ಯ ಆಗಿದೆ, ಪುತ್ತೂರಾಗಿದೆ, ಈಗ ಬಂಟ್ವಾಳಕ್ಕೆ ಬಂದಿದ್ದೇವೆ. ಇನ್ನು ಮುಂದಕ್ಕೆ ಹೋದರೆ ಬೆಳ್ತಂಗಡಿ, ಅದು ಎಲ್ಲ ಅನುಮತಿ ಕೊಟ್ಟರೆ ಬೆಳ್ತಂಗಡಿಯನ್ನು ಕೂಡ ಮಾಡ್ಕೊಳ್ತೇವೆ. ಇಷ್ಟು ಅವಧಿಯಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡಿಕೊಂಡು ವಿಟ್ಲದಲ್ಲಿ ಬರಬೇಕಿದ್ದರೆ ನಮಗೆ ಕಟ್ಟಡವನ್ನು ಹುಡುಕುವಾಗ ತುಂಬ ಕೆಲಸ ಆಯಿತು. ನಾವು ಯಾವಾಗಲೂ ಹೇಳ್ತಾ ಇದ್ದೆ, ವಿಟ್ಲದವರು ತುಂಬ ಕಾಸ್ಟ್ಲಿ ಇರಬೇಕು ಅಂತ, ಅಥವಾ ಶ್ರೀಮಂತರು ಇರಬೇಕು ಅಂತ. ನಾವು ಯಾವುದೇ ಕಟ್ಟಡವನ್ನು ನೋಡಿದರೂ ಕೂಡ ಬಾಡಿಗೆಗಳು ನಮ್ಮ ವ್ಯಾಪ್ತಿಯಲ್ಲಿ ಬರ್ತಾ ಇರಲಿಲ್ಲ. ಸುಮಾರು ಕಟ್ಟಡವನ್ನು ನೋಡಿದೆ. ಆದರೆ ಒಂದು ಕಾಕತಾಳೀಯ ಏನಂದರೆ, ನಾವು ಪ್ರಥಮವಾಗಿ ನೋಡಿದ್ದು ಇದೇ ಕಟ್ಟಡವನ್ನು. ಇಲ್ಲೇನೋ ಸ್ವಲ್ಪ ಪಾರ್ಕಿಂಗ್ ಸಮಸ್ಯೆ ಬರಬಹುದು ಅನ್ನೋ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಕಟ್ಟಡಗಳನ್ನು ಹುಡುಕಿಕೊಂಡು ಹೋದೆವು. ಆದರೆ ಯಾವುದೇ ಕಟ್ಟಡಗಳು ನಮಗೆ ಲಭ್ಯವಾಗಲಿಲ್ಲ. ಕೊನೆಗೆ ಗಾದೆಯ ಮಾತಿನಾಗಿ ಹಲೆ ಹೆಂಡತಿಯೇ ಪಾದವೇ ಗತಿ ಅನ್ನುವಾಗೆ ಶುರು ನೋಡಿದ ಕಟ್ಟಡವೇ ನಮಗೆ ಗತಿಯಾಯಿತು. ಪೀಟರ್ ಅವರು ಇಲ್ಲಿ ನಮಗೆ ಈ ಕಟ್ಟಡವನ್ನು ತೋರಿಸಿಕೊಟ್ರು. ಆನಂತರ ನಮ್ಮ ವೇಗಕ್ಕೆ ಚಾಲನೆ ಸಿಕ್ಕಿತ್ತು. ಪೀಟರ್ರವರ ಬಗ್ಗೆ ಒಂದು ಮಾತು ಹೇಳೋದಿದ್ದರೆ, ಪ್ರಾಯಶಃ ನಮಗೆ ಒಮ್ಮೊಮ್ಮೆ ಡೌಟ್ ಆಗ್ತಿದೆ, ಇದು ನಮ್ಮ ಸೊಸೈಟಿ ಅಲ್ಲ ಅವರ ಸೊಸೈಟಿ ಅಂತ. ಆ ರೀತಿಯ ಸಹಕಾರವನ್ನು ನಮಗೆ ಇಲ್ಲಿ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರು ನಿನ್ನೆ ಕೂಡ ರಾತ್ರಿ 10 ಗಂಟೆವರೆಗೆ ಇದ್ದು ಇಲ್ಲಿ ಕ್ಲೀನಿಂಗ್ ಸ್ವಚ್ಛತೆಯನ್ನು ಮಾಡಿಕೊಂಡು ಆ ಕಾರ್ಯಕ್ರಮ ಒಂದು ಗುಣಮಟ್ಟದ ಕಾರ್ಯಕ್ರಮ ಆಗಬೇಕು ಅನ್ನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾ
ಈ ಶಾಮಿಯಾನ ಇರ್ಬೋದು, ಇಲ್ಲಿ ಚೇರ್ಸ್ ಇರ್ಬೋದು, ಇಲ್ಲಿ ಊಟದ ವ್ಯವಸ್ಥೆ ಇರ್ಬೋದು, ಎಲ್ಲವನ್ನು ನಮಗೆ ಸಮಯಕ್ಕೆ ಸರಿಯಾಗಿ ಮಾಡಿಕೊಟ್ಟವರು ಪೀಟರ್ ಅವರು. ಅವರಿಗೆ ಒಂದು ಅಭಿನಂದನೆಯನ್ನು ಸಲ್ಲಿಸಿಗೆ ಈ ಮೂಲಕ ನಾನು ಇಷ್ಟಪಡ್ತಾ ಇದ್ದೇನೆ. ಇಲ್ಲಿ ನಾವು ಸಲಹಾ ಸಮಿತಿಯನ್ನು ಇಲ್ಲಿ ಮಾಡಬೇಕು ಅಂತ ಕೇಳಿಕೊಂಡಾಗ ನಾವು ಪ್ರಥಮವಾಗಿ ಭೇಟಿಯಾದದ್ದು ಸದಾನಂದರನ್ನು. ಎಲ್ಲಿದ್ದಾರೆ ಅವರು? ಸದಾನಂದರ ಹತ್ರ ನಾವು ವಿಟ್ಲದಲ್ಲಿಗೆ ಶಾಖೆ ಮಾಡ್ತೇವೆ, ನಮಗೆ ಸ್ವಲ್ಪ ಸಹಕಾರ ಕೊಡಬೇಕು ಅಂತ, ಕಟ್ಟಡವನ್ನು ತೋರಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿದೆವು. ಆಗ ಅವರು ನಮಗೊಂದು ಶರ್ತವನ್ನು ಹಾಕಿದ್ದರು. ಸರಿ, ನೀವು ಮಾಡೋದು ಸರಿ, ವಿಟ್ಲ ಸಂಘದ ವತಿಯಿಂದ ಕೂಡ ವಿಟ್ಲ ಗೌಡ ಸಂಘದ ವತಿಯಿಂದ ಕೂಡ ಒಂದು ಸಹಕಾರ ಸಂಘ ಆಗ್ತದೆ, ಅದಕ್ಕೆ ಪೂರ್ಣ ಪ್ರಮಾಣದ ಸಹಕಾರವನ್ನು ಕೊಟ್ಟರೆ ನಾನು ನಿಮ್ಮೊಡನಿದ್ದೇನೆ ಅಂತ ಒಂದು ಮಾತನ್ನು ಹೇಳಿದರು. ನಾವು ಒಪ್ಪಿಕೊಂಡೆವು. ವಿಟ್ಲ ಸಹಕಾರಿ ಸಂಘ ಆಗುವಾಗ ನಮ್ಮ ಪಾಲುದಾರಿಕೆ ಏನುಂಟು ಅದನ್ನು ನಾವು ಖಂಡಿತ ಕೊಡಲಿಕ್ಕೆ ಬದ್ಧರಿದ್ದೇವೆ. ಮತ್ತು ವಿಟ್ಲ ಶಾಖೆಯ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು, ಕಾನೂನಾತ್ಮಕ ವ್ಯವಸ್ಥೆಯನ್ನು ಕೂಡ ತಿಳಿಸಲಿಕ್ಕೆ ನಾವು ಸಿದ್ಧರಿದ್ದೇವೆ. ಮಂಬಲ್ಗೌಡರು ಅದರ ಮುಖ್ಯ ಪ್ರವರ್ತಕರಾಗಿದ್ದಾರೆ. ಅವರ ಹತ್ರ ನಿರಂತರ ಸಂಪರ್ಕವನ್ನು ಇಟ್ಟುಕೊಂಡು ನಾನು ಒಂದು ಕಂಡೀಷನ್ ಹೇಳಿದೆ. ಸರಿ, ವಿಟ್ಲ ಸಹಕಾರ ಸಂಘಕ್ಕೆ ಯಾವುದೇ ಸಪೋರ್ಟನ್ನು ಮಾಡ್ತೇವೆ, ನನ್ನನ್ನು ಪ್ರಥಮ ಸದಸ್ಯನಾಗಿ ಅಲ್ಲಿ ಮಾಡ್ತೀರಾ ಅಂತ ಕೇಳಿದೆ. ಮೊದಲ ಶೇರು ನಾನೇ ಕೊಡ್ತೇನೆ ವಿಟ್ಲಕ್ಕೆ, ಮಾಡ್ಕೊಳ್ತೀರಾ ಅಂತ ಕೇಳಿದೆ. ಇಲ್ಲ, ಅವರು ಒಪ್ಪಿಕೊಳ್ಳಿಲ್ಲ. ಆದರೆ ಸದಸ್ಯರನ್ನಾಗಿ ಮಾಡಲಿಕ್ಕೆ ಒಪ್ಪಿಕೊಂಡಿದ್ದಾರೆ. ಪ್ರಥಮ ಏನೇ ಇದ್ದರೂ ಅವರಿಗೆ ಸೇರಬೇಕು ಅಂತ ಸದಾನಂದರ ಒಂದು ಮೂಲಕ ನಾವು ಖಂಡಿತ ಅವರನ್ನು ನೆನಪಿಸಲಿಕ್ಕೆ ಇಷ್ಟಪಡ್ತೇವೆ. ಅವರ ಕಾರ್ಯಕ್ಷಮತೆ ಮತ್ತು ನಮ್ಮ ಯಾವಾಗಲೂ ನಿರಂತರವಾಗಿ ಎಲ್ಲ ಕಾರ್ಯಕ್ರಮ ಆದಾದ ಮೇಲೆ ಮತ್ತು ಹೋಟೆಲಲ್ಲಿ ಒಂದು ರವೆ ದೋಸೆ ತಿಂದು ಹೋಗುವಂಥ ಪದ್ಧತಿಯನ್ನು ಮಾಡಿಕೊಂಡಿದ್ದು. ಅದರಲ್ಲಿ ಸದಾನಂದರು ಕೂಡ ಪಾಲುದಾರರಾಗಿದ್ದರು. ರವೆ ದೋಸೆಯಲ್ಲಿ ಕೂಡ ಅವರು ಪಾಲುದಾರರಾಗಿದ್ದರು. ಅವರೊಟ್ಟರೆ ನಾವು ಸಲಹಾ ಸಮಿತಿಗೆ ಮತ್ತು ಈ ಸ್ಥಳೀಯರನ್ನು ಸೇರಿಸಿಕೊಂಡಿದ್ದೇವೆ. ವಿಶ್ವನಾಥ್ ಗೌಡ ನಾಯಿತೊಟ್ಟು, ಪುನೀತ್ ಮಾಡ್ತಾರು, ಶ್ರೀಮತಿ ಪ್ರೇಮಲತಾ, ಚಂದಪ್ಪಗೌಡ ಪೈಸಾರಿ, ರಾಘವಗೌಡ ಕಡಂಬು, ಪುರಂದರಗೌಡ ಗಾಲಿಬಡ್ಬು, ಶ್ರೀಮತಿ ಸುನಂದ, ತೀರ್ಥರಾಮ ಸೇನೆರೆ ಮಜಲು, ಇವರನ್ನೆಲ್ಲ ಒಂದು ಸಲಹಾ ಸಮಿತಿಗೆ ಸೇರ್ಪಡೆಗೊಂಡು ಇವತ್ತು ಅಧಿಕೃತವಾಗಿ ಅವರಿಗೆ ಅಧಿಕಾರವನ್ನು ಕೂಡ ಕೊಡುವಂಥ ಕೆಲಸವನ್ನು ಇಲ್ಲಿ ಮಾಡ್ತೇವೆ. ಮುಂದಿನ ದಿನಗಳಲ್ಲಿ ಅವರಿಂದ ಪೂರ್ಣ ಪ್ರಮಾಣದ ಸಹಕಾರವನ್ನು ನಿರೀಕ್ಷೆಯನ್ನು ಇಟ್ಟುಕೊಂಡು ಇಲ್ಲಿ ಸಿಬ್ಬಂದಿಗಳು ಈಗಾಗಲೇ ನಾವು ಇದ್ದಂಥ ಸಿಬ್ಬಂದಿಗಳಲ್ಲೇ ಇಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇಲ್ಲಿಯ ಸಿಬ್ಬಂದಿಯನ್ನು ಜವಾಬ್ದಾರಿಯನ್ನು ವಹಿಸ್ಕೊಂಡದ್ದಲ್ಲ, ನಾವು ಕೊಟ್ಟದ್ದು. ಉಪ್ಪಿನಂಗಡಿಯಲ್ಲಿ ಸೇವೆಗೆ ಸೇರಿ ನಂತರ ಕುಂಬ್ರಾದಲ್ಲಿ ಮ್ಯಾನೇಜರ್ ಆಗಿ ಇರುವಂಥದ್ದು ಇದೇ ಪರಿಸರದ ವ್ಯಕ್ತಿ ದಿನೇಶ್ರವರನ್ನು ಇಲ್ಲಿ ಮ್ಯಾನೇಜರ್ ಆಗಿ ನೇಮಕ ಮಾಡಿದೆವು. ಬಹುಶಃ ದಿನೇಶ್ರವರ ಕಾರ್ಯ ಚಟುವಟಿಕೆ ಹೇಗಿತ್ತು ಅಂದರೆ, ನಿರಂತರವಾಗಿ ಈ ಊರಿನ ಜನರನ್ನು ಸಂಪರ್ಕ ಮಾಡಿ ಅವರ ಫೋನನ್ನು ನಮಗೆ ಕೊಟ್ಟು ಆ ಮೂಲಕ ಅವರು ಕಾರ್ಯೋನ್ಮುಖರಾಗಿದ್ದಾರೆ. ಹಾಗೆ ದಿನೇಶ್ರವರನ್ನು ಪರಿಚಯ ಮಾಡಲಿಕ್ಕೆ ನಾನು ಇಷ್ಟಪಡ್ತೇನೆ. ದಿನೇಶ್ರವರು ಇಲ್ಲಿ ಮುಂದಿನ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ಸಿಬ್ಬಂದಿಗಳಾಗಿ ಹರಿನಾಕ್ಷಿ, ಇದೇ ಊರಿನವರಾದ ಹರಿನಾಕ್ಷಿ ಅವರು ಸಿಬ್ಬಂದಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಅಟೆಂಡರ್ ಆಗಿ ಇಲ್ಲಿಗೆ ಪೂರ್ಣ ಪ್ರಮಾಣದ ಅಟೆಂಡರ್ ಆಗಿ ದೇವರಾಜ್ ಅಂತ ಅನ್ನೋ ವ್ಯಕ್ತಿಯನ್ನು ಇದೇ ಕೊಡಿಪಾಡಿ ಅವರನ್ನು ಆಯ್ಕೆ ಮಾಡಿದ್ದೇವೆ. ಆದರೆ ಸ್ವಲ್ಪ ಅವರಿಗೆ ಅನಾರೋಗ್ಯದ ಕಾರಣ ಅವರ ಬದಲಿಗೆ ಸ್ವಲ್ಪ ಸಮಯಕ್ಕೆ ಪ್ರಕಾಶ್ ರವರನ್ನು ಇಲ್ಲಿ ಅಟೆಂಡರ್ ಆಗಿ ನೇಮಕ ಮಾಡಿಕೊಂಡು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇಲ್ಲಿಯ ಉಸ್ತುವಾರಿಯನ್ನು ನಮ್ಮದೊಂದು ವಿಶೇಷ ಏನೆಂದರೆ, ಎಲ್ಲ ಶಾಖೆಗಳಲ್ಲಿ ಕೂಡ ಆಯಾ ಪರಿಸರದ ಗೌರವಾನ್ವಿತ ನಮ್ಮ ಸಮಾಜ ಬಾಂಧವರು ಸಲಹಾ ಸಮಿತಿಯಲ್ಲಿ ಇರಬೇಕು. ಅದಕ್ಕೆ ಅಧ್ಯಕ್ಷರು ನಿರ್ದೇಶಕರಾಗಿರಬೇಕು, ಉಪಾಧ್ಯಕ್ಷರು ನಿರ್ದೇಶಕರಾಗಿರಬೇಕು. ಹಾಗೆ ವಿಟ್ಲ ಪರಿಸರಕ್ಕೆ ಯಾರು ಅಧ್ಯಕ್ಷರಾಗಿರಬೇಕು ಅನ್ನುವಾಗ ನಮಗೆ ಬೇರೆ ಯಾರದೇ ಹೆಸರನ್ನು ಬರಲಿಲ್ಲ. ಸಾಕಷ್ಟು ಈ ಪರಿಸರದಲ್ಲಿ ಸಂಪರ್ಕವನ್ನು ಇದ್ದಂತಹ ರಾಮಕೃಷ್ಣ ಗೌಡರು ಕರ್ಮಲ ಅವರನ್ನು ಇಲ್ಲಿ ಅಧ್ಯಕ್ಷರನ್ನಾಗಿ ಮಾಡಿಕೊಂಡು ಕಾರ್ಯನಿರ್ವಹಿಸ್ತಾರೆ. ಮೊನ್ನೆಯಿಂದ ಸಾಕಷ್ಟು ಕೆಲಸಗಳನ್ನು ಮಾಡಿಕೊಂಡಿದೆ. ಹಾಗೆ ಉಪಾಧ್ಯಕ್ಷರಾಗಿ ಜಿನ್ನಪ್ಪ ಗೌಡರು, ವಿಜಯ ಬ್ಯಾಂಕಿನ ಸೀನಿಯರ್ ಮ್ಯಾನೇಜರ್ ಜಿನ್ನಪ್ಪ ಗೌಡರನ್ನು ಕೂಡ ಉಪಾಧ್ಯಕ್ಷರಾಗಿ ಇಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ.
ಈ ಒಟ್ಟು ವಿಟ್ಲ ಪರಿಸರಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಿದ್ದರೆ ಅಂಕಿಅಂಶ ಈ ರೀತಿ ಇದೆ. ದಿನೇಶ್ ರವರು ಮತ್ತು ಅವರ ತಂಡ ಮಾಡಿದ ಪ್ರಯತ್ನದಿಂದ ಇವತ್ತು ಇಷ್ಟರವರೆಗೆ 134 SBಯನ್ನು ಈಗಾಗಲೇ ಮಾಡಿ ಆಗಿದೆ. 101 ಮಂದಿಯಿಂದ ಪಾಲುದಾರರಾಗಿದ್ದಾರೆ, ಶೇರ್ ಹೋಲ್ಡರ್ಸ್ ಆಗಿದ್ದಾರೆ. ಸುಮಾರು 5 ಲಕ್ಷದಷ್ಟು ಪಾಲು ಬಂಡವಾಳ ಬಂದಿದೆ. ಡೆಪಾಸಿಟ್ ನಾವು ನಿರೀಕ್ಷೆ ಮಾಡಿದಕ್ಕಿಂತ ಜಾಸ್ತಿ ಡೆಪಾಸಿಟ್ ಇಲ್ಲಿ ಬಂದಿದೆ. 60 ಲಕ್ಷದಷ್ಟು ಡೆಪಾಸಿಟ್ ಈಗಾಗಲೇ ಬಂದಾಗಿದೆ. ಇಲ್ಲಿ ಮೊದಲ ಬಾರಿಗೆ FDಯನ್ನು ಇಟ್ಟವರು ಯತೀಶ್ ಪಾದೆ ಮತ್ತು ನಾರಾಯಣಗೌಡರು ಬೊಮ್ಮೆಟ್ಟಿಯವರು ಮೊದಲ ಬಾರಿಗೆ FDಯನ್ನು ಇಟ್ಕೊಂಡಿದ್ದಾರೆ. ಮೊದಲ SBಯನ್ನು ಮಾಡಿಕೊಂಡವರು ವೇದಪ್ರಸಾದ್ ಅಜೀರ್ ಮಜಲು, ಮೊದಲ ಶೇರನ್ನು ಮಾಡಿದವರು ತುಕ್ರಪ್ಪ ಗೌಡ ಅಜೀರ್ ಮಜಲು. ಇವರೆಲ್ಲರ ಪ್ರಾರಂಭದ ಹಂತದಲ್ಲಿ ಕೆಲಸವನ್ನು ಮಾಡಿ ಈ ಶಾಖೆ ಆಗುವಲ್ಲಿ ಪ್ರಯತ್ನವನ್ನು ಮಾಡಿದ್ದಾರೆ ಅಂತ ನಾನು ಖಂಡಿತವಾಗಿ ಸಂತೋಷದಿಂದ ಹೇಳ್ತಾ ಇದ್ದೇನೆ. ಇವತ್ತಿನ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬರೋದಿದ್ದರೆ ಪೂಜ್ಯ ಸ್ವಾಮೀಜಿಯವರು ಆಶೀರ್ವಚನ ನೀಡಿ ದೀಪ ಬೆಳಗಿಸಿ ಈ ಶಾಖೆಯನ್ನು ಉದ್ಘಾಟನೆ ಮಾಡಿಕೊಂಡಿದ್ದಾರೆ. ಆದರೆ ವಿಶೇಷ ಏನೆಂದರೆ 2002ರಲ್ಲಿ ಕೂಡ ಉದ್ಘಾಟನೆ ಮಾಡಿದ್ದು ನಮ್ಮ ಸಹಕಾರಿ ಸಂಘವನ್ನು ಪೂಜ್ಯ ಸ್ವಾಮೀಜಿಯವರು. ಆ ನಂತರದ ಎಲ್ಲ ಶಾಖೆಗಳನ್ನು ಕೂಡ ಉದ್ಘಾಟನೆ ಮಾಡಿದ್ದು, ಆಶೀರ್ವಚನ ನೀಡಿದ್ದು ಪೂಜ್ಯ ಸ್ವಾಮೀಜಿಯವರು. ಅವರ ದಿನವನ್ನು ನೋಡಿ ನಾವು ಮತ್ತೆ ದಿನ ನಿಗಣಿ ಮಾಡೋದು, ಆ ರೀತಿಯ ಒಂದು ಸಂಪ್ರದಾಯವನ್ನು ಇಟ್ಟುಕೊಂಡು ಇವತ್ತು ಈ ಶಾಖೆಗೆ ಪರಿಪೂರ್ಣವಾದ ಒಂದು ಬೆಂಬಲವನ್ನು ಸೂಚಿಸಿ ಬಂದಿದ್ದಾರೆ. ನಾವು ಶಾಖೆ ಮಾಡುವಾಗ ಮೊದಲು ಅವರ ಹತ್ರ ಪ್ರಸ್ತಾಪ ಮಾಡ್ತೇವೆ, ಹೀಗೆ ನಾವು ಶಾಖೆ ಮಾಡ್ತಾ ಇದ್ದೇವೆ, ದಿನ ಅಲ್ಲ ಪ್ರಸ್ತಾಪ ಮಾಡ್ತೇವೆ. ಆಗ ಅವರು ಹೇಳ್ತಾರೆ, ನಿಮ್ಮ ಗುರಿ ಇದೆ, ಮುಂದೆ ಹಿಂದೆ ಗುರು ಇದೆ, ನಿಮಗೆ ದೇವಿಯ ಅನುಗ್ರಹ ಇದೆ, ಮುಂದುವರಿಸಿ ಅಂತ. ಆ ಮಾತನ್ನು ಕೇಳಿಕೊಂಡು ಮುಂದೆ ಹೋಗ್ತೇವೆ. ನಮಗೆ ಯಾವತ್ತೂ ಕೂಡ ಹಿಂದೆ ಬರುವಂಥ ಅವಕಾಶವೇ ಇಷ್ಟರವರೆಗೆ ಆಗಲಿಲ್ಲ. ಹಿರಿಯರ ಮಾತಿನಂತೆ ನಮ್ಮ ಹತ್ರ ಗುರಿ ಇದ್ದರೆ, ಹಿಂದೆ ಗುರು ಇದ್ದರೆ ನಾವು ಏನನ್ನೋ ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ನಮ್ಮ ಸಹಕಾರಿ ಸಂಘವೇ ಸಾಕ್ಷಿ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತಿನ ಮುಖ್ಯ ಅತಿಥಿಗಳು ಕೂಡ ಶಶಿಕುಮಾರ್ ಬಾಲಿಯೋಟ್ರವರ ನನ್ನ ಹತ್ತಿರದ ಮನೆಯವರು, ಊರಿನವರು. ನಮಗೆ ಒಂದು ಆ ಊರಲ್ಲಿ ಆರ್ಥಿಕವಾಗಿ, ಮಾನಸಿಕವಾಗಿ, ದೈಹಿಕವಾಗಿ ಬಲಾಢ್ಯರಾದ ವ್ಯಕ್ತಿ ಇದ್ದರೆ ಅದು ಶಶಿಕುಮಾರ್ ಬಾಲಿಯೋಟ್ರವರು. ಅವರ ಒಂದು ಬೆಂಬಲ ನಮಗೆ ಯಾವತ್ತೂ ಇದೆ. ಅವರು ಇವತ್ತು ಈ ಕಾರ್ಯಕ್ರಮಕ್ಕೆ ಬೇರೆಲ್ಲೋ ಕಾರ್ಯಕ್ರಮಕ್ಕೆ ಒಪ್ಪಿಕೊಂಡರೂ ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತೇನೆ ಅನ್ನುವ ಮಾತಿನೊಂದಿಗೆ ಇದು ಬಂದಿದ್ದಾರೆ. ನಮ್ಮ ಮಾಜಿ ಶಾಸಕರು, ಅವರು ಮಾಜಿ ಶಾಸಕರು ಅಂತ ನಾವು ಅವರನ್ನು ಉಲ್ಲೇಖ ಮಾಡೋದಿಲ್ಲ, ಶಾಸಕರೇ ನಮಗೆ ಯಾವತ್ತು. ಸಂಜೀವ ಮಠಂದೂರು ಅವರು ಅವತ್ತು ಯಾವುದು DV ಸದಾನಂದರು ಶಾಸಕರಾಗಿದ್ದಾಗ ಯಾವ ರೀತಿ ಬೆಂಬಲವನ್ನು ಸಂಘಟನೆಗೆ ಮತ್ತು ಬೆಳವಣಿಗೆಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೋ ಅದೇ ರೀತಿಯ ಬೆಂಬಲವನ್ನು ಈಗ ಅವರ ಭಾವ ಸಂಜೀವ ಮಠಂದೂರವರು ಕೊಡ್ತಾ ಇದ್ದಾರೆ. ಅವರು ಕೂಡ ಇವತ್ತು ಉಪಸ್ಥಿತಿಯನ್ನು ಇಲ್ಲಿ ಗುರುತಿಸ್ತಾ ಇದ್ದೇವೆ. ಇವತ್ತು ಉಪನಿಬಂಧಕರು ಬರಬೇಕಾಗಿತ್ತು, ಅವರ ಅನಿವಾರ್ಯ ಕಾರಣಗಳಿಂದ ಅವರ ಊರಿಗೆ ಹೋಗ್ಲಿಕ್ಕೆ ಉಂಟು ಅಂತ ಹೇಳಿದರು. ಇಲ್ಲಿಯ ಪಟ್ಟಣ ಪಂಚಾಯತಿನ ಸದಸ್ಯರ ಇಲ್ಲಿಯ ಪ್ರಥಮ ಪರ್ಯಾಯ ಜಯಂತ್ CH ಅವರು ಕೂಡ ನಮ್ಮೊಡನಿದ್ದಾರೆ. ಅವರ ಸಹಕಾರವನ್ನು ಕೂಡ ಮುಂದಿನ ದಿನಗಳಲ್ಲಿ ಬಯಸ್ತೇವೆ. ಮತ್ತು ನಮ್ಮ ಮಾತೃ ಸಂಘ ಒಕ್ಕಲಿಗ ಸೇವಾ ಸಂಘ ಪುತ್ತೂರು ಇದರ ಅಧ್ಯಕ್ಷರಾದ, ಪ್ರಸ್ತುತದ ಅಧ್ಯಕ್ಷರಾದ ರವಿ ಮುಂಗ್ಲಿವಣೆಯವರ ಬೆಂಬಲ ಕೂಡ ಯಾವತ್ತೂ ಇದೆ. ವಿಟ್ಲಾದ ಅಧ್ಯಕ್ಷರು ಕೂಡ ನಮ್ಮ ಉದ್ಘಾಟನಾ ಸಮಾರಂಭದಲ್ಲಿ ಇದ್ದು ಶುಭ ಹಾರೈಸಿ ಹೋಗಿದ್ದಾರೆ. ಈ ಬಿಲ್ಡಿಂಗಿನ ಮಾಲಕರಾದ ಪೀಟರ್ ಅವರು, ಅವರ ಬಗ್ಗೆ ಆಗಲೇ ಉಲ್ಲೇಖ ಮಾಡಿದ್ದೆ. ಅವರ ಸಹಕಾರ ಕೂಡ ಯಾವತ್ತೂ ಇದೆ. ಇನ್ನೂ ವಿಶೇಷ ಒಂದು ಏನಂದರೆ, ಒಬ್ಬ ವ್ಯಕ್ತಿಯನ್ನು ಇಲ್ಲಿ ನಾನು ಉಲ್ಲೇಖ ಮಾಡಲೇಬೇಕು. DV ಸದಾನಂದರು ಇದನ್ನು ಪ್ರಾರಂಭ ಮಾಡಲಿಕ್ಕೆ ಕಾರಣಕರ್ತರು ಅನ್ನೋದನ್ನು ಎಲ್ಲರೂ ಒಪ್ಪಿಕೊಳ್ಳಬೇಕಾಗ್ತದೆ. ಆದರೆ 1ನೇ ಶಾಖೆಯನ್ನು ಉದ್ಘಾಟನೆ ಮಾಡಿದ ನಂತರ 10ನೇ ಶಾಖೆಯ ಉದ್ಘಾಟನಾ ಕಾರ್ಯಕ್ರಮಕ್ಕೂ ಕೂಡ DV ಸದಾನಂದರು ಬಂದು ಬೆಂಬಲವನ್ನು ಸೂಚಿಸಿ ಆಶೀರ್ವಾದವನ್ನು ಮಾಡಿ ಹೋಗಿದ್ದಾರೆ. ಬೆಳಗ್ಗಿನ ಹೊತ್ತು ಬಂದು, ಪೂಜಾ ಹೊತ್ತಿನಲ್ಲಿ ಬಂದು ಒಂದು ಅರ್ಧ ಗಂಟೆ ನಮ್ಮೊಡನೆ ಇದ್ದು ಶುಭ ಹಾರೈಸಿ ಹೋಗಿದ್ದಾರೆ. ಅದು ತುಂಬ ಸಂತೋಷದ ವಿಚಾರ. 1ನೇ ಶಾಖೆಯನ್ನು ಪ್ರಾರಂಭಿಸಿ 10ನೇ ಶಾಖೆಗೆ ಬರುವಂಥ ಯೋಗ ನಮ್ಮದಾಗಿದೆ. ಹಾಗೆ ಅವರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಎಲ್ಲ ಶಾಖೆಗಳ ಉಸ್ತುವಾರಿಯನ್ನು ನೋಡಿಕೊಳ್ಳುವವರು ಒಬ್ಬರಿದ್ದಾರೆ, ಸಿಒರವರು. ನಾನು ಎಲ್ಲ ಸಭೆಗಳಲ್ಲಿ ಹೇಳಿಕೊಂಡು, ಅಲ್ಲಿ ಯಾವುದೋ ಒಂದು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಹೋಗಬೇಕಿತ್ತು. ಪರ್ಸನಾಲಿಟಿ ಉಂಟು, ಅಷ್ಟೇ ಗತ್ತುಂಟು, ಅಷ್ಟೇ ಶಿಸ್ತುಂಟು. ಅವರು ನಮಗೆ
ಸಿಒರವರಾಗಿ ಸಿಕ್ಕಿದ್ದಾರೆ. 16/10/2011 ಉಪ್ಪಿನಂಗಡಿ ಶಾಖೆಗೆ ಶಾಖಾ ಪ್ರಬಂಧಕರಾಗಿ ಸೇರಿದರು. ಅವರ ಸೇವೆ ನಿಷ್ಠೆ, ಪ್ರಾಮಾಣಿಕತೆ, ಶಿಸ್ತನ್ನು ಗಮನಿಸಿ ಅವರನ್ನು ಸಿಒರವರಾಗಿ 1/7/2018 ನೇಮಕ ಮಾಡಿ, ಆ ನಂತರ ನಮ್ಮ ಸಹಕಾರಿ ಸಂಘದ ಬೆಳವಣಿಗೆಯೇ ಬೇರೆಯೇ ರೀತಿಯಲ್ಲಿ ಮೂಡಿಬಂದಿದೆ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಅದಕ್ಕೆ ಒಂದು ಮೂಲ ಕಾರಣಕರ್ತರು ಸುಧಾಕರ್ ಅಂತ ಹೇಳ್ಬೋದು, ನಾನು ಖಂಡಿತ ಹೇಳ್ಬೋದು. 10 ಶಾಖೆಗಳನ್ನು ಸುಧಾರಿಸುವ ಸುಧಾಕರ್ ಅವರು. ಅಧ್ಯಕ್ಷರು ಮತ್ತು ಶಶಿಕುಮಾರ್ ಬಾಲೇಟ್ರವರು ಒಂದು ಮಾತನ್ನು ಹೇಳಿದರು, ಸಿಒರವರು ಒಳ್ಳೆ ಚಟುವಟಿಕೆಯಲ್ಲಿದ್ದರೆ ಯಾವುದನ್ನು ಮಾಡ್ಬೋದು ಅಂತ. ಸತ್ಯಕ್ಕಾದ್ರದ್ದು ಒಪ್ಪಿಕೊಳ್ಳಬೇಕಾದ ಮಾತು. ಅಧ್ಯಕ್ಷರು ಅಂದರೆ ನಾನು ಮತ್ತು ಸುಧಾಕರ್ ಬೆಳಿಗ್ಗೆ 6 ಗಂಟೆಗೆ ಫೋನ್ ಮಾಡಿದರೆ ಮತ್ತೆ ನಿಲ್ಲಿಸೋದು 10 ಗಂಟೆಗೆ ರಾತ್ರಿ. ನಿರಂತರವಾಗಿ ಯಾವುದೋ ಒಂದು ವಿಷಯದ ಮೇಲೆ ನಾವು ಮಾತಾಡ್ತಾನೆ ಇರ್ತೇವೆ. ಆ ರೀತಿಯಲ್ಲಿ ಇದು ಬೆಳವಣಿಗೆ ಆಗಿದೆ ಅಂತ ಸುಧಾಕರ್ ಅವರನ್ನು ನಾವು 10ನೇ ಶಾಖೆಯ ಹೊತ್ತಲ್ಲಿ ಅವರಿಗೆ ಒಂದು ಗೌರವವನ್ನು ಕೊಡಬೇಕು ಅಂತ ನಿರ್ಣಯ ಮಾಡಿದ್ದಾರೆ. ದಯವಿಟ್ಟು ಅವರು ನಮ್ಮ ಗೌರವವನ್ನು ಸ್ವೀಕರಿಸಬೇಕು. ಅವರಿಗೆ ವೇದಿಕೆಯಲ್ಲಿದ್ದ ಸ್ವಾಮೀಜಿಯವರು ಮತ್ತು ಎಲ್ಲ ಅತಿಥಿಗಳು ಸೇರಿ ಗೌರವವನ್ನು ಕೊಡಬೇಕು. ಮಡಣೆ ಪತ್ರಿಕಾ ಮಾಧ್ಯಮವರು ನಿರಂತರವಾಗಿ ನಮ್ಮ ವಿಟ್ಲ ಕಾರ್ಯಕ್ರಮಕ್ಕೆ ಸಹಕಾರವನ್ನು ಪ್ರಚಾರದ ಮೂಲಕ ಮತ್ತು ಜಾಹೀರಾತಿನ ಮೂಲಕ ಪ್ರಚಾರವನ್ನು ಕೊಡ್ತಾ ಇದ್ದಾರೆ. ಮುಂದಕ್ಕೂ ಕೂಡ ನಿಮ್ಮೆಲ್ಲರ ಸಹಕಾರ ಬೇಕು ಅನ್ನುವ ಮನವಿಯನ್ನು ಮಾಡುತ್ತಾ ಸಾರ್ವಜನಿಕರಿಗೆ ಇದರ ತಿಳುವಳಿಕೆಯನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು ಅಂತ ಕೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸಮುದಾಯ ಪತ್ತಿನ ಸಹಕಾರಿ ಸಂಘವು 2002ರಿಂದ ಹೇಗೆ ಬೆಳೆದು ಬಂತು, ಹೇಗೆ ನಡೀತಾ ಇದೆ ಎನ್ನುವ ಬಗ್ಗೆ ಸವಿಸ್ತಾರವಾಗಿ ವೇದಿಕೆಯ ಮುಂದಿಟ್ಟಂಥ ಗೌರವಾನ್ವಿತ ಅಧ್ಯಕ್ಷರಿಗೆ ವಂದನೆಯನ್ನು ಸಲ್ಲಿಸುತ್ತಾ, ನಮ್ಮ ಇಂದಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಮಾಜಿ ನಿರ್ದೇಶಕರುಗಳಾದಂಥ ನಾರಾಯಣ ಆರ್ವರ, ಸಾವಿತ್ರಿ ಕೊಂಬೆಟ್ಟು, ನಾಗೇಶ್ ನೆಲಿಯಾರು, ಚಂದ್ರಶೇಖರ ಬ್ರಂತೋಡು, ಲಿಂಗಪ್ಪಗೌಡ ಕಡಿಂಬೇಲು ಇವರ ಇರುವಿಕೆಯನ್ನು ಗುರುತಿಸಿ ನಾವು ಗೌರವಿಸ್ತಾ ಇದ್ದೇವೆ. ಮುಂದೆ ಇದೀಗ ನಮ್ಮ ಸಂಘದ ಅಧ್ಯಕ್ಷರು ಇಲ್ಲಿ ವಿಟ್ಲ ಶಾಖೆಯ ಸಲಹಾ ಸಮಿತಿಯ ಹೆಸರನ್ನು ಘೋಷಣೆಯನ್ನು ಮಾಡಿದ್ದಾರೆ. ಅವರಿಗೆ ಸ್ವಾಮೀಜಿಯವರ ಕೈಯಲ್ಲಿ ನಾವು ಒಂದು ನೆನಪಿನ ಕಾಣಿಕೆಯನ್ನು ಅವರನ್ನು ಗುರುತಿಸ್ತಾ ಇದ್ದೇವೆ. ದಯವಿಟ್ಟು ಅವರು ಬಂದು ಆ ಗುರುತಿಸಿಕೆಯನ್ನು, ಗೌರವವನ್ನು ಸ್ವೀಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಮೊದಲಿಗೆ ವಿಶ್ವನಾಥ ಗೌಡ ನಾಯ್ತೊಟ್ಟು ದಯವಿಟ್ಟು ಬನ್ನಿ. ಪುನೀತ್ ಗೌಡ ಮಾಡತಾರು, ಪ್ರೇಮಲತಾ GS, ಚಂದಪ್ಪಗೌಡ ಪೈಸಾರಿ, ರಾಘವಗೌಡ B ಕಡಂಬು, ಪುರಂದರಗೌಡ ತಾಲಿಪಡ್ಪು, ಸುನಂದ ಒತ್ತೆಸಾರು, ತೀರ್ಥರಾಮ B ಸೇನೆರ ಮಜಲು, ಒಟ್ಟು 8 ಜನ ಸಲಹಾ ಸಮಿತಿ ಸದಸ್ಯರನ್ನು ಗೌರವಿಸಿದ್ದೇವೆ. 1 ಸಲಹಾ ಸಮಿತಿ ಸದಸ್ಯರನ್ನು ನಾವು ಮುಂದೆ ಗೌರವಿಸಲಿಕ್ಕೆ ಸಂತೋಷ ಪಡ್ತೇವೆ.
ಈ ಸಂದರ್ಭದಲ್ಲಿ ನಮ್ಮ ಜೊತೆ ಲಿಂಗಪ್ಪಗೌಡ ಶುಭೋದಯ ಮಾಜಿ ಅಧ್ಯಕ್ಷರು ಗೌಡರ ಯಾನೆ ಒಕ್ಕಲಿಗ ಸಂಘ ರಿಜಿಸ್ಟರ್ ವಿಟ್ಲ ಮತ್ತು ಧರ್ಮಾವತಿ ಕೆ ಮಾಜಿ ಸದಸ್ಯರು ತಾಲೂಕು ಪಂಚಾಯತ್ ಇವರ ಇರುವಿಕೆಯನ್ನು ಕೂಡ ನಾವು ಗಮನಿಸ್ತಾ ಇದ್ದೇವೆ. ಮುಂದೆ ನಮ್ಮ ವಿಟ್ಲ ಶಾಖೆಯಲ್ಲಿ ವಿಟ್ಲ ಶಾಖೆಗೆ ಪ್ರಥಮ ನಿರಕು ಠೇವಣಿಯಾಗಿ ನೀಡಿದಂಥವರು ಕನಕಮಜ್ಜಲು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರು, ನಮ್ಮ ಮಾಜಿ ಅಧ್ಯಕ್ಷರಾದಂಥ ಸ್ಥಾಪಕ ಅಧ್ಯಕ್ಷರಾದಂಥ ಜಗನ್ನಾಥ್ ಬೊಮ್ಮೆಟ್ಟಿಯವರ ಸಹೋದರರು ಆಗಿರುವಂಥ ಶ್ರೀ ನಾರಾಯಣಗೌಡ ಬೊಮ್ಮೆಟ್ಟಿ. ಮತ್ತು ಯತೀಶ್ ಪಾದೆ ವೀರಕಂಬ. ವಿಟ್ಲ ಶಾಖೆಯಲ್ಲಿ ಪ್ರಥಮ SB ಖಾತೆಯನ್ನು ತೆರೆದಂಥವರು ವೇದಪ್ರಸಾದ್ ಅಜರಮಜಾಳು ಪುಣಚ. ಇವರನ್ನು ಕೂಡ ನಾವು ಗೌರವಿಸ್ತಾ ಇದ್ದೇವೆ. ಅವರು ಕೂಡ ಗೌರವವನ್ನು ಸ್ವೀಕರಿಸಬೇಕು. ಅದೇ ರೀತಿ ಮೊದಲು ಪಾಲು ಬಂಡವಾಳ ನೀಡಿದಂಥ ತುಕ್ರಪ್ಪಗೌಡ ಅಜರಮಜಲು ಪುಣಚ ಇವರನ್ನು ಕೂಡ ನಾವು ಗೌರವಿಸ್ತಾ ಇದ್ದೇವೆ. ದಯವಿಟ್ಟು ನಮ್ಮ ಗೌರವವನ್ನು ಸ್ವೀಕರಿಸಿ. ಈ ವಿಟ್ಲ ಶಾಖೆಯ ಸಲಹಾ ಸಮಿತಿ ಅಧ್ಯಕ್ಷರಾಗಿ, ನಿರ್ದೇಶಕರಾಗಿ ಈ ಜವಾಬ್ದಾರಿಯನ್ನು ವಹಿಸಿಕೊಳ್ಳಿರುವವರು ಶ್ರೀ ರಾಮಕೃಷ್ಣಗೌಡ ಕರ್ಮಳ. ಇವರು ಕೂಡ ಸ್ವಾಮೀಜಿಯವರ ಕೈಯಿಂದ ಗೌರವವನ್ನು ಸ್ವೀಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ವಿಟ್ಲ ಶಾಖೆಯ ಸಲಹಾ ಸಮಿತಿಯ ಉಪಾಧ್ಯಕ್ಷರು, ನಿರ್ದೇಶಕರು ಆಗಿರುವಂಥ ಶ್ರೀಯುತ ಜಿನ್ನಪ್ಪಗೌಡ ಮಲುವೆಲು ಇವರು ಕೂಡ ಗೌರವವನ್ನು ಸ್ವೀಕರಿಸಬೇಕು. ಅದೇ ರೀತಿ ವಿಟ್ಲ ಶಾಖೆಯ ಸಿಬ್ಬಂದಿ ವರ್ಗದವರನ್ನು ಕೂಡ ನಮ್ಮ ಆಡಳಿತ ಮಂಡಳಿ ನಿಯೋಜನೆ ಮಾಡಿದೆ. ಈ ಸಿಬ್ಬಂದಿ ವರ್ಗದವರು ಕೂಡ ಸ್ವಾಮೀಜಿಯವರಿಂದ ಗೌರವವನ್ನು, ಆಶೀರ್ವಾದವನ್ನು ಪಡೆಯಬೇಕು ಅಂತ ವಿನಂತಿಸುತ್ತಾ, ಶಾಖಾ ಮ್ಯಾನೇಜರ್ ಆಗಿ ದಿನೇಶ್ ಪಿ, ಇಲ್ಲಿಗೆ ಗುಮ್ಮಸ್ತಿಯಾಗಿ ಹರಿನಾಕ್ಷಿ ಪಿ, ಅಟೆಂಡರ್ ಆಗಿ ಪ್ರಕಾಶ್, ಪಿಗ್ಮಿ ಸಂಗ್ರಾಹಕರಾಗಿ ಜಗದೀಶ್ ಎಂ. ಇವರು ಕೂಡ ಸಿಬ್ಬಂದಿಗಳು ಗೌರವವನ್ನು ಸ್ವೀಕರಿಸಬೇಕು. ಸಹಕಾರಿ ಸಂಘ ರಚನೆ ಮಾಡಲಿಕ್ಕೆ, ಉದ್ಘಾಟನೆ ಮಾಡಲಿಕ್ಕೆ, ಕಟ್ಟಡದಿಂದ ಹಿಡಿದು ಎಲ್ಲ ವಿಚಾರದಲ್ಲಿಯೂ ಸಹಕಾರವನ್ನು ಮಾಡಿದಂಥ ಸದಾನಂದ ಗೌಡರಿಗೆ ಗೌರವದ ಗೌರವಾರ್ಪಣೆ. ಮುಂದೆ ಬೆಳೆಯುವ ಯಾವ ರೀತಿ ಬೆಳೆಯಬೇಕು ಎಂಬುದರ ಬಗ್ಗೆ ಸಂಘದ ಉಪಾಧ್ಯಕ್ಷರು ಮತ್ತು ವಿಜಯ ಬ್ಯಾಂಕಿನ ಸೀನಿಯರ್ ಮ್ಯಾನೇಜರ್ ಆಗಿ ಸೇವೆ ಸಲ್ಲಿಸಿರುವ ಅನುಭವವನ್ನು ನಮ್ಮ ಸಂಘದಲ್ಲಿ ಹಂಚುತ್ತಿರುವ ಗೌರವಾನ್ವಿತ ಉಪಾಧ್ಯಕ್ಷರಾದಂಥ ಶ್ರೀ UP ರಾಮಕೃಷ್ಣ ಇವರು ಸಮಾರಂಭಕ್ಕೆ ಆಗಮಿಸಿ ಈ ಹತ್ತನೇ ವಿಟ್ಲ ಶಾಖೆಯನ್ನು ಉದ್ಘಾಟಿಸಿದ ಮತ್ತು ಎಲ್ಲರಿಗೂ ಶುಭ ಹಾರೈಸಿದ ನಮ್ಮ ಪರಮ ಪೂಜ್ಯ ಶ್ರೀ ಧರ್ಮಪಾಲನಾಥ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ, ಅದೇ ರೀತಿ ಸ್ವಾಮಿಗಳ ಬಗ್ಗೆ ಹೇಳುವುದಿದ್ರೆ, ನಮ್ಮ ಅಧ್ಯಕ್ಷರು ಹೇಳಿದಂತೆ ಎಲ್ಲೆಲ್ಲಿ ನಮ್ಮ 10 ಬ್ರ್ಯಾಂಚ್ಗಳನ್ನು ಅವರು ಉದ್ಘಾಟನೆ ಈಗ ಮಾಡಿದ್ದಾರೆ. 9 ಬ್ರ್ಯಾಂಚ್ಗಳಲ್ಲಿ ಅಕ್ಷರಶಃ ಅದರ ಬಿಸ್ನೆಸ್ ಗ್ರೋತ್ ನೋಡಿದಾಗ ಎಲ್ಲೋ ಒಂದು ದೈವಿಕ ಶಕ್ತಿ ಇದೆ, ನಮ್ಮ ಹಿಂದೆ ಇದೆ. ಅದರಿಂದಾಗಿ ನಾವು ಭಾಳ ಸಕ್ಸಸ್ಫುಲ್ಲಾಗಿ ಡೆಪಾಸಿಟ್ ಕಲೆಕ್ಟ್ ಮಾಡೋದು, ಬಿಸ್ನೆಸ್ ಡೆವಲಪ್ ಮಾಡೋದು ಎಲ್ಲರೂ ಮಾಡ್ತಾರೆ. ಆದರೆ ಈ ಸಕ್ಸಸ್ ರೇಟಿಗೆ ಎಲ್ಲೋ ಒಂದು ಸ್ವಾಮಿಗಳ ಆಶೀರ್ವಾದ ಮತ್ತು ಶುಭ ಹಾರೈಕೆಯಿಂದಾಗಿ ಆಗಿರ್ಬೋದು ಅಂತ ನನ್ನ ಅನಿಸಿಕೆ. ಅದೇ ರೀತಿ ನಾನು ಯಾರಾದರೂ ಆರ್ಥಿಕ ಸಂಸ್ಥೆಗಳನ್ನು ಓಪನ್ ಮಾಡೋರಿದ್ದರೆ ಅಥವಾ ಅಂಥವರು ಈ ಸ್ವಾಮಿಯ ಕೈಯಿಂದ, ನಮ್ಮ ಸ್ವಾಮಿಗಳ ಕೈಯಿಂದ ಉದ್ಘಾಟನೆ ಮಾಡಿದರೆ
ಇದು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಸುಳ್ಯದಲ್ಲಿ ಕುರಿಂಜಿ ವೆಂಕಟರಮಣ ಗೌಡರು ಯಾವುದೆಲ್ಲ ಅಂಗಡಿಗಳನ್ನು ಉದ್ಘಾಟನೆ ಮಾಡಿದರೋ ಅದರ ಸಕ್ಸಸ್ ರೇಟ್ ಭಾಳ ಚೆನ್ನಾಗಿತ್ತು. ಆ ದೃಷ್ಟಿಯಲ್ಲಿ ನಾನು ಸ್ವಾಮಿಯವರ ಅಮೃತಹಸ್ತದಿಂದ ಉದ್ಘಾಟನೆಗೆ ಅವಕಾಶ ಉಂಟು, ಮಾಡಿಸಿಕೊಳ್ಳಿ ಅಂತ ಹೇಳುತ್ತಾ ನಮ್ಮ ಇವತ್ತಿನ ಈ ಸಮಾರಂಭದಲ್ಲಿ ಇನ್ನೊಬ್ಬರ ಅತಿಥಿ ಮಾಜಿ ಶಾಸಕರು, ನಮ್ಮ ಆತ್ಮೀಯರು ಆದ ಸಂಜೀವ ಮಠಂದೂರು. ಇಲ್ಲಿ ಮಠಂದೂರು ಶಾಸಕರಾಗಿದ್ದಾಗ ನಾನು ಮಾಲಿಂಗೇಶ್ವರ ITIಯಲ್ಲಿ ಆಗಿರುವಾಗ ಪಿರಿಯಡಲ್ಲಿ ಸಾಕಷ್ಟು ಆ ITIಗೆ ಅವರು ಕೊಡುಗೆ ಕೊಟ್ಟಿದ್ದಾರೆ. ನಾನು ಇದನ್ನು ಯಾಕೆ ಪ್ರಸ್ತುತ ಮಾಡುತ್ತೇನೆ ಅಂದರೆ, ಒಬ್ಬ ಶಾಸಕನಾಗಿ ನಮಗೆ ಉಪಕಾರ ಮಾಡಿದಾಗ ಅಥವಾ ಅವರಿಂದ ನಾವು ಉಪಕಾರ ಪಡೆದಲ್ಲಿ ಅದನ್ನು 4 ಜನರ ಮುಂದೆ ಹೇಳುವ ಮನೋಧೈರ್ಯ ನಮ್ಮ ಹತ್ರ ಬೇಕು. ನಾವು ಯಾಕಂದರೆ ಆ ಸುಸಜ್ಜಿತ ಅಲ್ಲಿ ಸಭಾಭವನ ಆಗಿದೆ, ಕಂಪ್ಯೂಟರ್ ಲ್ಯಾಬ್ ಆಗಿದೆ. ಅವರ ಶಾಸಕರ ಅನುದಾನ ಅಲ್ಲದೆ ಬೇರೆ ರೀತಿಯಲ್ಲಿ ಸಹಿತ ನಮಗೆ ಸಾಕಷ್ಟು ಸಹಕಾರ ನೀಡಿದ್ದಾರೆ. ನಾನು ಅವರು 2-3 ಸತಿ ಬೆಂಗಳೂರಿಗೆ ಹೋಗಿ ಕಲೆಕ್ಷನ್ ಇದರಲ್ಲೂ ನಮ್ಮೊಟ್ಟಿಗೆ ಸಹಕಾರ ನೀಡಿದ್ದಾರೆ. ಅಂಥವರನ್ನು ಈ ಸಂದರ್ಭ ನಾನು ನೆನೆಸಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಅದೇ ರೀತಿ ಇನ್ನೋರ್ವ ಅತಿಥಿ ಶಶಿಕುಮಾರ್ ರೈ ಬಾಲ್ಯೋಟು, ಭಾಳ ಒಂದು ಫೋರ್ಸ್ಫುಲ್ ಯಂಗ್ಸ್ಟರ್ ಅಂತ ಹೇಳ್ಬೋದು ನಾನು. ಯಾಕಂದರೆ ಅವರು ಹೋಗುವ ರೀತಿ ನೋಡಿದಾಗ ಎಲ್ಲೋ ಹಳೆಯ ಕಥೆಯನ್ನು ರಾಜೇಂದ್ರ ಕುಮಾರ್ನ ಓದಿದಾಗ ಅವರ ಫುಟ್ ಸ್ಟೆಪ್ಸ್ನಲ್ಲೇ ಇವರು ನಡೆಯುವ ರೀತಿಯಲ್ಲಿ ಕಾಣುತ್ತದೆ. ಮುಂದಿನ ದಿನಗಳಲ್ಲಿ ಈಗ ಸದ್ಯಕ್ಕೆ ನನಗೆ ಕಂಡಂತೆ ಅವರು ಜೂನಿಯರ್ ರಾಜೇಂದ್ರ ಕುಮಾರ್ ಥರನೇ ಕಾಣ್ತಾ ಇದ್ದಾರೆ. ಆದರೆ ಅವರಿಗೆಲ್ಲ ಥರದಲ್ಲೂ ಶುಭವಾಗಲಿ, ಅವರು ನಮಗೆ ಮುಂದೆ ಒಳ್ಳೆಯ ಮಾರ್ಗದರ್ಶನ ಸಹಾಯ ನೀಡುವಲ್ಲಿ ಅವರಿಗೆ ಮನಸ್ಸಾಗಲಿ ಅಂತ ಕೇಳ್ತಾ ಇದ್ದೇನೆ. ಅದೇ ರೀತಿ ನಮ್ಮೊಂದಿಗೆ ನಮ್ಮ ಗೌಡ ಸಮಾಜದ ಅಧ್ಯಕ್ಷರಾದ ರವಿ ಮಂಗ್ಲಿಯನ್ನು ಇದ್ದಾರೆ, ಜಯಂತ್ PN ಸದಸ್ಯರು ಇದ್ದಾರೆ, ಪೀಟರ್ ಫ್ರಾನ್ಸಿಸ್ ನಮ್ಮ ಕಟ್ಟಡದ ಮಾಲೀಕರು ಇದ್ದಾರೆ. ಇದಕ್ಕೆ ಮೊದಲು ನಮ್ಮ ಅಧ್ಯಕ್ಷರು ನಡೆದು ಬಂದ ದಾರಿ, ಹೇಗೆ ಈ ಸಂಸ್ಥೆ ಇಂಪ್ರೂವ್ ಆಯಿತು, ಈ ಬಿಸ್ನೆಸ್ ಗ್ರೋತ್ ಏನು ಅಂತ, ಈ ಬಿಸ್ನೆಸ್ ಗ್ರೋತ್ ಅವ್ರು ಫಿಗರ್ಸ್ ಕೊಟ್ಟರು. ಆದರೆ ನಾನು ಹೇಳೋದು, ಈ ಫಿಗರ್ಸ್ಗಿಂತಲೂ ಪ್ರತಿ ವರ್ಷ 20-25% ಒಂದು ಸಂಸ್ಥೆ ಗ್ರೋತ್ ಆಗ್ತದೆ ಅಂದರೆ ಅದು ಬಹಳ ದೊಡ್ಡ ವಿಷಯ. ನೋಡಿ, 20% ಅಂದರೆ 5 ವರ್ಷಕ್ಕೆ ಹಿಂದೆ ಅದು 20 ಲಕ್ಷ ಆಗಿರ್ಬೋದು. 20% ಪ್ರತಿ ವರ್ಷ ಬಂದಾಗ ಅದರ ಗ್ರೋತ್ ರೇಟಿನೊಟ್ಟಿಗೆ ಅಮೌಂಟ್ ಕ್ವಾಂಟಮ್ ಇನ್ಕ್ರೀಸ್ ಸಿಕ್ಕಾಪಟ್ಟೆ ಬರ್ತದೆ. ನಾವು 20% ಲೆಕ್ಕದಲ್ಲಿ ಮಾತಾಡ್ಕೊಂಡು ಹೋಗ್ತೇವೆ, ಇಲ್ಲಿ ಕೋಟಿಯಲ್ಲದು ಇನ್ಕ್ರೀಸ್ ಆಗ್ತದೆ. ಈಗ ಕಳೆದ ವರ್ಷ 16 ಕೋಟಿ ಇದ್ದದ್ದು ಗ್ರೋತ್ ಆದರೆ ಈ ವರ್ಷ 20 ಕೋಟಿ, ನೆಕ್ಸ್ಟ್ ವರ್ಷಕ್ಕೆ ಆ ಗ್ರೋತ್ 25 ಕೋಟಿಯಷ್ಟು ಇನ್ಕ್ರೀಸ್ ಮಾಡಬೇಕಾಗ್ತದೆ ನಮ್ಮ ವಾಲ್ಯೂಮನ್ನು. ಈ ಗ್ರೋತ್ ಭಾಳ ಎಲ್ಲ ಟೈಮಲ್ಲಿಯೂ ಪ್ರತಿ ಕಡೆಯಲ್ಲಿ ಸ್ಯಾಚುರೇಷನ್ ಪಾಯಿಂಟ್ ಅಂತ ಇರ್ತದೆ. ಅದನ್ನು ಮೀರಿ ನಾವು ಬೆಳೀಲಿಕ್ಕೆ ಕಾರಣ ನಮ್ಮ ಸಿಬ್ಬಂದಿಗಳು, ನಮ್ಮ ಡೈರೆಕ್ಟರ್ಗಳು, ಪ್ಲಸ್ ಎಲ್ಲ ಸಲಹಾ ಸಮಿತಿಯವರು, ನಮ್ಮ ಸಮಾಜದ ಬಾಂಧವರು, ಹಿತೈಷಿಗಳು, ಈ ಎಲ್ಲರ ಸಹಕಾರದಿಂದಾಗಿ ಈ ಮಟ್ಟದ ಗ್ರೋತ್ ಬಂದಿದೆ. ಈಗ ಇರುವುದು ನಾವು ಈ ಗ್ರೋತ್ ಆದ ಮೇಲೆ ನಮಗೆ ಜವಾಬ್ದಾರಿ ಇನ್ನಷ್ಟು ಜಾಸ್ತಿ. ಯಾಕಂದರೆ ನಾವು ಸ್ಯಾಚುರೇಷನ್ ಪಾಯಿಂಟಿಗೆ ಬರ್ಬೋದು, ಅಲ್ಲಿಗೆ ನಿಂತ ನೀರಾಗಬಾರ್ದು. ನಾವು ಇನ್ನು ಇದೇ ಟೆಂಪೋದಲ್ಲಿ ಮುಂದುವರಿಬೇಕಾದ್ರೆ ಭಾಳಷ್ಟು ನಾವು ಎಫರ್ಟ್ಸ್ ಹಾಕಬೇಕಾಗ್ತದೆ. ಆ ಎಫರ್ಟ್ಸ್ ಹಾಕಬೇಕಾದ್ರೆ ನಮ್ಮ ಡೈರೆಕ್ಟರ್ಗಳು ಈಗ ಪಾಪ ನಿರಂತರವಾಗಿ ಎಫರ್ಟ್ಸ್ ಹಾಕ್ತಾ ಇದ್ದಾರೆ, ಸಲಹಾ ಸಮಿತಿಯವರು ಎಫರ್ಟ್ ಹಾಕ್ತಾ ಇದ್ದಾರೆ. ಯಾವುದೇ ಅವರು ಸಿಟ್ಟಿಂಗ್ ಫೀ ಆಗಲಿ ಏನೂ ಇಲ್ಲದವರು ಸ್ವಂತ ಕೈಯಿಂದ ಹಾಕಿ ಇಷ್ಟು ಟೀಮನ್ನು ಮುನ್ನಡೆಸುವಲ್ಲಿ ನಮ್ಮ ಚಿದಾನಂದ ಬಾಲ್ಯ ಅಧ್ಯಕ್ಷರು ಸಕ್ಸಸ್ ಆಗಿದೆ. ಯಾಕಂದರೆ ಇಷ್ಟು ಜನ ಒಂಥರ ವಾಲಂಟ್ರಿಯಾಗಿ ಒಂದು ಸೇವೆ ಕೊಡುವ ಒಂದು ಟೀಮನ್ನು ತನ್ನ ಮಾತಿನ ಚಾತುರ್ಯದಿಂದ, ಹೊಗಳುವಿಕೆಯ ಚಾತುರ್ಯದಿಂದ ಅವರು ಒಟ್ಟು ಹಾಕಿಕೊಂಡು ಈ ಸಂಸ್ಥೆಯನ್ನು ಮುನ್ನಡೆಸಿದ್ದಾರೆ. ಎಲ್ಲರೂ ಸೇರಿ ಆದ ಕಾರಣ ನಾನೊಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏನಂತ ಹೇಳಿದರೆ, ಈ ಗ್ರೋತಿಗೆ ಮುಖ್ಯ ಕಾರಣ ಇಲ್ಲಿ ನಾನು ಅಂತ ಹೇಳುವ ಭಾವನೆ ಯಾರಿಗೂ ಇಲ್ಲ. ಎಲ್ಲರೂ ನಾವು ಅನ್ನುವ ಭಾವನೆಯಿಂದ ಎಲ್ಲರನ್ನು ಒಗ್ಗೂಡಿಸಿಕೊಂಡು ಈ ಗ್ರೋತಲ್ಲಿ ಪ್ರತಿಯೊಬ್ಬರ ಪಾರ್ಟಿಸಿಪೇಷನ್ ಇದೆ, ಪ್ರತಿಯೊಬ್ಬರ ಕಾಂಟ್ರಿಬ್ಯೂಷನ್ ಇದೆ, ಡೆಡಿಕೇಟೆಡ್ ಸ್ಟಾಫ್ ಇದ್ದಾರೆ. ಈ ದೃಷ್ಟಿಯಲ್ಲಿ ಈ ಗ್ರೋತ್ ಆಗಿದೆ. ಈ ಟೆಂಪೋವನ್ನು ಬಹಳ ಚಾತುರ್ಯದಿಂದ ಬಯಲಾಡಿಯವರು ಮುಂದುವರ್ಸ್ಕೊಂಡು ಹೋಗ್ತಿದ್ದಾರೆ. ಎಲ್ಲ ಡೈರೆಕ್ಟರ್ಗಳ ಎಲ್ಲರದ್ದು ಅವರಲ್ಲಿರುವ ಸೋರ್ಸ್ಗಳನ್ನು, ರಿಸೋರ್ಸ್ಗಳನ್ನು ಯೂಸ್ ಮಾಡಿ ಈ ಮಟ್ಟಕ್ಕೆ ಅವರು ನಮ್ಮ ಸೊಸೈಟಿಯನ್ನು ತಲುಪಿಸಿದ್ದಾರೆ.
ಈಗ ಒಂದು ಲೆವೆಲ್ಗೆ ಬಂದ ಮೇಲೆ ನಮ್ಮ ಸ್ಟ್ರಾಟಜಿಗಳು ಚೇಂಜ್ ಆಗಬೇಕು. ನಾವು ಇದೇ ಸ್ಟ್ರಾಟಜಿಯಲ್ಲಿ ಪ್ರತಿ ಸತಿ ನಡೀತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಯಾಕಂದರೆ ಒಂದೇ ಇದು ಯೋಜನೆಗಳು ಒಂದೇ ಥರದ್ದು ಇದ್ದ ಕೂಡಲೇ ನಾವು ಚೇಂಜಸ್ ಕೊಡಲೇಬೇಕು. ಅದಕ್ಕೆ ನಾವು ಬ್ಯಾಂಕಿಂಗ್ ಟರ್ಮ್ಸಲ್ಲಿ ಹೇಳ್ತೇವೆ SWOT ಅನಾಲಿಸಿಸ್ ಅಂತಂದರೆ ನಮ್ಮ ಸಂಸ್ಥೆಯ ಸ್ಟ್ರೆಂತ್, ವೀಕ್ನೆಸ್ ಏನು, ಆಪರ್ಚುನಿಟಿಗಳು ಏನು, ಟ್ರಬಲ್ಸ್ ಏನು, ಇದನ್ನು ಫಸ್ಟಿಗೆ ನಾವು ಅಸೆಸ್ ಮಾಡಿಕೊಳ್ಬೇಕು. ನಮ್ಮ ಸ್ಟ್ರೆಂತ್ ಏನು, ನಮ್ಮ ಹತ್ರ ಒಳ್ಳೆ ಸ್ಯಾಟಿಸ್ಫೈಡ್ ಕಸ್ಟಮರ್ಸ್ ಇದ್ದಾರೆ, ಒಳ್ಳೆಯ ಸ್ಟಾಫ್, ಡೆಡಿಕೇಟೆಡ್ ಸ್ಟಾಫ್ ಇದ್ದಾರೆ, ಲೇಟ್ ಕೂತು ಕೆಲಸ ಮಾಡ್ತಾರೆ, ಭಾಳ ಒಳ್ಳೆಯ ನೆಟ್ವರ್ಕ್ ಇದೆ. ಆದರೆ ಅದನ್ನು ಹಾಗೆ ಬಿಡದೆ ಅವರನ್ನು ಉತ್ತೇಜಿಸುವ ಒಂದು ಪ್ರಕ್ರಿಯೆ ರೆಗ್ಯುಲರ್ ನಡೀತಾ ಇದ್ದಾಗ ಮಾತ್ರ ಈ ಸ್ಟ್ರೆಂತ್ಗಳು ಅದೇ ಥರ ಇರುತ್ತದೆ. ಆದ ಕಾರಣ ಈ ನಿಟ್ಟಿನಲ್ಲಿ ನಾವು ಆದಷ್ಟು ರಿಫ್ರೆಷರ್ ಕೋರ್ಸ್ಗಳು ಅಥವಾ ಎಲ್ಲರನ್ನ ಮೀಟ್ ಮಾಡಿಸೋದು, ಇದನ್ನು ಮುಂದುವರಿದ ಭಾಗವಾಗಿ ಮಾಡಿದಾಗ ಮಾತ್ರ ನಾವು ಹೊಸ ಕ್ಲೈಂಟ್ಸನ್ನು ಸಿಗ್ತಾ ಇರ್ತಾರೆ. ಇದನ್ನು ನಾವು ಮಾಡ್ತಾ ಇರಬೇಕಾದ್ರೆ ಅದೇ ಥರ ವೀಕ್ನೆಸ್ಸಲ್ಲಿ ನಮಗೆ ಸಾಕಷ್ಟು ನಾಲೆಜ್ಗಳ ಕೊರತೆ ಇದೆ. ನಾನು ಶಶಿಕುಮಾರ್ ಬಾಲಿವುಡ್ ಮಾತಾಡಿದೆ. ನಮಗೆ ಏನೇನು ಹೊಸ ಕಾನೂನುಗಳಿದೆ, ನಾವು ಎಲ್ಲಿ ಲೂಪ್ ಹೋಲ್ಸ್ಗಳಾಗ್ತಿದ್ದೇವೆ ಅಂತ ಹೇಳೋದೆಲ್ಲ ಯಾರಿಗೂ ಅರಿವಿರೋದಿಲ್ಲ. ಸಿಬ್ಬಂದಿಗಳು ಬರ್ತಾರೆ, ಮಕ್ಕಿ ಅಂತ ಹೇಳ್ತೇವೆ, ಅದಕ್ಕೆ ಕೊಟ್ಟ ಕೆಲಸವನ್ನು ಮಾಡೋದು, ಬಂದ ಚೆಕ್ಕನ್ನು ಪೋಸ್ಟ್ ಮಾಡೋದು. ಅವರಿಗೆ ಅದರ ಬಗ್ಗೆ ಪ್ರಾಸ್ ಆ್ಯಂಡ್ ಕಾನ್ಸ್ ಅಂತ ಹೇಳ್ತೇವೆ, ಅದರಿಂದ ಏನು ಹಾಳು ಏನು ಒಳ್ಳೆಯದು ಅಂತ ಹೇಳುವ ನಾಲೆಜ್ ಭಾಳ ಕೊರತೆ ಇದೆ. ಇದಕ್ಕಾಗಿ ನಾನು DCC ಬ್ಯಾಂಕ್ ಅಂತ ಏನಾದರೂ ಕಾರ್ಯಾಗಾರವನ್ನು ಮಾಡಿ ಎಲ್ಲರಿಗೂ ಒಂದು ಅರಿವು ಮೂಡಿಸಿ ಕಾಮನ್ ಪ್ಲ್ಯಾಟ್ಫಾರ್ಮ್ ಬೇಕು. ಈಗ ನಮ್ಮ ಸೊಸೈಟಿಲಿ ಒಂದು, ಇನ್ನೊಂದು ಸೊಸೈಟಿ ಒಂದು, ಅಲ್ಲಿ ಸ್ಟಾಫಿಗೆ, ಸಿಬ್ಬಂದಿಗೆ ಅವರದೇ ಆದ ಸರ್ವಿಸ್ ರೆಗ್ಯುಲೇಷನ್ ಇಲ್ಲ, ಕಾಂಡಕ್ಟ್ ರೆಗ್ಯುಲೇಷನ್ಸ್ ಇಲ್ಲ. ಒಂದೊಂದು ಕಡೆಯಲ್ಲಿ ಒಂದೊಂದು ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಕಾಮನ್ ರೆಗ್ಯುಲೇಷನ್, ಕಾಮನ್ ಸರ್ವಿಸ್ ಕಾಂಡಕ್ಟ್, ಸರ್ವಿಸ್ ಬೆನಿಫಿಟ್ಸ್ ಆದರೆ ಆಯಾ ಸಂಸ್ಥೆಯ ಆರ್ಥಿಕ ಶಕ್ತಿಯಿಂದ ಹೋಗ್ತದೆ. ಈ ಕಾಂಡಕ್ಟ್ ರೆಗ್ಯುಲೇಷನ್ ಅಂತ ಹೇಳೋದು ಒಂಥರ ಕಾಮನ್ ಆದಷ್ಟು ಒಳ್ಳೆಯದು. ಇದೆಲ್ಲ ಮುಂದಿನ ದಿನಗಳಲ್ಲಿ ಮಾಡಿದಾಗ ನಮಗೆ ಒಳ್ಳೆಯ ಸ್ಟಾಫು ಇರ್ತಾರೆ, ಕೆಟ್ಟ ಸ್ಟಾಫ್ಗಳು ಇರ್ತಾರೆ, ಅಥವಾ ಅವರು ಸ್ವಲ್ಪ ದಾರಿ ತಪ್ಪಿದಾಗ ಕರೆಕ್ಷನ್ ಮಾಡಬೇಕಾದ್ರೆ ನಮಗೆ ಕಾಂಡಕ್ಟ್ ರೆಗ್ಯುಲೇಷನ್ಸ್ ತಿಳಿಬೇಕಾಗ್ತದೆ. ಈ ಎಲ್ಲ ನಿಟ್ಟಿನಲ್ಲಿ ಇದನ್ನು ಒಂದು ಪೂರಕವಾಗಿ ತಕ್ಕೊಂಡು ನಾವು ಉತ್ತೇಜಿಸುವ ಕಾರ್ಯಕ್ರಮವನ್ನು ಮಾಡೋದೊಂದು ಭಾಳ ಮುಖ್ಯವಾಗಿರುತ್ತೆ. ಅದೇ ಥರ ಆಪರ್ಚುನಿಟೀಸ್, ಎಲ್ಲಿ ಅವಕಾಶಗಳಿದೆ. ಈಗ ಕಳೆದ ಸಂಜೀವಣ್ಣ MLA ಆದರೂ ನಾವು ಅವರ ಮುಖಾಂತರ ಎಲ್ಲೆಲ್ಲಿ ಕಾಂಟ್ಯಾಕ್ಟ್ ಆಗಲಿಕ್ಕಾಗ್ತದೆ, ನಮ್ಮ ರಿಕ್ರೂಟ್ಮೆಂಟ್ಗೆ ಹೆಲ್ಪ್ ಆಗುವಂಥದ್ದು, ಇಂಥದ್ದೆಲ್ಲ ಆಪರ್ಚುನಿಟೀಸ್ಗಳಿರ್ತದೆ ನಮಗೆ. ಸ್ವಾಮಿಗಳ ಮುಖಾಂತರ ಅವರ ಗುಡ್ ವಿಲ್ ಅಂತ ತಗೊಂಡು, ಯಾಕಂದರೆ ಅಭಿವೃದ್ಧಿಗೆ ಯಾರು ಆಗ್ತದೆ ಅವ್ರನ್ನ ಟ್ಯಾಪ್ ಮಾಡುವ ಒಂದು ಪ್ರೊಸೀಜರ್ಗೆ ಹೋಗ್ಬೇಕು ನಾವು. ಅವನಿಂದ ಆಗ್ತದೆ ಇಲ್ವಲ್ಲ, ನಾವು ಟ್ಯಾಪ್ ಮಾಡಬೇಕು. ಅವನು ಯಾವತ್ತಾದರೂ ಒಂದು ದಿವಸ ಯೂಸ್ ಆಗ್ತಾನೆ. ಎರಡನೇದ್ದು, ಕಸ್ಟಮರ್ಸ್ ಬಂದಾಗ ಅವರೊಟ್ಟಿಗೆ ಒಂದು ಫ್ರೆಂಡ್ಲಿ ಅಪ್ರೋಚನ್ನು ಬೆಳೆಸಿಕೊಂಡು ಅವರ ಮುಖಾಂತರ ನೆಟ್ವರ್ಕನ್ನು ಕಲೆಕ್ಟ್ ಮಾಡಿದಾಗ ನಮಗೆ ಈ ರೆಗ್ಯುಲರ್ ಫ್ಲೋ ಬರ್ತದೆ. ನಾವು ಈ ಗ್ರೋತಿಗೆ ಸಪೋರ್ಟ್ ಆಗ್ತದೆ. ನಾವಿಷ್ಟು 20% ಮೇಲೆ ಗ್ರೋತ್ ಹೋಗಬೇಕಾದ್ರೆ ಹೊಸ ಸಿಸ್ಟಮ್ ಮಾಡಬೇಕು, ಹೊಸ ಕಸ್ಟಮರ್ಗಳನ್ನು ಹುಡುಕಬೇಕು, ಅವರ ಮುಖಾಂತರ ಅವರ ನೆಟ್ವರ್ಕಿಂದ ಅವರು ಬೇರೆಯವ್ರನ್ನ ಹಿಡ್ಕೊಳ್ಬೇಕು. ಇದು ಇನ್ನು ಫೈನಲಿ ಬರೋದು ಟ್ರಬಲ್ಸ್ ಅಂತೇಳಿ. ಈ ಪ್ರಾಬ್ಲಮ್ಸ್ಗಳು ನೀವೆಲ್ಲ ತಿಳಿದಿರಲ್ಲ, ನಕಲಿ ಜ್ಯುವೆಲ್ಲರ್ಸ್ ಬರೋದು, ಸ್ಟಾಫ್ ಇನ್ವಾಲ್ವ್ಡ್ ಫ್ರಾಡ್ ಅಂತ ಹೇಳ್ತೇವೆ, ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ ಪ್ರಾಬ್ಲಮ್ಸ್ ಇರ್ತದೆ. ಈ ಟ್ರಬಲ್ಸಿಗೆ ನಾವು ಹೆಚ್ಚಿದಕ್ಕೆಲ್ಲ ಜ್ಯುವೆಲ್ರಿ ಇದಕ್ಕೆ ಮುಂದಾಲೋಚನೆ ಮಾಡಿ ಇಂಟರ್ನಲ್ ಆಡಿಟ್ಸ್ ಹಾಕ್ಕೊಂಡು ಇದನ್ನು ನಾವು ಆದಷ್ಟು ಹತ್ತಿಕ್ಕಿದಾಗ ನಮಗೆ ಆ ಸ್ಮೂತ್ ಫಂಕ್ಷನಿಂಗ್ ಈಸಿ ಆಗ್ತದೆ. ಯಾವಾಗಲೊಂದು ಪ್ರಾಬ್ಲಮ್ ಬಂದರೆ ನಮ್ಮ ಗ್ರೋತಿಗೆ ಹೊಡಿತದೆ. ಆ ಪ್ರಾಬ್ಲಮ್ ಬರದಾಗೆ ನಾವು ಮುಂದಾಲೋಚನೆ ಮಾಡಿಕೊಂಡು ಅದನ್ನು ನಿಲ್ಲುವ ಒಂದು ಪ್ರಕ್ರಿಯೆಗೆ ನಾವು ಮುಂದೆ ಹೋಗಬೇಕು. ಆ ಟ್ರಬಲ್ಸನ್ನು ನಿಲ್ಲಿಸಿದರೆ ಇದಕ್ಕೆ SWOT ಅನಾಲಿಸಿಸ್ ಅಂತ ಹೇಳ್ತಾರೆ. ಯಾವುದೇ ವ್ಯಾಪಾರ ಆಗಲಿ, ಯಾವುದೇ ಸಿಸ್ಟಮ್ಗೆ ಅವರ ಈ 5-4 ಅಳವಡಿಸಿದಾಗ ಸ್ವಲ್ಪ ಮಟ್ಟಿಗೆ ನಾವು ಅಡ್ವಾನ್ಸ್ ಥಿಂಕ್ ಮಾಡಲಿಕ್ಕಾಗ್ತದೆ. ಅಡ್ವಾನ್ಸ್ ಪ್ರಾಬ್ಲಮನ್ನು ಆ್ಯಂಟಿಸಿಪೇಟ್ ಮಾಡಿ ನಾವು ಮಾರ್ಕೆಟ್ ರಿಸ್ಕ್ಗಳಿರ್ಬೋದು, ಬೇರೆ ಬೇರೆ ಕಾನೂನುಗಳು ಬರೋದಿರ್ಬೋದು, ಇದನ್ನು ತಿಳ್ಕೊಂಡಾಗ ಆ ಗ್ರೋತ್, ಸಸ್ಟೈನ್ಡ್ ಗ್ರೋತ್ ಅಂತ ಹೇಳ್ತೇವೆ ನಾವು, ಅದೇ ಥರ ಗ್ರೋತ್ ಇರಬೇಕು. ಇದಾಗದಾಗೆ ನೋಡಿಕೊಳ್ಳಲಿಕ್ಕೆ ಈಸಿ ಆಗ್ತದೆ. ಇದಿಷ್ಟು ನಾನು ಮುಂದಿನ ದಿನಗಳಲ್ಲಿ ನಮ್ಮ ಯೋಜನೆಗಳು. ನಾವು ನಾರ್ಮಲಿ ಏನು ಮಾಡ್ತೇವೆ, ಕಾರ್ಪೊರೇಟ್ ಗೋಲ್ ಮತ್ತು ಬಜೆಟಿಂಗ್ ಮಾಡ್ತೇವೆ. ಈಚ್ ಕ್ವಾರ್ಟ್ರಿಗೆ ಪ್ರತಿಯೊಬ್ಬರಿಗೆ ಬ್ರಾಂಚಸ್ಸಿಗೆ ಟಾರ್ಗೆಟ್ಸ್ ಆಗ್ತೇವೆ. ಸೊ ಈ ಬಜೆಟಿಂಗ್ ಮತ್ತು ಇದು ನಾವು ಇದು ಮಾಡಿದ ಕೂಡಲೇ ಪ್ರಾಪರ್ ಮಾನಿಟರಿಂಗ್ ಸಿಗ್ತದೆ. ಎರಡನೇದು, ನಾವು ಈ ಎಕ್ಸ್ಪೆಂಡಿಚರ್ ಮತ್ತು ಇನ್ಕಮಿಗೆ ತಲೆ ಹಾಕುವ ಒಂದೊಂದು ಪ್ರಕ್ರಿಯೆ. ಈ ಇನ್ಕಮ್ ಅಂತ ಹೇಳಿದರೆ ಬೇರೆ ಬೇರೆ ನ್ಯಾಷನಲ್ಸ್ ಬ್ಯಾಂಕಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಇಲ್ಲ ಅಂತ ಚಾರ್ಜ್ ಮಾಡೋದು, ಚೆಕ್ ಇಶ್ಯೂ ಮಾಡಿದರೆ ರಿಟರ್ನ್ ಆದರೆ ಚಾರ್ಜ್. ಈ ಪ್ರಕ್ರಿಯೆಗಳಿಗೆ ನಾವು ಮಾಡ್ಬೋದಾ ಇಲ್ವೋ, ಇದನ್ನು ಹೇಗೆ ಮಾಡಿಕೊಂಡು ಹೋಗ್ಬೋದು ಅಂತ
ಬಾಲಿವುಡ್ನವ್ರು ಹೇಳಬೇಕಂದ್ರೆ ಭಾಳಷ್ಟು ಬ್ಯಾಂಕ್ಗಳು ಲಾಭ ಅಂತ ಪಡೆಯೋದು ಇದರಿಂದ. ಇನ್ಸ್ಪೆಕ್ಷನ್ ಚಾರ್ಜಸ್ ಚೆಕ್ 500 ರೂಪಾಯಿ ಇನ್ಸಫಿಷಿಯೆಂಟ್ ಬ್ಯಾಲೆನ್ಸಿಗೆ ಕಟ್ ಮಾಡ್ತಾರೆ. ಸೊ ಆ ದುಡ್ಡು ನೀವು ಎಲ್ಲ ಅಕೌಂಟ್ ಆಗುವಾಗ ಮಲ್ಟಿಪಲ್ ಆದಾಗ ದೊಡ್ಡ ಅಮೌಂಟ್. ನಮ್ಮ ಪ್ರಾಫಿಟ್, ನಾವು ಕುಂಬಾರರ ಗುಡಿಗೈಗಾರಿಕೆದು ನಿನ್ನೆ ಪ್ರಾಫಿಟ್ ನೋಡಿದೆ, ಅವರಿಗೆ ಕಂಪೇರ್ ಮಾಡಿದಾಗ ನಮ್ಮ ಪ್ರಾಫಿಟ್ ಕಮ್ಮಿ ಉಂಟು. ಯಾಕೋ ನಾವು ಸ್ವಲ್ಪ ಲೀನಿಯಂಟ್ ಅಂತ ಕಾಣ್ತದೆ ಈ ಕಲೆಕ್ಷನ್ನಲ್ಲಿ. ಆದ ಕಾರಣ ಪ್ರಾಫಿಟ್ ಬರದಿದ್ದರೆ ನಮಗೆ ಸ್ಟ್ರೆಂತ್ ಸಿಕ್ಕುವುದಿಲ್ಲ. ಇದೆಲ್ಲ ನಮ್ಮ ಮುಂದಿನ ದಿನಗಳಲ್ಲಿ ನಾವು ಬೋರ್ಡ್ ಮೀಟಿಂಗಲ್ಲೂ ಇದನ್ನು ಪ್ರೆಸೆಂಟ್ ಮಾಡಿ ಮಾತಾಡ್ತೀವಿ. ಬಾಲಿವುಡ್ನವರು DCC ಬ್ಯಾಂಕಿಂದ ನಮಗೆ ರೆಫ್ರೆಷರ್ ಕೋರ್ಸಿಗೆ ಬೇಕಾದ ಹೆಲ್ಪ್ಗಳು ಕೊಡ್ತೇನೆ ಅಂತ ಹೇಳಿದ್ದಾರೆ. ಸೊ ಈ ಎಲ್ಲ ನಿಟ್ಟು ಹೀಗೆ ಮಾಡಿದರೆ ಒಂದು ಸಿಸ್ಟಮ್ಯಾಟಿಕ್ ಡೆವಲಪ್ಮೆಂಟ್ ಆದರೆ ನಾವು ಏನು ಗ್ರೋತ್ ಎಕ್ಸ್ಪೆಕ್ಟ್ ಮಾಡಿದ್ದೇವೋ ಅದನ್ನು ರೀಚ್ ಆಗ್ಬೋದು ಅಂತ ನನ್ನ ಅನಿಸಿಕೆ. ಈ ನಿಟ್ಟಿನಲ್ಲಿ ಇಲ್ಲಿ ಸೇರಿರೋ ಎಲ್ಲರೂ, ಈಗ ವಿಟ್ಲ ಶಾಖೆಯನ್ನು ಓಪನ್ ಮಾಡಿದ್ದೇವೆ, ತಮ್ಮೆಲ್ಲರ ಸಹಕಾರ, ತಾವೆಲ್ಲರೂ ಏನಂದರೆ ನಾವು ಸ್ಯಾಟಿಸ್ಫೈಡ್ ಕಸ್ಟಮರ್ಸ್ ಒಂದು ಬಂದರೆ ನಾವು ಅದಕ್ಕೆ ವಿಸ್ಪರಿಂಗ್ ಕ್ಯಾನ್ವಸ್ ಅಂತ ಹೇಳ್ತೇವೆ. ನಾವು ಪೇಪರಲ್ಲಿ ಹಾಕಬೇಕಾಗಿಲ್ಲ, ನಾವು ಅಡ್ವರ್ಟೈಸ್ಮೆಂಟ್ ಹಾಕಬೇಕಾಗಿಲ್ಲ. ಮನುಷ್ಯನಿಂದ ಮನುಷ್ಯನಿಗೆ ಏನು ಹೋಗ್ತದೋ ಅದು ಬೆಸ್ಟ್ ಕ್ಯಾನ್ವಾಸ್ ಬ್ಯಾಂಕಿಂಗಲ್ಲಿ. ಅವನು ಹೊಗಳಬೇಕು ಅಂದೆ ಮಾರ್ರೆ ಆಡೆಗೆ ಪೋಂಡ ಕುಲ್ಲದು ಇನ್ನೂ ಒಂದು ಪೇರಿ ಇಮ್ಮಿಡಿಯೇಟ್ ಕ್ಯಾಶ್ ಕೊಡ್ಪೇರಿ, ಲೋನ್ ಇಮ್ಮಿಡಿಯೇಟ್ ಕೊಡು. ಈ ಥರದ ಕ್ಯಾನ್ವಾಸಿಂಗ್ ಮಾತ್ರ ನಮಗೆ ನಡೆಯುವುದು. ಈಗಿನ ದಿನಗಳಲ್ಲಿ ಬಾಯಿಂದ ಬಾಯಿಗೆ ಹೋದ ಕ್ಯಾನ್ವಾಸೇ ಬಹಳ ಬ್ಯೂಟಿಫುಲ್ ಆಗಿರ್ತದೆ. ಮತ್ತು ಬರೀ ಹೀಗೆ ನಾವು ಪೇಪರ್ಲ್ಲಿ ಹಾಕಿ ಪ್ಯಾಂಪ್ಲೆಟ್ಸ್ ಹಾಕಿ ಏನು ದೊಡ್ಡ ಲಾಭ ಆಗೋದಿಲ್ಲ ಅಂತ ನನ್ನ ಅನಿಸಿಕೆ. ಅದು ಆ ನಿಟ್ಟಿನಲ್ಲಿ ನಾನು ಇಲ್ಲಿ ಸೇರಿರೋ ಎಲ್ಲ ಬಾಂಧವರಲ್ಲಿ ಒಂದೇ ವಿನಂತಿ, ಈ ವಿಟ್ಲ ಶಾಖೆಯ ಸ್ವಾಮಿಗಳ ಕೈಯಿಂದ ಉದ್ಘಾಟನೆ ಆಗಿದೆ, ನಮಗೆ ಪೊಲ್ಸು ಇದೆ. ಆದ ಕಾರಣ ನೀವೆಲ್ಲ ಸಹಕಾರ ಕೊಟ್ಟು ನಾವು ಏನು ಟಾರ್ಗೆಟ್ ಈ ಬ್ರಾಂಚಿಗೆ ಹಾಕ್ತೇವೋ ಅದನ್ನು ಹೆಚ್ಚುವಾಗಲಿ ನಮಗೆ ಸಪೋರ್ಟ್ ಕೊಡಿ ಅಂತ ಎಲ್ಲರನ್ನೂ ವಿನಂತಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಪುತ್ತೂರು ಇದರ ಪ್ರಮುಖರಾದಂಥ ವಿಶ್ವನಾಥ ಗೌಡ ಕೆಯ್ಯೂರು, ನಾಗೇಶ್ ಕೆಡಿಂಜಿ, ಶಿವರಾಮಗೌಡ HD, ಲಿಂಗಪ್ಪಗೌಡ ತೆಂಕಿಲ, ಸುರೇಶ್ ಕಲ್ಲಾರೆ, ನಾರಾಯಣಗೌಡ, ವೆಂಕಪ್ಪಗೌಡ ದೇವಳಿಕೆ, ಇವರೆಲ್ಲ ಇರುವಿಕೆಯನ್ನು ನಾವು ಗುರುತಿಸ್ತಾ ಇದ್ದೇವೆ. ಅದೇ ರೀತಿ ನಮಗೆ ಬಹಳಷ್ಟು ವ್ಯವಹಾರದಲ್ಲಿ ಸಹಕಾರವನ್ನು ನೀಡುತ್ತಿರುವಂಥ ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್, ಇದರ ಅಧ್ಯಕ್ಷರಾದಂಥ ಶ್ರೀಯುತ ಮನೋಹರ್ DV ಅವರು ಸ್ವಾಮೀಜಿಯವರಿಂದ ಒಂದು ಗೌರವವನ್ನು ಸ್ವೀಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಅದೇ ರೀತಿ ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ನ ದಶಮಾನೋತ್ಸವ ಅಧ್ಯಕ್ಷರಂಥ ಗೋಪಾಲ್ ಕೃಷ್ಣ ಪಾಟೀಲ್ರು ಇದ್ದಾರೆ. ಇವರ ಇರುವಿಕೆಯನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಗುರುತಿಸ್ತಾ ಇದ್ದೇವೆ. ಮುಂದೆ ಅದರಲ್ಲಿ ಅಧ್ಯಕ್ಷರಾಗಿ, ನಿರ್ದೇಶಕರಾಗಿ ಬಹಳಷ್ಟು ಅನುಭವವನ್ನು ಹೊಂದಿದಂಥ ಪ್ರಗತಿಪರ ಕೃಷಿಕರು ಆಗಿರೋಂಥ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿದ್ದು ಹಲವಾರು ಅಭಿವೃದ್ಧಿ ಕೆಲಸಗಳನ್ನ ಮಾಡಿ ಎಲ್ಲರಿಗೂ ಚಿರಪರಿಚಿತರಾಗಿರುವಂಥ ಶ್ರೀಯುತ ಸಂಜೀವ ಮೊಟ್ಟಂದೂರವರು 10 ಶಾಖೆಗಳಲ್ಲಿ 5 ಶಾಖೆಗಳ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇವತ್ತು ಕೂಡ ಅತಿಥಿಯಾಗಿ ಆಗಮಿಸಿದ್ದಾರೆ. ಅವರು ನಮ್ಮ ವಿಟ್ಲ ಶಾಖೆಗೆ ಶುಭ ಹಾರೈಕೆಯನ್ನು ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಸಮುದಾಯ ಪತ್ತಿನ ಸಹಕಾರ ಸಂಘದ ವಿಟ್ಲದ 10ನೇ ಶಾಖೆಯ ಈ ಉದ್ಘಾಟನಾ ಸಮಾರಂಭದಲ್ಲಿ ದೀಪ ಪ್ರಜ್ವಲನೆ ಮಾಡಿ ನಮಗೆಲ್ಲ ಆಶೀರ್ವಚನ ಮಾಡಲಿರುವಂಥ ಆದಿಚುಂಚನಗಿರಿ ಮಹಾಸಂಸ್ಥಾನದ ಪರಮ ಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ಧರ್ಮಪಾಲಂತ ಸ್ವಾಮೀಜಿಯವರ ಅಡಿದಾವರೆಗಳಿಗೆ ನಮಸ್ಕರಿಸ್ತಾ, ಈ ವೇದಿಕೆಯಲ್ಲಿ ಈ ಒಂದು ಸಂಘದ ಅಧ್ಯಕ್ಷರು, ಈ 10ನೇ ಶಾಖೆಯ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಚಿದಾನಂದ ಬೈಲಾಡಿಯವರೇ, ವೇದಿಕೆಯಲ್ಲಿ ವಿರಾಜಮಾನರಾಗಿರುವಂಥ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕರಂತ ಮಿತ್ರ ಅಂತ ಶಶಿ, ಈ ಭಾಗದ ಪಟ್ಟಣ ಪಂಚಾಯತ್ ಸದಸ್ಯರು ಮಿತ್ರರು ಅಂತ ಜಯಂತ್ ಅವರೇ, ಹಿರಿಯ ಅಂತ ಮೋಹನ್ ಗೌಡ ಅವರೇ, ಉಪಾಧ್ಯಕ್ಷರಂತ ರಾಮಕೃಷ್ಣ ಅವರೇ, ಅದೇ ರೀತಿಯಲ್ಲಿ ಸಲಹಾ ಸಮಿತಿಯ ಸದಸ್ಯರಂತ ರಾಮಕೃಷ್ಣ ಅವರೇ, ಕಟ್ಟಡದ ಮಾಲಕರಂತ ಪ್ರಾಸಿನ್ಸ್ ಅವರೇ, ನಮ್ಮ ಗೌಡ ಸಮಾಜದ ಪುತ್ತೂರು ತಾಲೂಕಿನ ಅಧ್ಯಕ್ಷರಂತ ರವಿ ಮುಂಗ್ಲಿಮಣೆಯವರೇ, ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಎಲ್ಲ ನಮ್ಮ ಈ ಸಂಘದ ಸಲಹಾ ಸಮಿತಿಯ ಪದಾಧಿಕಾರಿಗಳೇ, ಸೇರಿರುವಂಥ ಎಲ್ಲ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಇವತ್ತು ಪುತ್ತೂರಿನ
ಮಾಲಿಂಗೇಶ್ವರನ ಸನ್ನಿಧಿಯಿಂದ ವಿಟ್ಲದ ಪಂಚಲಿಂಗೇಶ್ವರನ ಸನ್ನಿಧಿಗೆ ಒಕ್ಕಲಿಗ ಪತ್ತಿನ ಸಹಕಾರಿ ಸಂಘ ಕಾಲಿಡ್ತಾ ಇದೆ. ಒಂದು ಇಂಥ ಶುಭ ಸಂದರ್ಭದಲ್ಲಿ ಇವತ್ತು ಇಡೀ ವಿಟ್ಲದ ಜನತೆ ಮತ್ತೊಮ್ಮೆ 11ನೇ ಶಾಖೆಗೆ ಮುನ್ನಡಿ ಬರೆಯುವಂಥ ಕೆಲಸವನ್ನು ವಿಟ್ಲದ ಜನ ಮಾಡ್ತಾರೆ ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ. ನಾನು ಪ್ರತಿ ಶಾಖೆ ಓಪನ್ ಆಗುವಾಗಲೂ ಇನ್ನೊಂದು ಶಾಖೆ ಜವಾಬ್ದಾರಿ ನಿಮ್ಮದು ಅಂತೇಳಿ ಹೇಳ್ತಾ ಇದ್ದೆ. ಯಾಕಂದರೆ ಈ ಶಾಖೆ ಇನ್ನಷ್ಟು ಬೆಳೆದರೆ, ಆರ್ಥಿಕವಾಗಿ ಸಬಲತೆಯನ್ನು ಪಡ್ಕೊಂಡ್ರೆ ಖಂಡಿತ ಇನ್ನೊಂದು ಶಾಖೆ ಇನ್ನು 1 ವರ್ಷದಲ್ಲಿ ಆರಂಭ ಆಗ್ತದೆ. ಆ ಮುಖಾಂತರ ಒಂದು ಸಂಘದ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ. ಇವತ್ತು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಕ್ಕಲತನವನ್ನು ಮಾಡಿಕೊಂಡಿರುವಂಥ ಆ ಒಕ್ಕಲಿಗ ಸಮಾಜ ಕೃಷಿಯನ್ನು ಮಾಡಿ ಆರ್ಥಿಕತೆಯ ಕಡೆ ಹೇಗೆ ಹೋಗಬೇಕು ಅಂತೇಳಿ ಯೋಚನೆ ಮಾಡಿದಾಗ ಬಹುಶಃ ನಮ್ಮ ಡಿ ವಿ ಸದಾನಂದ ಗೌಡರು, ಮೋಹನ್ ಗೌಡ್ರಂಥ ಹಿರಿಯರು ಆಗ ಯೋಚನೆ ಮಾಡಿದಾಗ ನಾವು ಕೂಡ ಒಂದಷ್ಟು ಕೃಷಿ ಮಾಡೋದು ಮಾತ್ರ ಅಲ್ಲ, ಕೃಷಿ ಮಾಡಿದರಲ್ಲಿ ಸ್ವಲ್ಪ ಉಳಿತಾಯವನ್ನು ಮಾಡಬೇಕು, ನಾವು ಕೂಡ ಆರ್ಥಿಕವಾಗಿ ಬಲಾಢ್ಯರಾಗಬೇಕು ಎನ್ನುವಂಥ ಚಿಂತನೆ ಮಾಡಿದಾಗ ಯೋಚನೆ ಮಾಡಿದ್ದು ಈ ಪತ್ತಿನ ಸಹಕಾರಿ ಸಂಘ. ದಕ್ಷಿಣ ಕನ್ನಡ ಜಿಲ್ಲೆ, ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆ ಬ್ಯಾಂಕಿಂಗಿನ ತವರು. ಇಡೀ ದೇಶದಲ್ಲಿ ಯಾವುದೋ ಒಂದು ಬ್ಯಾಂಕು ಆರಂಭ ಆಗುವ ಹಂತದಲ್ಲಿ ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 4 ರಾಷ್ಟ್ರೀಕೃತ ಬ್ಯಾಂಕ್ಗಳು ಆರಂಭ ಆಗಿದ್ದು, ಒಂದು ಶೆಡ್ಯೂಲ್ಡ್ ಬ್ಯಾಂಕ್ ಆರಂಭ ಆಗಿತ್ತು. ಇವತ್ತು ಜಗತ್ತಿನ ಅತಿ ದೊಡ್ಡ ಉದ್ಯಮಿ ಅಂಬಾನಿಯವರು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಸಿಂಡಿಕೇಟ್ ಬ್ಯಾಂಕಿನಿಂದ ಮೊದಲು ಸಾಲ ಪಡ್ಕೊಂಡವರು. ಹಾಗೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಶೈಕ್ಷಣಿಕವಾಗಿ ಹೇಗೆ ಮುಂದೆ ಬಂದಿದೆಯೋ ಅದೇ ರೀತಿಯಲ್ಲಿ ಆರ್ಥಿಕವಾಗಿ ಕೂಡ ಇತರ ಜಿಲ್ಲೆಗಳಿಗೆ, ಇತರ ರಾಜ್ಯಗಳಿಗೆ ಒಂದು ಮಾದರಿಯಾದಂಥ ಜಿಲ್ಲೆ. ಅದರಲ್ಲಿಯೂ ಇವತ್ತು ಸಹಕಾರಿ ಕ್ಷೇತ್ರ ಸುಮಾರು 115 ವರ್ಷ ದಾಟಿ ಇವತ್ತು 120ರ ಹತ್ತಿರ ಈ ದೇಶದಲ್ಲಿ ಕಾಲಿಡ್ತಾ ಇದೆ. ಸಹಕಾರ ಕ್ಷೇತ್ರದ ಮುಖಾಂತರ ಜಗತ್ತಿಗೆ ಯಾವ ರೀತಿಯ ಸಂದೇಶವನ್ನು ಕೊಡ್ಬೋದು ಅಂತೇಳಿ ಪುತ್ತೂರಿನಿಂದ ನಮ್ಮ ಮೊಳಹಳ್ಳಿ ಶಿವರಾಯರು 115 ವರ್ಷದ ಹಿಂದೆ ಕೇಂದ್ರ ಸಹಕಾರಿ ಬ್ಯಾಂಕನ್ನು ಪುತ್ತೂರಿನಲ್ಲಿ ಆರಂಭ ಮಾಡಿದರು. ಪುತ್ತೂರಿನ ಟೌನ್ ಬ್ಯಾಂಕನ್ನು ಪುತ್ತೂರಿನಲ್ಲಿ ಆರಂಭ ಮಾಡಿದರು. ಹೀಗೆ ಪುತ್ತೂರನ್ನು ಕೇಂದ್ರವಾಗಿಟ್ಟುಕೊಂಡು ಸಹಕಾರಿ ವ್ಯವಸ್ಥೆ ಇಡೀ ಜಿಲ್ಲೆಗೆ, ಇಡೀ ರಾಜ್ಯಕ್ಕೆ ವ್ಯಾಪಿಸಲಿಕ್ಕೆ ಶುರುವಾಯಿತು. ಆ ಮುಖಾಂತರ ಕೃಷಿಕರನ್ನೇ ಮನಸ್ಸಲ್ಲಿಟ್ಟುಕೊಂಡು ಕೃಷಿಕರ ಬಹುರಾಜ್ಯ ಸಂಸ್ಥೆ ಕ್ಯಾಂಪ್ಕೋ, ಅದು ಕೂಡ ವಾರಣಾಸಿ ಸುಬ್ರಯ್ಯ ಭಟ್ರ ನೇತೃತ್ವದಲ್ಲಿ ಪುತ್ತೂರಿಂದಲೇ ಆರಂಭ ಆಯಿತು. ಹಾಗೆ ಪುತ್ತೂರು ಇವತ್ತು ಸಹಕಾರ ಸಂಘಗಳ ತವರು, ಕಾಶಿ. ಇನ್ನೊಂದು ಸೌಹಾರ್ದ ಕಾಯ್ದೆಯಲ್ಲಿ ಸ್ವಾಮೀಜಿಯವರೇ ಪ್ರಥಮವಾಗಿ ಸರಸ್ವತಿ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಪುತ್ತೂರಿಂದಲೇ ಆರಂಭ ಆಯಿತು. ಸೌಹಾರ್ದ ಫೆಡರೇಷನ್ ಅಧ್ಯಕ್ಷರು ಪುತ್ತೂರಿನವರೇ ಆದರು, ರಾಜ್ಯದ್ದು. ಹೀಗೆ ಪುತ್ತೂರು ಒಂದು ಸಹಕಾರಿ ಸಂಘಕ್ಕೆ, ಸಹಕಾರಿ ವಿಚಾರಕ್ಕೆ, ಸಹಕಾರಿ ತತ್ವಕ್ಕೆ ಇಡೀ ರಾಜ್ಯದಲ್ಲಿ ದೊಡ್ಡ ಕೊಡುಗೆಯನ್ನು ಕೊಟ್ಟಂಥ ಒಂದು ತಾಲೂಕು. ಅಂಥ ತಾಲೂಕಲ್ಲಿ ಇವತ್ತು ಒಕ್ಕಲಿಗ ಸಮುದಾಯ ಪತ್ತಿನ ಸಹಕಾರಿ ಸಂಘ ಕೂಡ ಇವತ್ತು 10ನೇ ಶಾಖೆಯನ್ನು ಆರಂಭ ಮಾಡುವ ಮುಖಾಂತರ ಇವತ್ತು ಭೌಗೋಳಿಕವಾಗಿ ಎಲ್ಲೆಲ್ಲಿ ನಮ್ಮ ಕೃಷಿಕರು ಇದ್ದಾರೆ ಆ ಕೃಷಿಕರನ್ನೇ ಮನಸ್ಸಲ್ಲಿಟ್ಟುಕೊಂಡು ಕೃಷಿಕರಲ್ಲಿ ಒಂದಷ್ಟು ಇವತ್ತು ಉಳಿತಾಯ ಮನೋಭಾವನೆಯನ್ನು ಬೆಳೆಸಬೇಕು, ಕೃಷಿಕರ ಆರ್ಥಿಕ ಶ್ರೇಯೋಭಿವೃದ್ಧಿ ಆಗಬೇಕು ಅಂತೇಳಿ ಸುಳ್ಯ, ಪುತ್ತೂರು, ಬೆಳ್ತಂಗಡಿ, ಈ ಬಂಟ್ವಾಳ ತಾಲೂಕಲ್ಲಿ ಇವತ್ತು ತನ್ನ ಆ ಶಾಖೆಯ ವ್ಯಾಪ್ತಿಯನ್ನು ವಿಸ್ತರಿಸ್ತಾ ಇವತ್ತು ಎಲ್ಲ ಜನರನ್ನು ತಲುಪುವಂಥ ಕೆಲಸ ಆಗಿದೆ. ಒಂದು ಹಂತದಲ್ಲಿ ಹೆಸರು ಮಾತ್ರ ಒಕ್ಕಲಿಗ ಸಮುದಾಯ ಪತ್ತಿನ ಸಹಕಾರಿ ಸಂಘ ಅಂತ ಇದೆ. ಆರಂಭ ಮಾಡುವಾಗ ತಮ್ಮ ಸಮುದಾಯ ಮುಂದೆ ಬರಬೇಕು ಅಂತ ಯೋಚನೆ, ನಮ್ಮ ಸಮುದಾಯದ ಒಟ್ಟಿಗೆ ಇತರ ಸಮುದಾಯ ಕೂಡ ಇವತ್ತು
ಆರ್ಥಿಕವಾಗಿ ಮುಂದೆ ಬರಬೇಕೆನ್ನುವಂಥ ಉದ್ದೇಶ ಇಟ್ಟುಕೊಂಡು ಇವತ್ತು ಒಕ್ಕಲಿಗ ಪತ್ತಿನ ಸಹಕಾರಿ ಸಂಘ ಎಲ್ಲರ ಶ್ರೇಯೋಭಿವೃದ್ಧಿಯನ್ನು ಬಯಸುವಂಥ ಕೆಲಸ ಇವತ್ತು ಪುತ್ತೂರಿಂದ ಆರಂಭ ಆಗಿದೆ. ಅದು ವಿಟ್ಲಕ್ಕೂ ಬಂದಿದೆ. ವಿಟ್ಲದಲ್ಲಿ ಕೂಡ ವಿಟ್ಲ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಒಂದು ಗ್ರಾಮ, ಪಟ್ಟಣ ಪಂಚಾಯತ್, ಒಂದು ವ್ಯವಹಾರ ಕೇಂದ್ರ, ಕೇರಳದ ಗಡಿಭಾಗದಲ್ಲಿರುವಂಥ ಒಂದು ಭಾಗ, ಸಮೃದ್ಧವಾಗಿ ಅಡಿಕೆ ಬೆಳೆಯುವಂಥ ಒಂದು ಪ್ರದೇಶ. ಇಂಥ ಒಂದು ಸಮೃದ್ಧಿಯನ್ನು ಪಡ್ಕೊಂಡಂಥ ವಿಟ್ಲದಲ್ಲಿ ಈ ನಮ್ಮ ಒಕ್ಕಲಿಗ ಪತ್ತಿನ ಸಹಕಾರಿ ಸಂಘ ಕೂಡ ಮುಂದಿನ ದಿನಗಳಲ್ಲಿ ಆರ್ಥಿಕವಾಗಿ ಇನ್ನೂ ಸದೃಢವಾಗಿ ಬೆಳೀಲಿಕ್ಕೆ ಖಂಡಿತ ನಮ್ಮ ವಿಟ್ಲದ ಜನತೆ ಸಹಕಾರ ಮಾಡ್ತಾರೆ ಅಂತ ಹೇಳುವಂಥ ವಿಚಾರವನ್ನು ನಾನು ಚಿದಾನಂದ ಬೈಲಾಡಿ ಮತ್ತು ನಿಮ್ಮ ಆಡಳಿತ ಮಂಡಳಿಯ ಮುಂದೆ ಇಡ್ತಾ ಇದ್ದೇನೆ. ಯಾಕಂದರೆ ನಾನು ಈ ಭಾಗದಲ್ಲಿ ಶಾಸಕನಾಗಬೇಕಿದ್ರೆ ನನ್ನ 1ನೇ ಬೂತು ಆರಂಭ ಆಗೋದು ವಿಟ್ಲದಿಂದ. ಜಯಂತ್ರೆ, 1ನೇ ಬೂತು ಆರಂಭ ಆಗೋದು ವಿಟ್ಲದಲ್ಲಿ. ನಮಗೆ ಅತಿ ಹೆಚ್ಚು ಲೀಡು ಕೊಟ್ಟಂಥ ಗ್ರಾಮಗಳಲ್ಲಿ ವಿಟ್ಲ ಕೂಡ ಒಂದು. ಇಲ್ಲಿ 18 ಬೂತ್ ಇದೆ ಒಂದು ಗ್ರಾಮದಲ್ಲಿ. ಈ 18 ಬೂತು ಕೂಡ ಬಹುಶಃ ನನ್ನನ್ನು ಶಾಸಕರು ಮಾಡಲಿಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿದೆ. ಹಾಗೆ ನಮ್ಮ ಪತ್ತಿನ ಸಹಕಾರಿ ಸಂಘಕ್ಕೂ ದೊಡ್ಡ ಕೊಡುಗೆಯನ್ನು ಇಲ್ಲಿ ಜನ ಕೊಡ್ತಾರೆ ಎನ್ನುವಂಥ ಭರವಸೆ ಇದೆ. ಇವತ್ತು ಸಹಕಾರಿ ಸಂಘಗಳು ರಾಷ್ಟ್ರೀಕೃತ ಬ್ಯಾಂಕ್ ಇರ್ಬೋದು, ಶೆಡ್ಯೂಲ್ಡ್ ಬ್ಯಾಂಕ್ ಇರ್ಬೋದು, ಇದರಿಂದ ಒಂದು ಹೆಜ್ಜೆ ಮುಂದೆ ಹೋಗಿ ಇವತ್ತು ಜನಸಾಮಾನ್ಯರ ಬ್ಯಾಂಕ್ಗಳಾಗಿದೆ. ಯಾಕಂದರೆ ಒಂದಷ್ಟು ಉಲ್ಲೇಖ ಮಾಡಿದರು, ಆರ್ಥಿಕ ಶಿಸ್ತು, ಸಮಯ ಪ್ರಜ್ಞೆಯ ಸೇವೆ. ಯಾವಾಗ ಆ ಒಂದು ಫೈನಾನ್ಷಿಯಲ್ ಡಿಸಿಪ್ಲಿನ್ ಇದೆಯೋ ಮತ್ತು ಆ ಕ್ಲುಪ್ತ ಸಮಯಕ್ಕೆ ಆ ಸೇವೆ ಕೊಡ್ತದೋ ಆಗ ಜನ ಆ ಒಂದು ಆರ್ಥಿಕ ಸಮಸ್ಯೆಯನ್ನು ನಂಬಿ ಅದನ್ನು ಅವರು ಬೆಳೆಸುವಂಥ ಕೆಲಸವನ್ನು ಮಾಡ್ತಾರೆ. ಇದಿವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗ್ತಾ ಇದೆ. ಯಾವುದೋ ಒಂದು ರಾಷ್ಟ್ರೀಕೃತ ಬ್ಯಾಂಕ್ ಇವತ್ತು ಇಲ್ಲಿ ಆರಂಭ ಆದರೆ ಜನ ಇಷ್ಟು ಸೇರುವುದಿಲ್ಲ, ಬೆರಳೆಣಿಕೆ ಜನ ಸೇರ್ತಾರೆ. ಆದರೆ ಒಂದು ಸಹಕಾರಿ ಸಂಸ್ಥೆ ಆರಂಭ ಆಗ್ತದೆ ಅಂದರೆ ಇಡೀ ಊರಿನವರೇ ಸೇರ್ತಾರೆ. ಆ ಊರಿನವರು ಅದು ನನ್ನ ಆ ಒಂದು ಆರ್ಥಿಕ ಸಂಸ್ಥೆ ಅಂತೇಳಿ ಮನಸ್ಸಲ್ಲಿ ಇಟ್ಟುಕೊಂಡು ಅದರಲ್ಲಿ ವ್ಯವಹಾರ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಇನ್ನೊಂದು ನಾನು ಕಂಡುಕೊಂಡಾಗೆ ಇವತ್ತು ರಾಷ್ಟ್ರೀಕೃತ ಬ್ಯಾಂಕ್ಗಳು ಯಾವುದೋ ಸರ್ಕಾರದ ಭದ್ರತೆ ಇದೆ ಅಂತೇಳಿ ವ್ಯವಹಾರ ಮಾಡ್ತದೆ ಹೊರತು, ಸರ್ಕಾರಿ ವ್ಯವಸ್ಥೆಯನ್ನು ನೋಡ್ತದೆ ಅಂತೇಳಿ ವ್ಯವಹಾರ ಮಾಡ್ತದೆ ಹೊರತು, ಬಹುಶಃ ಜನ ಅಲ್ಲಿ ಭರವಸೆಯಿಂದ ಅಲ್ಲಿಗೆ ಹೋಗ್ತಾ ಇಲ್ಲ, ಅಲ್ಲಿ ನಮಗೆ ಸೇವೆ ಸಿಗ್ತದೆ ಅಂತ ಹೋಗ್ತಾ ಇಲ್ಲ. ರಾಮಕೃಷ್ಣರೇ, ಅನಿವಾರ್ಯವಾಗಿ ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಹೋಗ್ತಾ ಇದ್ದಾರೆ. ಸರ್ಕಾರದ ಎಲ್ಲ ಸವಲತ್ತುಗಳು ಇವತ್ತು ರಾಷ್ಟ್ರೀಕೃತ ಬ್ಯಾಂಕಲ್ಲಿ ಕೊಡ್ತಾ ಇದ್ದಾರೆ. ಒಂದು ವೇಳೆ ಅದನ್ನು ಇವತ್ತು ನಮ್ಮ ಸಹಕಾರಿ ಸಂಘಗಳಿಗೆ ಕೊಟ್ಟರೆ ಶಶಿಕುಮಾರ್ ಬಾಲ್ಯಟ್ ಅವರೇ, ಬಹುಶಃ ನಾವು ಅವರಿಂದ ಒಂದು ಹೆಜ್ಜೆ ಮುಂದೆ ಹೋಗಲಿಕ್ಕೆ ಸಾಧ್ಯ. ಆ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಸರ್ಕಾರ ಮಾಡಬೇಕು ಅಂತೇಳಿ ನಾನೊಬ್ಬ ಸಹಕಾರಿಯಾಗಿ ಇವತ್ತು ಸರ್ಕಾರವನ್ನು ಕೇಳ್ತಾ ಇದ್ದೇನೆ. ಯಾವುದೋ ಒಂದು ಟಸ ಪೇಪರನ್ನು ಕೊಟ್ಟಿದ್ದೀರಾ, ಆದರೆ ಸರ್ಕಾರದ ಸಹಾಯಧನ ಬೇರೆ ಬೇರೆ ಸವಲತ್ತುಗಳಿದೆ, ಅದನ್ನು ಚೆನ್ನಾಗಿ ನಿರ್ವಹಣೆ ಮಾಡುವಂಥ ತಾಕತ್ತು ಇವತ್ತು ಸಹಕಾರಿ ಸಂಸ್ಥೆಗಳಿಗಿದೆ. ಇವತ್ತು ಸರ್ಕಾರದ ಸಾಲ ಮನ್ನಾ, ಬಡ್ಡಿ ಮನ್ನಾ ಇರ್ಬೋದು, ಸಹಾಯಧನದ ಸಾಲ ಸೌಲಭ್ಯಗಳಿರ್ಬೋದು, ಇದನ್ನು ಕೂಡ ಇವತ್ತು ಸಹಕಾರಿ ಸಂಸ್ಥೆಗಳಿಗೆ ಕೊಟ್ಟಾಗ ಖಂಡಿತ ಅದು ಜನರ ಮನೆ ಬಾಗಿಲಿಗೆ ಅದನ್ನು ತಲುಪಿಸುವ ಜೊತೆಯಲ್ಲಿ ಆ ಜನರ ಅಭಿವೃದ್ಧಿಯನ್ನು ಕೂಡ ಮತ್ತು ಸರ್ಕಾರದ ಸವಲತ್ತಿನ ಸದುಪಯೋಗವನ್ನು ಕೂಡ ಫಾಲೋ ಅಪ್ ಮಾಡುವಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾಡ್ಬೋದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಇವತ್ತು ವಿಟ್ಲ ಶಾಖೆಯ ಈ ಒಂದು ಉದ್ಘಾಟನೆ ನಮ್ಮ ಪೀಟರ್ ಫ್ರಾನ್ಸಿಸ್ ಇವರ ಬಿಲ್ಡಿಂಗಲ್ಲಿ ಆಗಿದೆ. ಬಹುಶಃ ವಿಟ್ಲದಲ್ಲಿ ಮೊದಲು ದೊಡ್ಡ ಬಿಲ್ಡಿಂಗ್ ಆದ್ದು ಪೀಟರ್ ಅವರದ್ದು ಅಲ್ಲ? ಪೀಟರ್ ಅವರೇ, ಬಹುಮಾಳಿಗೆಯ ಕಟ್ಟಡ ನಮ್ಮದು ಪೀಟರ್ ಅವರದ್ದೇ ಮೊದಲು ಆದ್ದು. ಹಾಗೆ ಆ ದೊಡ್ಡ ಕಟ್ಟಡದಲ್ಲಿ 10ನೇ ಶಾಖೆ ನಮ್ದು ಆರಂಭ ಆಗಿದೆ. ಅಂದರೆ ನಮ್ಮ ಉದ್ದೇಶ ದೊಡ್ಡದಿದೆ ಅಂತ ಲೆಕ್ಕ. ಚಿದಾನಂದ್ರೆ ದೊಡ್ಡ ಉದ್ದೇಶವನ್ನು ಇಟ್ಟುಕೊಂಡು ದೊಡ್ಡ ಕಟ್ಟಡದಲ್ಲಿ ನಾವು ಆರಂಭ ಮಾಡಿದ್ದೇವೆ. ಅದಕ್ಕೆ ಪೀಟರ್ ಅಂತ ದೊಡ್ಡ ಉದ್ಯಮಿಗಳು ಸಿಕ್ಕಿದ್ದಾರೆ. ಇಲ್ಲಿ ಏನು ಈ ಪೀಟರ್ ಅವರೇ, ಇದು ಗೌಡ್ರಿಗೆ ಸೀಮಿತ ಆಗಿಲ್ಲ. ನಿಮ್ಮಂಥ ಉದ್ಯಮಿಗಳನ್ನು ಮನಸ್ಸಲ್ಲಿಟ್ಟುಕೊಂಡು ನಾವು ಈ ಶಾಖೆಯನ್ನು ಇಲ್ಲಿ ಆರಂಭ ಮಾಡಿದ್ದೇವೆ. ಹಾಗೆ ನಿಮ್ಮ ಉದ್ಯಮಿಗಳ ಸಹಕಾರ ಕೂಡ ಇರಲಿ.
ಒಟ್ಟು ಈ ಶಾಖೆ ಇವತ್ತು ವಿಟ್ಲದಲ್ಲಿ ಆರಂಭ ಆಗಬೇಕಿದ್ರೆ ಇನ್ನೊಂದು ಯಾವುದೇ ಸಹಕಾರಿ ಸಂಘಕ್ಕೆ ಸ್ಪರ್ಧೆ ಕೊಡುವ ಉದ್ದೇಶದಿಂದ ಅಲ್ಲ. ಇನ್ನೊಬ್ಬರು ಇಲ್ಲಿ ಇನ್ನೊಂದು ಶಾಖೆಯನ್ನು ಇನ್ನೊಂದು ಬ್ರ್ಯಾಂಚನ್ನು ಓಪನ್ ಮಾಡಬಾರ್ದು ಅಂತ ನಾವು ಹೇಳೋದಿಲ್ಲ, ಸರಿಯಲ್ಲ. ನಮ್ಮ ಉದ್ದೇಶ ಸಮಾಜದ ಕಟ್ಟಕಡೆ ವ್ಯಕ್ತಿಗೆ ಆ ಸಮಯಕ್ಕೆ ಸರಿಯಾಗಿ ಸಾಲ ಸೌಲಭ್ಯವನ್ನು ಕೊಡಬೇಕು. ಅವ ಕೂಡ ಆರ್ಥಿಕವಾಗಿ ಮುಂದೆ ಬರಬೇಕು. ಅವ ಕೂಡ ಸಮಾಜದ ಒಬ್ಬ ಸತ್ಪ್ರಜೆಯಾಗಿ ತಲೆ ಎತ್ತಿ ನಿಲ್ಲಬೇಕು. ಆ ಉದ್ದೇಶ ನಮ್ಮ ಸಹಕಾರಿ ಸಂಘದ ಉದ್ದೇಶ. ಸಹಕಾರಿ ಸಂಘದ ತತ್ವ ಹೇಗೆ, ನಾನು ನಿನಗಾಗಿ ನೀನು ನನಗಾಗಿ ಎಲ್ಲರೂ ಎಲ್ಲರಿಗಾಗಿ ಎನ್ನುವಂಥದ್ದು ಸಹಕಾರಿ ಸಂಘದ ಉದ್ದೇಶ. ಅದಕ್ಕೋಸ್ಕರ ನಾನು ನಿಮ್ಮ ಪರವಾಗಿ, ನೀವು ನನ್ನ ಪರವಾಗಿ, ನಾವೆಲ್ಲರೂ ಈ ಸಮಾಜಕ್ಕಾಗಿ ಎನ್ನುವಂಥ ಸಂದೇಶ ಕೊಡುವಂಥ ಕೆಲಸ ಇವತ್ತು ವಿಟ್ಲ ಶಾಖೆಯ ಮುಖಾಂತರ ಆಗಿದೆ. ಒಟ್ಟು ಇವತ್ತು ಈ ಒಂದು ಒಕ್ಕಲಿಗ ಪತ್ತಿನ ಸಹಕಾರಿ ಸಂಘ 542 ಕೋಟಿ ವ್ಯವಹಾರ ಮಾಡಿ ಸುಮಾರು 100 ಕೋಟಿ ಠೇವಣಿಯನ್ನು ಸಂಗ್ರಹ ಮಾಡಿ 8,000 ಸದಸ್ಯರನ್ನು ಹೊಂದಿ ಮುಂದಿನ ದಿನಗಳಲ್ಲಿ ಜಿಲ್ಲೆಯಿಂದ ರಾಜ್ಯಕ್ಕೆ ಒಂದು ರಾಜ್ಯ ಮಟ್ಟದ ಸಹಕಾರಿ ಸಂಘವಾಗಿ ಬೆಳೆಯಲಿಕ್ಕೆ ನೀವೆಲ್ಲರೂ ಕಾರಣಕರ್ತರಾಗಬೇಕು ಅಂತೇಳಿ ಹೇಳ್ತಾ, ಇವತ್ತು ಈ ಸಹಕಾರಿ ಸಂಘ ಆರ್ಥಿಕವಾಗಿ ಮುನ್ನಡೆದ ಹಾಗೆ ಸಮಾಜಮುಖಿಯಾಗಿ ಕೂಡ ಯೋಚನೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಯಾರ್ಯಾರು ಈ ಒಂದು ಸಂಘಕ್ಕಾಗಿ ರಾತ್ರಿ ಹಗಲು ದುಡಿದಿದ್ದಾರ, ಪ್ರಾಮಾಣಿಕ ಸೇವೆಯನ್ನು ಮಾಡಿದಾರೋ, ಆರ್ಥಿಕ ಶಿಸ್ತಿನ ಬಗ್ಗೆ ಒತ್ತನ್ನು ಕೊಟ್ಟಿದ್ದಾರೋ ಅವರನ್ನು ಗುರುತಿಸಿ ಗೌರವಿಸುವಂಥ ಕೆಲಸ ಕೂಡ ಆಗಿದೆ. ಒಟ್ಟು ಸ್ವಾಮೀಜಿಯವರು 10ನೇ ಶಾಖೆಯನ್ನು ಇವತ್ತು ಉದ್ಘಾಟನೆ ಮಾಡುವಂಥ ಸಂದರ್ಭದಲ್ಲಿ ಬಹುಶಃ ಸ್ವಾಮೀಜಿಯವರು ಈ ತನಕ ಯಾವುದೇ ಕಾರ್ಯಕ್ರಮ ಮಾಡಿದರೂ ಬಹುಶಃ ಅಲ್ಲಿ ಒಂದು ನಾವು ಏಳಿಗೆ ಬೆಳವಣಿಗೆ ಮತ್ತು ಆ ಒಂದು ಸಂಘಟನೆ ಇವತ್ತು ಸಮಾಜಮುಖಿಯಾಗಿ ಕೆಲಸ ಮಾಡೋದನ್ನು ಕಂಡಿದ್ದೇನೆ. ಅದೇ ರೀತಿಯಲ್ಲಿ ಸ್ವಾಮೀಜಿಯವರ ಆಶೀರ್ವಾದದಿಂದ ನಿಮ್ಮೆಲ್ಲರ ಹಾರೈಕೆಯಿಂದ ಈ ಒಂದು ಶಾಖೆ ಇನ್ನಷ್ಟು ಬೆಳಗಲಿ, ಆರ್ಥಿಕವಾಗಿ ಇನ್ನಷ್ಟು ಶಕ್ತಿಯನ್ನು ವಿಟ್ಲದ ಜನತೆಗೆ ಕೊಡಲಿ, ಅದಕ್ಕೆ ಪಂಚಲಿಂಗೇಶ್ವರನ ಅನುಗ್ರಹ ಸಿಗಲಿ ಅಂತೇಳಿ ಹಾರೈಸ್ತಾ ನಾನು ಮಾತನಾಡಿಸ್ತೇನೆ. ಜೈ ಹಿಂದ್. ಸಹಕಾರಿ ಸಂಘ ಇನ್ನಷ್ಟು ಅಭಿವೃದ್ಧಿಯನ್ನು ಕಾಣಲಿ, ಅಭಿವೃದ್ಧಿ ಹೊಂದಲಿ ಎನ್ನುವಂಥ ಒಂದು ಶುಭ ಹಾರೈಕೆಯನ್ನು ನೀಡಿದಂಥ ಶ್ರೀಯುತ ಸಂಜೀವ ಮಠಂದೂರು ಅವರಿಗೆ ವಂದನೆಗಳು. ನಮ್ಮ ಈ ಕಾರ್ಯಕ್ರಮದಲ್ಲಿ ಪುತ್ತೂರು ಮಹಿಳಾ ಘಟಕದ ಮಾಜಿ ಅಧ್ಯಕ್ಷರಾದಂಥ ಮೀನಾಕ್ಷಿ ಅವರು ಇದ್ದಾರೆ. ಅದೇ ರೀತಿ ನಿಕಟಪೂರ್ವ ಅಧ್ಯಕ್ಷರುಗಳಾದಂಥ ನಾಗಪ್ಪಗೌಡ ಬೊಮ್ಮೆಟ್ಟಿ ಇದ್ದಾರೆ. ಇವರ ಇರುವಿಕೆಯನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಗುರುತಿಸ್ತಾ ಇದ್ದೇವೆ. ನಮ್ಮ ವಿಟ್ಲ ಶಾಖೆಯ ಸಲಹಾ ಸಮಿತಿಯ ಸದಸ್ಯರು ಆಗ ಒಬ್ಬರು ಬರಲಿಕ್ಕೆ ಆಗಲಿಲ್ಲ, ಈಗ ಬಂದಿದ್ದಾರೆ. ಅವರನ್ನು ಕೂಡ ಸ್ವಾಮೀಜಿಯವರು ಗುರುತಿಸಬೇಕು ಅಂತೇಳಿ, ಗೌರವಿಸಬೇಕು ಅಂತೇಳಿ ವಿನಂತಿಸ್ತಾ ಇದ್ದೇನೆ. ಪುರಂದರಗೌಡ ತಾಲಿಪಡ್ಪು. ನಮ್ಮ ಸಹಕಾರಿ ಸಂಘವು 2 ವರ್ಷಗಳಿಂದ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಮಂಗಳೂರು ಇದರ ಮಹಾಸಭೆಯಲ್ಲಿ ಸತತವಾಗಿ ಸಾಧನಾ ಪ್ರಶಸ್ತಿಯನ್ನು ಪಡೀತಾ ಇದ್ದೇವೆ. ಈ ಸಾಧನಾ ಪ್ರಶಸ್ತಿಯನ್ನು ಪಡೆಯಲಿಕ್ಕೆ ನಮಗೆ ಪ್ರೇರಕರು, ಮಾರ್ಗದರ್ಶಕರು ಆಗಿರುವಂಥ ನಿರ್ದೇಶಕರಾಗಿದ್ದಂಥ ಶ್ರೀಯುತ ಶಶಿಕುಮಾರ್ ರೈ ಬಾಲಿಯಟ್ಟು ಇವರು ನಮ್ಮ ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿದ್ದಾರೆ. ಇವರು ಶುಭ ಹಾರೈಕೆ ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಒಕ್ಕಲಿಗ ಸಮುದಾಯ ಪತ್ತಿನ ಸಹಕಾರಿ ಸಂಘದ 10ನೇ ಶಾಖೆ ವಿಟ್ಲ ಶಾಖೆಯ ಉದ್ಘಾಟನಾ ಸಮಾರಂಭದ ಉದ್ಘಾಟನೆಯನ್ನು ನೆರವೇರಿಸಿರತಕ್ಕಂತಹ ಪರಮ ಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ಧರ್ಮಪಾಲನಾಥ ಅವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸುತ್ತಾ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂತಹ ನನ್ನ ಮಾರ್ಗದರ್ಶಕರು, ಸಮಾಜ ಸೇವಕರು ಆಗಿರತಕ್ಕಂತಹ ಈ ಸಂಘದ ಅಧ್ಯಕ್ಷರಾದ ಚಿದಾನಂದ ಬೈಲಾಡಿ ಅವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿರತಕ್ಕಂತಹ ಒಬ್ಬ ರೈತನಾಗಿ, ಸಹಕಾರಿಯಾಗಿ, ಸಾಮಾಜಿಕ ಧುರೀಣನಾಗಿ ಪುತ್ತೂರು ತಾಲೂಕಿನ ಅಭಿವೃದ್ಧಿಯ ಹರಿಕಾರರಾಗಿರತಕ್ಕಂತಹ ನನ್ನ ಮಾರ್ಗದರ್ಶಕರಾದ ಸಂಜೀವ ಮಠಂದೂರವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿರತಕ್ಕಂತಹ ಜಯಂತ್ರವರೇ, ರವಿ ಮುಂಗಿಮಣೆಯವರೇ, ಮೋಣಪ್ಪ ಗೌಡ್ರೆ,
ಹಾಗೂ ಕಟ್ಟಡದ ಮಾಲಕರೇ, ಉಪಾಧ್ಯಕ್ಷರು, ನನ್ನ ಮಾರ್ಗದರ್ಶಕರಾಗಿರತಕ್ಕಂತಹ ರಾಮಕೃಷ್ಣರವರೇ, ಸಿಒರವರೇ, ಎಲ್ಲ ನಿರ್ದೇಶಕ ಮಿತ್ರರೇ, ಸಹಕಾರಿ ಬಂಧುಗಳೇ, ಬಹುಶಃ ನಾವೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ. ಈ ಕಟ್ಟಡದಲ್ಲಿ ಮಾಲಕರಲ್ಲಿ ಕೇಳುವಾಗ ಈಗಾಗಲೇ 6 ಬ್ಯಾಂಕುಗಳಿವೆ. 7ನೇ ಬ್ಯಾಂಕು ಒಕ್ಕಲಿಗ ಪತ್ತಿನ ಸಹಕಾರಿ ಸಂಘ ಎನ್ನುವಂಥದ್ದನ್ನು ಹೇಳಿದರು. ಸಣ್ಣ ಪೇಟೆಯಲ್ಲಿ ಈ ಒಂದು ಕಟ್ಟಡದಲ್ಲಿ ಎಷ್ಟಿರಬೇಕಿದ್ರೆ ಎಷ್ಟು ಸೌಹಾರ್ದಗಳಿರಬಹುದು ಎನ್ನುವುದನ್ನು ನಾವು ಆಲೋಚನೆ ಮಾಡಬೇಕು. ಬಹುಶಃ ಅಂತಹ ಕಷ್ಟದ ಕಾಲದಲ್ಲಿ ಒಕ್ಕಲಿಗ ಪತ್ತಿನ ಸಹಕಾರಿ ಸಂಘದ ಆಡಳಿತ ಮಂಡಳಿಯವರು ವಿಟ್ಲದಲ್ಲಿ ಶಾಖೆಯನ್ನು ಮಾಡಿದ್ದಾರೆ ಎನ್ನುವಂಥದ್ದನ್ನು ನಾವು ಭಾವಿಸುವಂತಹ ಸಂದರ್ಭದಲ್ಲಿ ನಾನು ಚಿದಾನಂದ ಬೈಲಾಡಿ ಅವರಲ್ಲಿ ಕೇಳಿದೆ, ಇಲ್ಲಿ ವಿಟ್ಲದವರೇ ಇರಬಹುದು ಎನ್ನುವಂತಹ ವಿಚಾರವನ್ನು ನಾನು ಕೇಳುವಂತಹ ಸಂದರ್ಭದಲ್ಲಿ 9 ಶಾಖೆಗಳಿವೆ. ಕಡಬದವರು ಕಾಣ್ತಾರೆ, ಬೆಳ್ಳಾರೆಯವರಿದ್ದಾರೆ, ಸವಣೂರಿನವರಿದ್ದಾರೆ, ನೆಲ್ಲಿಯಾಡಿಯವರಿದ್ದಾರೆ, ಉಪ್ಪಿನಂಗಡಿಯವರಿದ್ದಾರೆ. ಆದರೆ ನಿಮಗೆ ಕೊಟ್ಟಂತಹ ಜವಾಬ್ದಾರಿ, ನಮಗೆ ಒಂದು ಶಾಖೆಯ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ, ಅದನ್ನು ನಿರ್ವಹಿಸಿ ನಾವು ವಿರಮಿಸ್ತೇವೆ ಎನ್ನುವಂಥದ್ದನ್ನು ನೀವು ಮಾಡಲಿಲ್ಲ. ಬಹುಶಃ 10 ಶಾಖೆಗಳು ನಮ್ಮವು ಎನ್ನುವಂತಹ ಭಾವನೆಯಿಂದ ನೀವೆಲ್ಲರೂ ಭಾಗವಹಿಸಿದ್ದೀರಿ. ಆದ್ದರಿಂದ ಈ ಶಾಖೆ ಅಭಿವೃದ್ಧಿ ಹೊಂದುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಬಹುಶಃ ಒಬ್ಬ ಉತ್ತಮ ಸಿಒರನ್ನು ಹೊಂದಿದ್ದೀರಿ ಮತ್ತು ಎಲ್ಲ ಈ ಒಂದು ಶಾಖೆಯಲ್ಲಿ ಅಥವಾ ಸಿಬ್ಬಂದಿ ವರ್ಗದವರನ್ನು, ಯುವಕರು ಬರುವಂತಹ ಸಂದರ್ಭದಲ್ಲಿ ಅವರ ಲವಲವಿಕೆಯನ್ನು ನೋಡುವಂತಹ ಸಂದರ್ಭ ಬಹುಶಃ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ತಮ್ಮ ಕಾರ್ಯಪಾಲನೆಯನ್ನು ಮಾಡುವಂತಹ ಜವಾಬ್ದಾರಿಗಳಿವೆ. ಬಹುಶಃ ಒಬ್ಬ ಸಿಬ್ಬಂದಿಯಾಗಿ ನಾನು ಕೌಂಟ್ರಲ್ಲಿ ಕೂತು ಕೆಲಸ ಕಾರ್ಯಗಳನ್ನು ಮಾಡಬೇಕು ಎನ್ನುವಂಥ ಜವಾಬ್ದಾರಿಯನ್ನು ಹೊಂದಿದ್ದರು. ಈ ಒಂದು ಶಾಖೆಯ ಜವಾಬ್ದಾರಿಗಳನ್ನು ನೋಡ್ತಾ ಇದ್ದೇವೆ. ಬಹುಶಃ ಸಿಬ್ಬಂದಿಯವರೇ ನಿರ್ವಹಿಸುವಂತಹ ವ್ಯವಸ್ಥೆಯಲ್ಲಿರತಕ್ಕಂತಹ ಸಿಬ್ಬಂದಿಗಳು, ಜವಾಬ್ದಾರಿಯುತ ಸಿಬ್ಬಂದಿಗಳಿದ್ದರಿಂದ ಈ ಶಾಖೆಗಳು ಅಭಿವೃದ್ಧಿ ಹೊಂದುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಎನ್ನುವಂಥದ್ದನ್ನು ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಕಳೆದ ಬಾರಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನಿಂದ ಸಾಧನಾ ಪ್ರಶಸ್ತಿಯನ್ನು ಪಡೆಯುವಂತಹ ಸಂದರ್ಭದಲ್ಲಿ ಚಿದಾನಂದ ಬೈಲಾಡಿ ಅವರಲ್ಲಿ ಒಂದು ವಿಚಾರವನ್ನು ಹೇಳಿದ್ದೆ. ಆ ಸಂದರ್ಭದಲ್ಲಿ 79 ಕೋಟಿ ರೂಪಾಯಿಗಳ ಠೇವಣಿ ಮತ್ತು 400 ಕೋಟಿ ಚಿಲ್ಲರೆ ವ್ಯವಹಾರವನ್ನು ನಡೆಸಿದರು. ಬರುವ ವರ್ಷ 100 ಕೋಟಿ ಠೇವಣಾತಿ ಮತ್ತು 500 ಕೋಟಿ ವ್ಯವಹಾರವನ್ನು ಮೀರಿದರೆ ನಿಮಗೆ 1 ಪವನು ಚಿನ್ನದ ನಾಣ್ಯವನ್ನು ಮಹಾಸಭೆಯಲ್ಲಿ ನೀಡ್ತೇವೆ ಎನ್ನುವಂತಹ ಮಾತನ್ನು ಹೇಳಿದ್ದೆವು. ಅದೇ ರೀತಿ ನಾಳ್ದು 14ನೇ ತಾರೀಕಿಗೆ ಕೇಂದ್ರ ಸಹಕಾರಿ ಬ್ಯಾಂಕಿನ ಮಹಾಸಭೆಯಲ್ಲಿ ಆಡಳಿತ ಮಂಡಳಿಯ ಅಧ್ಯಕ್ಷರು ಮತ್ತು ಸಿಒ ಮತ್ತು ನಿರ್ದೇಶಕರನ್ನು ಗೌರವಿಸುವಂಥ ವ್ಯವಸ್ಥೆಗೆ ನಿನ್ನೆ ನಾನು ಅಧ್ಯಕ್ಷರಲ್ಲಿ ಮಾತಾಡಿದ್ದೇನೆ. ಆ ವ್ಯವಸ್ಥೆಯನ್ನು ಮಾಡ್ತೇವೆ. ಮುಂದಿನ ಅವಧಿಯಲ್ಲಿ ಚಿದಾನಂದ ಅವರ ನೇತೃತ್ವದಲ್ಲಿ 250 ಕೋಟಿ ರೂಪಾಯಿಗಳ ಡೆಪಾಸಿಟ್ ಮತ್ತು 1,000 ರೂಪಾಯಿಗಳ ವ್ಯವಹಾರವನ್ನು ಮಾಡಿದಲ್ಲಿ ವಿಶೇಷವಾಗಿ ನಿಮ್ಮನ್ನು ಗೌರವಿಸುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ಆ ಭಾಗ್ಯ ಈ ಒಕ್ಕಲಿಗ ಪತ್ತಿನ ಸಹಕಾರಿ ಸಂಘಕ್ಕೆ ಬರಲಿ ಎನ್ನುವಂತಹ ಮಾತಿನೊಂದಿಗೆ ಬಹುಶಃ ಒಕ್ಕಲಿಗ ಪತ್ತಿನ ಸಹಕಾರಿ ಸಂಘ ಸಾಲವನ್ನು ನೀಡುವುದು ಹೊರತು ಸಮಾಜ ಸೇವೆಯನ್ನು ಮಾಡುವಂತಹ ವ್ಯವಸ್ಥೆಯನ್ನು ಮಾಡ್ತಾ ಇದೆ. ಕೊರೋನಾದಂತಹ ಸಂದರ್ಭದಲ್ಲಿ ಗ್ರಾಹಕರಿಗೆ ಬೇಕಾದಂತಹ ಸವಲತ್ತುಗಳನ್ನು ಕಿಟ್ಟುಗಳ ಮೂಲಕ ಕೊಡುವಂತಹ ವ್ಯವಸ್ಥೆಯನ್ನು ಮಾಡಿ ಸಮಾಜದ ಕಡೆಯ ವ್ಯಕ್ತಿಯನ್ನು ಗುರುತಿಸುವಂತಹ ಕೆಲಸ ಕಾರ್ಯಗಳನ್ನು ಮಾಡ್ತಿರತಕ್ಕಂತಹ ಈ ಪತ್ತಿನ ಸಹಕಾರಿ ಸಂಘ ಬಹುಶಃ ಸ್ವಾಮೀಜಿಗಳ ದಿವ್ಯ ಹಸ್ತದಿಂದ 10 ಶಾಖೆಗಳನ್ನು ಉದ್ಘಾಟನೆ ಮಾಡಿ ಇವತ್ತು ಅಭಿವೃದ್ಧಿಯ ಪಥದಲ್ಲಿ ನಡೆಯುತ್ತಾ ಇದೆ. ಇನ್ನಷ್ಟು ಅಭಿವೃದ್ಧಿಯ ಪಥದಲ್ಲಿ ನಡೆಯಲಿ. ಈ ಕ್ಷೇತ್ರದ ಪಂಚಲಿಂಗೇಶ್ವರ ಸ್ವಾಮಿಯ ಅನುಗ್ರಹ ಇರಲಿ, ತಾವು ನಂಬಿರತಕ್ಕಂತಹ ದೈವದೇವರ ಅನುಗ್ರಹ ಇರಲಿ. ಹಾಗೆ ಸ್ವಾಮೀಜಿಯವರ ದಿವ್ಯ ಹಸ್ತದಿಂದ ಉದ್ಘಾಟನೆಗೊಂಡಂತಹ ಈ ಒಂದು 10ನೇ ಶಾಖೆ ಮುಂದಿನ 11ನೇ ಶಾಖೆ ಸ್ಥಾಪಿಸಲಿಕ್ಕೆ ಅಡಿಪಾಯವನ್ನು ಹಾಕಿಕೊಡಲಿ ಎನ್ನುವಂತಹ ಭಾವನೆಯೊಂದಿಗೆ ಈ ಸಹಕಾರಿ ಕ್ಷೇತ್ರ ಪವಿತ್ರವಾದ ಕ್ಷೇತ್ರ, ಈ ಕ್ಷೇತ್ರವನ್ನು ಉಳಿಸಿ ಬೆಳೆಸುವಂತಹ ಶಕ್ತಿ ನಮ್ಮೆಲ್ಲರಲ್ಲಿ ಇರಲಿ ಎಂದು ಆಶಿಸುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನ 2 ಮಾತುಗಳನ್ನು ಕೊನೆಗೊಳಿಸ್ತೇನೆ. ಜೈ ಸಹಕಾರ. ವ್ಯವಹಾರ ಮಾಡಲಿಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಸಂಘದ ಸದಾ ಬೆಂಬಲ ನಮಗೆ ಇದೆ. ನಮ್ಮ ಸಹಕಾರಿ ಸಂಘಕ್ಕೆ ಇನ್ನಷ್ಟುಗಳು ಪ್ರಶಸ್ತಿಗಳನ್ನು
ಕೊಡಿಸುವಲ್ಲಿ ಸದಾ ಪ್ರಯತ್ನಗಳನ್ನು ಪಡ್ತಾ ಇರುವಂಥ ಶ್ರೀಯುತ ಶಶಿಕುಮಾರ್ ರೈ ಬಾಲ್ಯೋಟಿಯವರಿಗೆ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಸಹಕಾರಿ ಸಂಘದ 2002ರಲ್ಲಿ ಸ್ಥಾಪನೆಯಾಗುವಾಗ ಮಾತೃ ಸಂಸ್ಥೆಯಾಗಿ ಬಂದಂಥದ್ದು ಒಕ್ಕಲಿಗ ಗೌಡ ಸೇವಾ ಸಂಘ ರಿಜಿಸ್ಟರ್ಡ್ ಪುತ್ತೂರು. ಇದರ ಅಧ್ಯಕ್ಷರಾದಂಥ ರವಿ ಮುಂಗ್ಲೆಮ್ಮನವರು ನಮಗೆ ಶುಭ ಹಾರೈಕೆಯನ್ನು ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಈಗಾಗಲೇ ಶುಭವನ್ನು ಹಾರೈಕೆ ಮಾಡಿದ ಉತ್ತಮವಾಗಿ ಬೆಳಿಬೇಕು ಅಂತ ಹೇಳುವ ಉದ್ದೇಶದಿಂದ ಸಾಧಾರಣ 1908ರಲ್ಲಿ ಈ ನಮ್ಮ ಗೌಡ ಸಂಘ ಅಸ್ತಿತ್ವಕ್ಕೆ ಬಂದಿದೆ. ಆ ನಂತರ 1921ರಲ್ಲಿ ದಕ್ಷಿಣ ಕನ್ನಡ ಕೊಡಗು ವಿದ್ಯಾವರ್ಧಕ ಸಂಘ ಹೇಳುವ ಒಂದು ಸಂಸ್ಥೆಯನ್ನು ಸ್ಥಾಪನೆಯಾಗಿ ನಮ್ಮವರು ಹಳ್ಳಿಗಾಡಿನ ಜನಗಳು ವಿದ್ಯೆಯನ್ನು ಪಡೆಯುವಂಥ ಒಂದು ವ್ಯವಸ್ಥೆಯನ್ನು ಪುತ್ತೂರಲ್ಲಿ ನಮ್ಮ ಹಿರಿಯರು ಆ ಕಾಲದಲ್ಲೇ ಮಾಡಿದ್ದಾರೆ. ಕಾರಣಾಂತರಗಳಿಂದ ಅದು ಮುಂದಕ್ಕೆ ಹೋಗಲಿಕ್ಕೆ ಆಗಲಿಲ್ಲ. ಆ ನಂತರ ಕೆಲವು ಸಮಯ ಮುಂದುವರೆದು ಪುನಃ ಸಂಘ ಸ್ಥಾಪನೆ ಆಯಿತು. ಕೆಲವೊಂದು ಏಳು ಬೀಳುಗಳಿಂದ ಮುಂದುವರಿಯಿತು. 2000 ಇಸವಿ ಆಗುವಾಗ ನಾವು ಪುನಃ ನಮ್ಮ ಸಂಸ್ಥೆಗಳನ್ನು ಬೆಳೆಸಬೇಕು ಅಂತೇಳಿ ಹೊಸ ಬಯಲದೊಂದಿಗೆ ಈ ಸಂಸ್ಥೆಯನ್ನು ಪ್ರಾರಂಭಿಸಿದಾಗ ನಮಗೆ ಕೆಲವೊಂದು ಅಡಚಣೆಗಳು ಬಂದಾಗ ನಾವು ಮೊದಲಾಗಿ ಆರ್ಥಿಕವಾಗಿ ನಾವು ಸಬಲರಾಗಬೇಕು. ಈ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ನಮ್ಮ ಈ ಒಕ್ಕಲಿಗ ಸಮುದಾಯ ಪತ್ತಿನ ಸಹಕಾರ ಸಂಘ ಸ್ಥಾಪನೆಯಾಗಿದೆ. ಆ ನಂತರ ಈ ಕಾಕತಾಳೀಯ ಎನ್ನುವಂತೆ ಈಗ CEO ಅವರು ಹೇಳಿದ ಡೇಟ್ ಹೇಳಿದರು 1/7/1918. ಇದನ್ನು ಸೇರಿಸಿ ಎಲ್ಲ ಕೂಡಿಸಿದರೆ 10 ಬರ್ತದೆ. ಇವತ್ತಿನ ಡೇಟು ಕೂಡ ಹಾಗೆ ಎಲ್ಲ ಸಂಖ್ಯೆಗಳನ್ನು ಸೇರಿಸಿದರೆ 10 ಬರ್ತದೆ. ಈ 10 ಸಂಖ್ಯೆ ಬಹಳ ನಮಗೊಂದು ಪ್ರಾಮುಖ್ಯವಾದ ಸಂಖ್ಯೆ. ಈ ದಿವಸ ಬಹಳ ಶುಭ ದಿನವಾಗಿದೆ. ಇಂದು ನಮ್ಮ ವಿಟ್ಲ ಸಂಸ್ಥೆ ಈ 10ನೇ ಶಾಖೆ ಇಲ್ಲಿ ಪ್ರಾರಂಭವಾಗಿದೆ. ಇದಕ್ಕೆ ನಮ್ಮ ಸಮಾಜದ ಮತ್ತು ಇತರ ಎಲ್ಲ ಗಣ್ಯರ ಸಹಕಾರವನ್ನು ಕೋರುತ್ತಾ ಸಂಸ್ಥೆಯು ಉತ್ತಮವಾಗಿ ಬೆಳೀಲಿ ಅಂತ ಶುಭವನ್ನು ಹಾರೈಸ್ತಾ ಇದ್ದೇನೆ. ಶ್ರೀಯುತ ರವಿ ಮುಂಗ್ಲೆಮ್ಮನವರ ಶುಭ ಹಾರೈಕೆಯನ್ನು ಮಾಡಿದ್ದಾರೆ. ಇವರಿಗೆ ಕೂಡ ವಂದನೆಗಳು. ನಮಗೆ ಎಲ್ಲ ರೀತಿಯ ಸಹಕಾರವನ್ನು ನೀಡಿದವರು ಕಟ್ಟಡ ಮಾಲೀಕರು. ಎಲ್ಲ ಕೆಲಸ ಕಾರ್ಯಗಳನ್ನು ಬಹಳ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಂಥ ಪೀಟರ್ ಫ್ರಾನ್ಸಿಸ್ ಲಾಸ್ಟ್ರದೋ ಕಟ್ಟಡ ಮಾಲೀಕರು ಎಂಪೈರ್ ಮ್ಯಾಲ್ ಇವರು ತಮ್ಮ ಶುಭ ಹಾರೈಕೆಯನ್ನು ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ವೇದಿಕೆಯಲ್ಲಿರುವ ಪೂಜ್ಯ ಸ್ವಾಮೀಜಿಯವರೇ ಹಾಗೂ ಇದರ ಅತಿಥಿಗಳೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಆಹ್ವಾನಿತರೇ, ಇವತ್ತು ಒಕ್ಕಲಿಗ ಸಮುದಾಯ ಪತ್ತಿನ ಸಹಕಾರ ಸಂಘದ 10ನೇ ಶಾಖೆ ಉದ್ಘಾಟನೆಗೊಂಡಿದೆ. ಈ ಮೊದಲು 9 ಶಾಖೆಗಳನ್ನು ಅದು ಹೊಂದಿ ಎಲ್ಲ ಕಡೆಯಲ್ಲಿ ಒಳ್ಳೆಯ ವ್ಯವಹಾರವನ್ನು ನಡೆಸುತ್ತಾ ಎಲ್ಲ ಜನಸಾಮಾನ್ಯರ ವಿಶ್ವಾಸವನ್ನು ಗಳಿಸಿದೆ. ಒಂದು ಕಾಲ ಇತ್ತು, ರಾಷ್ಟ್ರೀಕೃತ ಬ್ಯಾಂಕ್, ನ್ಯಾಷನಲೈಸ್ ಬ್ಯಾಂಕ್ ಅಂತ ಹೇಳಿದರೆ ಜನರಿಗೆ ಅದರ ಮೇಲೆ ವಿಶ್ವಾಸ. ಆದರೆ ಈಗ ಕಾಲ ಬದಲಾಗಿದೆ. ಜನಸಾಮಾನ್ಯರಿಗೆ ರಾಷ್ಟ್ರೀಕೃತ ಬ್ಯಾಂಕಿಂಗ್ಗಳ ಮೇಲೆ ಎಷ್ಟು ವಿಶ್ವಾಸ ಇಸ್ತಾ ಅಷ್ಟೇ ಈ ಸಹಕಾರಿ ಸಂಘಗಳ ಮೇಲೆ ವಿಶ್ವಾಸ ಬಂದಿದೆ. ಕಾರಣ ಇಷ್ಟೇ, ಒಂದು ಸಹಕಾರಿ ಸಂಘಗಳು ಕೊಡುವ ಸೇವೆ, ಸರ್ವಿಸ್. ಎರಡನೆಯದು ಠೇವಣಿಗಳಿಗೆ ನೀಡುವ ಬಡ್ಡಿ. ನ್ಯಾಷನಲೈಸ್ ಬ್ಯಾಂಕಲ್ಲಿ ಕೊಡುವ ಬಡ್ಡಿಗಿಂತ ಸಹಕಾರಿ ಸಂಘಗಳ ಬಡ್ಡಿ ಸ್ವಲ್ಪ ಜಾಸ್ತಿ ಠೇವಣಿಗಳ ಮೇಲೆ. ಹಾಗೆ ನಾನು ಹೇಳಿದ್ದೆ ಸರ್ವಿಸ್. ನ್ಯಾಷನಲೈಸ್ ಬ್ಯಾಂಕ್ಗಳಲ್ಲಿ ಮೊದಲು ಹೇಗೆ ನಾವು ಲೋನಿಗೆ ಹೋಗಿ ಕಷ್ಟ ಬರಬೇಕಿತ್ತ, ಅದು ಈಗಲೂ ಹಾಗೇ ನಡೆದುಕೊಂಡು ಬರ್ತಾ ಇದೆ. ನಾವು ಅದರಿಂದ ಹೋಗಿ 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 ನಮ್ಮ ಚಪ್ಪಳುಗಳೇ ಸವೆದು ಹೋಗ್ತವೆ ವಿನಾ ನಮಗೆ ಲೋನು ನಾವು ನೆನೆದಷ್ಟು ಬೇಗ ಸಿಗುವುದಿಲ್ಲ. ಸಹಕಾರಿ ಸಂಘಗಳು ಹಾಗೆ ಅಲ್ಲ. ಯಾಕೆಂದರೆ ಅವರು ರೆಸ್ಪಾನ್ಸ್, ಅವರ ಸ್ಪಂದನೆ ಭಾರಿ ಬೇಗ ಇರ್ತದೆ. ಮತ್ತು ತಿಂಗಳಿಗೆ ಒಮ್ಮೆ ಅವರದ್ದು ಮೀಟಿಂಗ್ ಇರ್ತದೆ. ಯಾವುದೇ ಲೋನು ಆ ತಿಂಗಳ ಮೀಟಿಂಗಲ್ಲಿ ಪಾಸ್ ಆಗೋದು. ಆದರೆ ಎಮರ್ಜೆನ್ಸಿ ಅಗತ್ಯ ಬಿದ್ದರೆ ಅವರು ತಿಂಗಳ ನಡುವಿನಲ್ಲಿ ಮೀಟಿಂಗ್ ಕರೆದು ನಮ್ಮ ಲೋನನ್ನು ಸ್ಯಾಂಕ್ಷನ್ ಮಾಡ್ತಾರೆ. ಆ ಒಂದು ಕಾರಣದಿಂದ ಈಗ ಸಹಕಾರಿ ಸಂಘಗಳು ಈ ರಾಷ್ಟ್ರೀಕೃತ ಬ್ಯಾಂಕನ್ನು ಓವರ್ಟೇಕ್ ಅಂದರೆ ಹಿಂದಿಕ್ಕಲು ಪ್ರಾರಂಭಿಸಿದ್ದೇವೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲು ಬಯಸ್ತಾ ಇದ್ದೇನೆ. ಈ
10ನೇ ಶಾಖೆ ಇವತ್ತು ಉದ್ಘಾಟನೆಗೊಂಡಿದೆ. ವಿಟ್ಲದ ಹಾಗೂ ವಿಟ್ಲದ ಆಸುಪಾಸಿನ ಜನರಿಗೆ ಅದರ ಸೇವೆಯು ಒಳ್ಳೆಯ ರೀತಿಯಲ್ಲಿ ಇವರು ಒದಗಿಸಲಿ ಎಂದು ಹೇಳುತ್ತಾ, ಹಾಗೆ ಯಾವ ಉದ್ದೇಶ ಯಾವ ಸೇವೆಯನ್ನು ವಿಟ್ಲದ ಜನರಿಗೆ ನೀಡಬೇಕು ಅಂತೇಳಿ ಇವರು ವಿಟ್ಲದಲ್ಲಿ ಶಾಖೆ ಆರಂಭಿಸಿದ್ದಾರೋ ಅವರ ಉದ್ದೇಶವು ಒಳ್ಳೆಯ ರೀತಿಯಲ್ಲಿ ನೆರವೇರಾಗಲಿ ಎಂದು ಹೇಳುತ್ತಾ, ನನಗೆ 2 ಮಾತು ಮಾತಾಡಲು ಅವಕಾಶ ಕೊಟ್ಟ ಆಡಳಿತ ಮಂಡಳಿಗೂ ನಾನು ಧನ್ಯವಾದವನ್ನು ಹೇಳುತ್ತಾ ನನ್ನ 2 ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ನಮಸ್ಕಾರ. ವಂದನೆಗಳು ಕಟ್ಟಡ ಮಾಲೀಕರಿಗೆ. ಕಾರ್ಯಕ್ರಮದ ಸ್ವಾಮೀಜಿಯವರ ಆಶೀರ್ವಚನಕ್ಕೆ ನಾವು ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದೇವೆ. 10ನೇ ಶಾಖೆಯಾದ ವಿಟ್ಲ ಶಾಖೆಯನ್ನು ದೀಪ ಪ್ರಜ್ವಲನೆ ಮಾಡಿ ಆಶೀರ್ವಚನ ನೀಡಲಿರುವ ಪರಮ ಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ಧರ್ಮಪಾಲನಾಥ ಸ್ವಾಮೀಜಿಯವರು ಆದಿಚುಂಚನಗಿರಿಯ ಮಂಗಳೂರು ಶಾಖಾ ಮಠವನ್ನು ಮುನ್ನಡೆಸ್ತಾ ಇದ್ದಾರೆ. ಮಂಗಳೂರು ವಿಶ್ವವಿದ್ಯಾನಿಲಯದ ಸಂಸ್ಕೃತ ವಿಭಾಗದ ಮೂಲಕ ಡಾಕ್ಟರ್ ಶ್ರೀ 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 ಭೈರವೇಕ್ಯ ಬಾಲಗಂಗಾಧರನಾಥ ಇವರ ಸಂಸ್ಕೃತ ಮತ್ತು ಸಂಸ್ಕೃತಿಗೆ ಕೊಡುಗೆ ಎಂಬ ಪ್ರಬಂಧಕ್ಕೆ ಡಾಕ್ಟರೇಟ್ ಪದವಿಯನ್ನು ಪಡೆಯುವ ಇವರು ಅಪಾರ ಪಾಂಡಿತ್ಯವುಳ್ಳ ಪೂಜ್ಯರು. ಮಂಗಳೂರು ಕೂಳೂರಿನಲ್ಲಿರುವ ತಮ್ಮ ಶಾಲಾ ಮಟ್ಟದಲ್ಲಿ ಶಾಲಾ ಕಾಲೇಜುಗಳನ್ನು ಮುನ್ನಡೆಸುತ್ತಾ ಇದ್ದಾರೆ. ಮಕ್ಕಳ ವಸತಿ ನಿಲಯದಲ್ಲಿ ತಾವು ವಾಸವಿದ್ದು ಅಲ್ಲಿ ಪಕ್ಷಿ ಪ್ರಾಣಿಗಳನ್ನು ಸಲಹುವುದರ ಮೂಲಕ ಮಕ್ಕಳಿಗೆ ನೈಸರ್ಗಿಕ ಬದುಕಿನ ಪಾಠವನ್ನು ಹೇಳಿಕೊಡುತ್ತಿದ್ದಾರೆ. 16 ಬೃಹತ್ ಗ್ರಂಥಗಳನ್ನು ರಚಿಸಿ ಕನ್ನಡ ಲೋಕವನ್ನು ಶ್ರೀಮಂತಗೊಳಿಸಿರುವ ಡಾಕ್ಟರ್ ಸ್ವಾಮೀಜಿಯವರು ದಿವ್ಯ ನಿತ್ಯ ನಿರಂತರ ಅಧ್ಯಯನಶೀಲರು. ಇವರು ಇವತ್ತು ನಮ್ಮ ಶಾಖೆಯ ದೀಪ ಪ್ರಜ್ವಲನ ಮಾಡಿ ಆಶೀರ್ವಚನಕ್ಕಾಗಿ ಸ್ವಾಮೀಜಿಯವರಿಗೆ ಈ ವೇದಿಕೆ. ನಮ್ಮ ಮುಖ್ಯ ಪ್ರವರ್ತಕರಾದಂಥ ಶ್ರೀಯುತ ಮೋಹನ್ ಗೌಡ ಇಡ್ಯಡ್ಕ ಇವರು ಶುಭ ಹಾರೈಕೆ ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಇದು DG ವರ್ಲ್ಡಲ್ಲೆಲ್ಲ ನಮ್ಮ ಇದು ಯಕ್ಷಗಾನದ ಬರ್ತಾರಲ್ಲ ಅವರೆಲ್ಲರಿಗೆ ಶುಭ 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 ಬೈದ್ಯರಲ್ಲ ಜೋಕರ್ ದೇವಾಡಿಗ ಈ ವಿಟ್ಲದ ಪಂಚಲಿಂಗೇಶ್ವರ ದೇವರನ್ನು ಪ್ರಾರ್ಥಿಸಿ ಇವತ್ತಿನ ಸಮಾರಂಭದಲ್ಲಿ ನಮ್ಮ 10ನೇ ಶಾಖೆಯನ್ನು ಉದ್ಘಾಟನೆ ಮಾಡಿ ಆಶೀರ್ವಚನ ನೀಡಲಿಕ್ಕೆ ಬಂದಿರತಕ್ಕಂಥ ನಮ್ಮ ಪರಮ ಪೂಜ್ಯ ಸ್ವಾಮೀಜಿಯವರ ಪಾದಗಳಿಗೆ ವಂದಿಸಿ, ನಮ್ಮ ಆತ್ಮೀಯರಾದಂಥ ನಮ್ಮ ಮಾಜಿ ಶಾಸಕರು ಮತ್ತು ನಮ್ಮ ಸಮಾಜದ ಧುರೀಣರಾದಂಥ ಸನ್ಮಾನ್ಯ ಸಂಜು ಮಠಂದೂರವರೇ, ಈ ಕಟ್ಟಡದ ಮಾಲೀಕರಾದಂಥ ಸನ್ಮಾನ್ಯ ಪೀಟರ್ ಅವರೇ, ಹೆಚ್ಚಾಗಿ ನಮ್ಮ ಸಮಾಜದಲ್ಲಿ ನನ್ನ ಜೊತೆ ಬೆಳೆದು ಇವತ್ತು ಈ ಸಂಘವನ್ನು ಮುನ್ನಡೆಸಿರುವಂಥ ಸನ್ಮಾನ್ಯ ಚಿದಾನಂದ ಬೈಲಾಡಿಯವರೇ, ಉಪಾಧ್ಯಕ್ಷರಿಂದ ರಾಮಕೃಷ್ಣಗೌಡರೇ, ಜಯಂತ್ರೇ, ನಮ್ಮ ಸಂಘದ ಅಧ್ಯಕ್ಷರಾದ ರವಿ ಮುಂಗ್ಲಿಮನೆಯವರೇ, ಹಾಗೂ ಈ ಶಾಖೆಯ ಉಸ್ತುವಾರಿಯನ್ನು ತಗೊಂಡಿರ್ತಕ್ಕಂಥ ಸನ್ಮಾನ್ಯ ರಾಮಕೃಷ್ಣಗೌಡರು ಮತ್ತು ಮಲುವೆಲ್ಲಿ ಜಿನ್ನಪ್ಪ ಗೌಡ್ರೆ, ಎಲ್ಲ ಆಡಳಿತ ಮಂಡಳಿ ಸದಸ್ಯರೇ, ಸುಧಾಕರ್ರೇ, ಎಲ್ಲ ಸಿಬ್ಬಂದಿಗೆ ವರ್ಗದವರೇ, ಸೇರ್ತಕ್ಕಂಥ ಎಲ್ಲ ನಮ್ಮ ಆತ್ಮೀಯ ಬಂಧುಗಳೇ ಮತ್ತು ನಮ್ಮ ಸಹಕಾರ ಸಂಘದ ಎಲ್ಲ ಪೋಷಕರೇ, ನಮ್ಮ ಹಳೆಯ ಎಲ್ಲ ಆಡಳಿತ ಮಂಡಳಿಯಲ್ಲಿ ದುಡಿದಿರತಕ್ಕಂಥ ಎಲ್ಲರಿಗೂ ಕೂಡ ವಂದಿಸಿ 2 ಮಾತಾಡಬೇಕು ಅಂತ ನನಗೆ ಹೇಳಿದ್ದಾರೆ. ಅನೇಕ ಸಲ ಇವತ್ತು ಸಂತೋಷ ಅಂದರೆ, ಈಗ ಯಾರಿಗೂ ಕೂಡ ನಾವು ಪ್ರಾರಂಭ ಮಾಡಿದಂಥ ಒಂದು ಸಂಸ್ಥೆ ಅಥವಾ ನಾವು ನೆಟ್ಟ ಗಿಡ ಫಲ ಬಂದಾಗ ಅದು ಆ ಸಂತೋಷ ಹೇಳಲಿಕ್ಕಾಗದಿದ್ರೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಇರ್ತದೆ. ಪ್ರತಿಯೊಬ್ಬ ತಂದೆಗೂ ಕೂಡ ಅವರ ಮಕ್ಕಳು ಅಥವಾ ಅವರು ಕುಟುಂಬದವರು ಒಳ್ಳೆಯದಾದರೆ ಅದನ್ನು ಹೇಳ್ಕೊಳ್ಳಿಕ್ಕೆ ಒಂದು ಮನಸ್ಸಿನಲ್ಲಿ ಸಂತೋಷ ಆಗಿದೆ. ಆ ಸಂತೋಷ ಯಾವುದು ಅಂತ ಹೇಳಿದರೆ ಬರೀಲಿಕ್ಕೂ ಆಗೋದಿಲ್ಲ. ಅದನ್ನು ಕೆಲಸ ಎಲ್ಲ ಬರೀಲಿಕ್ಕೆ ಆಗದಿದ್ರೂ ಅವರ ಮನಸ್ಸಲ್ಲಿ ಸಂತೋಷ ಇದೆ. ಆದ ಕಾರಣ ನಾನು ಪ್ರಾರಂಭದಲ್ಲಿ ನಾನು ಪ್ರವರ್ತಕನಾಗಿ ದುಡಿದದ್ದು ಹೌದು, ಅದು ಅನೇಕ ವಿಚಾರ ಇದೆ. ಆದರೂ ಇವತ್ತು ಸಂತೋಷ ಪಡುವಂಥದ್ದು ಅಂದರೆ ಆ ಸಂಸ್ಥೆ ದೊಡ್ಡದಾದಾಗ ನಾವು ಸಂತೋಷ ಪಡುವಂಥದ್ದು. ಇಂಗ್ಲೀಷಲ್ಲಿ ಒಂದು ಮಾತಿದೆ, ಸಕ್ಸಸ್ ಹ್ಯಾಸ್ ಮೆನಿ ಫಾದರ್ಸ್ ವೆರೇಸ್ ಇದು ಫೇಲ್ಯೂರ್ ಈಸ್ ಎನ್ ಎಲೂಫ್ ಅಂತ. ಅಂದರೆ ಬೆಳೆದ್ರೆ ಮಾತ್ರ ನಾವು ಅನೇಕ ಸಲ ನಾವು ಸೋತ್ರೆ ಮಾತ್ರ ಎಂಕ್ಲ ಅನಿಜ್ಜನು
ಆ ದಿನ ನಿಜ ನಾನಿ ಅವ ಅಕ್ಲೆ ಪೋತನ ಅಂತ. ಇದು ಅನೇಕ ಸಲ ನಾವು ಸಮಾಜದಲ್ಲಿ ನೋಡುವಂಥದ್ದು. ಆದರೆ ಇವತ್ತು ಸಹಕಾರ ಸಂಘದ ವಿಚಾರ ಬಂದಾಗ ಎಲ್ಲರೂ ಹೇಳ್ತೇವೆ ನಾವು ಮೊಳಹಳ್ಳಿ ಶಿವರಾಯರನ್ನು. ನಾನೊಂದು ಮಾತಾಡೋದು, ಮೊಳಹಳ್ಳಿ ಶಿವರಾಯರ ಉದ್ದೇಶವನ್ನು ದಯವಿಟ್ಟು ಓದಿದವರು ನಾವು ಎಷ್ಟಿದ್ದೇವೆ ಅಂತ. ಯಾಕೆಂದರೆ ಅನೇಕ ರೈತರ ಭೂಮಿ ಜಮೀನು ಹೋದಾಗ ಅದನ್ನು ಉಳಿಸ್ಲಿಕ್ಕೆ ಅವರು LD ಬ್ಯಾಂಕ್ ಇತ್ಯಾದಿ ಎಲ್ಲ ತಂದು ಮೊಳಹಳ್ಳಿ ಶಿವರಾಯರು ಇಡೀ ಒಂದು ಈ ನಮ್ಮ ಜಿಲ್ಲೆಯಲ್ಲಿ ತಂದಿರುವಂಥ ವಿಚಾರ ಏನು, ಯಾಕೆ ಅವರು ಮೊಳಹಳ್ಳಿ ಶಿವರಾಯರು ಸಹಕಾರ ಸಂಘವನ್ನು ಸ್ಥಾಪನೆ ಮಾಡಲಿಕ್ಕೆ ಜಿಲ್ಲೆಯಲ್ಲಿ ಮಾಡಿದರು, ಇದರ ತತ್ವವನ್ನು ನಾವೆಲ್ಲರೂ ಕೂಡ ಇವತ್ತು ಕೂಡ ಅಳವಡಿಸಿಕೊಂಡ್ರೆ ಈ ಸಂಘದ ಉದ್ದೇಶ ಖಂಡಿತವಾಗಿ ಇನ್ನಷ್ಟು ಸಫಲತೆ ಬರ್ಬೋದು. ಆದ ಕಾರಣ ಹೆಚ್ಚು ಮಾತಾಡಬಾರ್ದು ಅಂತ ಹೇಳಿದರೂ ಕೂಡ ಇವತ್ತು 10ನೇ ಶಾಖೆಯನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಇದು ಇನ್ನಷ್ಟು ಒಳ್ಳೆಯ ರೀತಿಯಲ್ಲಿ ನಮಗೆ ಬೆಳಿಬೇಕು. ಆದರೆ ಇವತ್ತಿನ ಪರಿಸರಕ್ಕೆ ಬೇಕಾಗಿ ಇವತ್ತಿನ ಒಂದು ವಿಚಾರಕ್ಕೆ ಹೊಂದಿಕೊಂಡು ನಮ್ಮ ಸಂಘವನ್ನು ಕೂಡ ನಾವು ಬೇರೆ ಬೇರೆ ಸ್ಟ್ರಾಟಜಿಯನ್ನು ಚೇಂಜ್ ಮಾಡಬೇಕಾದಿತ್ತು. ಯಾಕೆಂದರೆ ಒಂದು ಸಾಮಾನ್ಯವಾಗಿ ಮೊದಲೇ ಇದ್ದಂಥ ಸರಿಯೇ ಅದೇ ಲೋನ್ ಅದೇ ರೀತಿ ರಿಕವರಿ ಅಂತ ಹೇಳೋದು, ಇನ್ನು ಅದರಲ್ಲೇ ಹೋಗ್ತದೆ ಅಂತ ಹೇಳೋದು ನಾವು ಅದನ್ನು ನಂಬಲಿಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ನಂಬಿಕೆ. ಯಾಕೆಂದರೆ ಹೊಸ ಒಂದು ಥಿಯರಿಗೆ ಹೊಸ ವಿಚಾರಕ್ಕೆ ಅದನ್ನು ಹೊಂದಿಸ್ಕೊಂಡು ಹೇಗೆ ಹೋಗೋದು, ಸಾಲವನ್ನು ಬೇರೆ ಯಾವ ಫೀಲ್ಡಿಗೆ ಕೊಡ್ಬೋದು, ಎಲ್ಲರನ್ನು ಇನ್ವಾಲ್ವ್ ಮಾಡಿ. ಈಗ ಬಾಲಿವುಡ್ ಅವರು ಹೇಳಿದರು, ನಮ್ಮ ಬೇರೆ ಬೇರೆ ಶಾಖೆಯಲ್ಲಿದ್ದ ಎಲ್ಲ ಸದಸ್ಯರು ಕೂಡ ಅನೇಕರು ಇವತ್ತು ಬಂದಿದ್ದಾರೆ ಅಂತೇಳಿ. ಇದು ಯಾಕಂದರೆ ಇನ್ವಾಲ್ವ್ಮೆಂಟ್ ಅದರಲ್ಲಿ ನಮ್ಮ ಚಿದಾನಂದ್ರ ಆಗಲಿ ನಮ್ಮ ಎಲ್ಲ ಅದಕ್ಕೆ ಸಂಬಂಧಪಟ್ಟ ನೀವೆಲ್ಲರೂ ಕೂಡ ಎಲ್ಲರನ್ನು ಸೇರಿಸಲಿಕ್ಕೆ ಪ್ರಯತ್ನ ಪಟ್ಟದ್ದು ಇದು ದೊಡ್ಡ ಒಂದು. ಯಾಕಂದರೆ ನಾವು ಅದನ್ನು ಬೆಳೆಸಬೇಕಿದ್ರೆ ನಾವು ಅನೇಕ ಸಲ ಲಾಸ್ಟ್ ಹೋಗುವಾಗ ನಾವು ಒಬ್ಬರೇ ಹೋಗೋದಲ್ಲ, ಎಲ್ಲರನ್ನು ಸೇರಿಸಿ ತಗೊಂಡು ಹೋಗುವಂಥದ್ದು ಇವತ್ತು ಇರೋದು. ಆಗ ಮಾತ್ರ ಸಂಘ ಬೆಳೀಲಿಕ್ಕೆ ಸಾಧ್ಯ ಉಂಟು. ಆದ ಕಾರಣ ನಮ್ಮ ಸಂಸ್ಥೆ ಅದರಲ್ಲಿ ಸ್ವಲ್ಪ ನಾವು ಒಳ್ಳೆ ರೀತಿಯಲ್ಲಿ ಸಕ್ಸಸ್ ಆಗ್ತಾಯಿದ್ದೇವೆ. ಯಾಕಂದರೆ ಎಲ್ಲರನ್ನು ಇನ್ವಾಲ್ವ್ ಮಾಡ್ತಾಯಿದ್ದೇವೆ, ಎಲ್ಲರನ್ನು ಸೇರಿಸ್ಕೊಂಡಿದ್ದೇವೆ. ಇದು ಬಹಳ ಇನ್ನಷ್ಟು ಕೂಡ ನಾವು ಇನ್ನಷ್ಟು ಪರಿಪೂರ್ಣವಾಗಿ ತರಬೇಕಾಗಿದೆ. ಮತ್ತು ಸಾಲದ ವ್ಯವಸ್ಥೆಯನ್ನು ನಾವು ಅದೇನು ಇವತ್ತು ಹೇಳುವಂಥದ್ದಲ್ಲ, ನಾವು ನಮ್ಮ ಸಂಘದಲ್ಲಿ ಮಾತಾಡಬೇಕು. ಯಾಕೆಂದರೆ ಹೊಸ ಥಿಯರಿಗೆ ತರಬೇಕಾದ್ದು ರಾಮಕೃಷ್ಣ ನಾವು ಹೇಳಿದ್ದೇವೆ. ಅಂದರೆ ಏನು ತರ್ಬೋದು ಅಂತ ಹೇಳಿದನ್ನು ನಾವು ಕೂಡ ಸ್ವಲ್ಪ ಚೇಂಜ್ ಮಾಡಬೇಕಾದಿತ್ತು ಅಂತ ಇನ್ನು ಹೊಸ ಇದಕ್ಕೆ. ಯಾಕೆಂದರೆ ನ್ಯಾಷನಲೈಸ್ ಬ್ಯಾಂಕ್ ಎಲ್ಲ ಬಂದರೆ ಆ ಥರ ಬಂದಾಗ ಮಠಂದೂರು ಅವರು ಹೇಳಿದರು, ಬೇರೆ ಬೇರೆ ಫೆಸಿಲಿಟಿ ಬಂದರೆ ನಮ್ಮ ಸಂಘ ಹೇಗೆ ಈ ಸಹಕಾರ ಸಂಘಗಳು ತಗೊಳ್ಬೋದು ಅಂತೇಳಿ. ಹಾಗೆ ಎಲ್ಲವನ್ನು ಕೂಡ ಇನ್ನಷ್ಟು ಒಳ್ಳೆಯ ರೀತಿಯಲ್ಲಿ ನಡೆಸಲಿಕ್ಕೆ ನಮಗೆಲ್ಲರೂ ಕೂಡ ದೇವರು ಶಕ್ತಿ ಕೊಡಲಿ. ಯಾಕೆಂದರೆ ನಾವು ಅನೇಕ ಇಲ್ಲಿ ಆನಂತರ ಬಂದವರು ಇರ್ಬೋದು. ನಾವು ಪ್ರಾರಂಭದಲ್ಲಿ 5 ವರ್ಷ ನಮ್ಮ ಆಡಳಿತ ಮಂಡಳಿಯ ಸಭೆಗಾಗಲಿ ನಾವು ಯಾವುದಕ್ಕೂ ಕೂಡ ಸಂಘದ ಚಹಾ ಕಾಫಿ ಕುಡ್ದಿಲ್ಲ. ಇಲ್ಲಿ ನನ್ನೊಟ್ಟಿಗೆ ಬ್ರಂತೂರು ಚಂದ್ರಶೇಖರೆಲ್ಲ ಇದ್ದಾರೆ, ಬೈಲಡಿಯವರು ನಾವೆಲ್ಲಿದ್ದೇವೆ. ಅಂದರೆ ಒಂದು ಟೀ ಸಮೇತ ನಮ್ಮ ಸಂಘದ ದುಡ್ಡಲ್ಲಿ ನಾವು ಟೀ ಕುಡ್ದಿಲ್ಲ 5 ವರ್ಷ. ಯಾಕೆಂದರೆ ಯಾರ್ದಾರ್ದು ಬರ್ತ್ಡೇ ಮತ್ತೊಂದು ಅದರಲ್ಲಿ ಸೇರಿಸಿ ಅವನ ದುಡ್ಡಿನಲ್ಲೇ ನಾವು ಚಹಾ ಕುಡಿದದ್ದು. ಆ ಮಾಸಭೆಯನ್ನು ಕೂಡ ನಾವು ಯಾರ್ಯಾರ ಹತ್ರ ಎಲ್ಲ ಅಕ್ಕಿ ಅನ್ನದಾನಕ್ಕೆಲ್ಲ ತಗೊಂಡು ಹೊರತು ಸಂಘದ ಖರ್ಚಿನಲ್ಲಿ ಬಿಡಲಿಲ್ಲ. ಯಾಕಂದರೆ ಸಂಘದ ಖರ್ಚಿನಲ್ಲಿ ಅನ್ನದಾನ ಕೂಡ ಊಟದ ಕೂಡ ಹೋಗಬಾರ್ದು ಅಂತೇಳಿ ಯಾರ್ಯಾರ್ದೆಲ್ಲ ತೆಂಗಿನಕಾಯಿ ತಗೊಂಡು ಅದು ಇದ್ರ ತಗೊಂಡು ಮಾಡಿದ್ದೇವೆ. ಆ ಕಾರಣ ಈಗಿನ ಆಡಳಿತ ಮಂಡಳಿಯವರು ಕೂಡ ಎಲ್ಲರೂ ಕೂಡ ಇನ್ನಷ್ಟು ಇದನ್ನು ಬೆಳೆಸಲಿಕ್ಕೆ, ಯಾಕೆ ನಾನು ಈಗಾಗಲೇ ಹೇಳಿದ್ದೇನೆ, ನನಗೆ 25 ವರ್ಷ ಆಗುವಾಗ ನಂತರ ನನ್ನನ್ನು ನಿರ್ದೇಶನಾಗಿ ನೀವು ಬೇಡ ನಾನು ಅಂತ, ಯಾಕೆ ಜೊತೆಗೆ ಇರ್ತೇನೆ. ಯಾಕೆಂದರೆ 25 ವರ್ಷ ನಂತರ ಹೊಸ ಹುಡುಗರು ಬರಬೇಕು, ಇದಕ್ಕೆ ಜಾಸ್ತಿ ಆಯಿತು ಅಂತ. ಹೊಸ ಹುಡುಗರು ಹೊಸ ವಿಚಾರವನ್ನು ಬಂದಂಥವರಿದ್ದಾರೆ ಈಗ. ಸೊ ಅಂಥ ಹುಡುಗರಿಗೆ ಡೈರೆಕ್ಟ್ರಾಗಿ ಬರಬೇಕು, ಅದನ್ನು ಬೆಳೆಸಬೇಕು. ಯಾಕೆಂದರೆ ಹೊಸಬ್ಬರು ಬಂದಾಗ ಹೊಸ ವಿಚಾರಗಳು ಬರ್ತದೆ. ಈಗ ನಮ್ಮದೇ ಒಂದು ಇರ್ತದೆ, ನಮ್ಮದೇ ಒಂದು ಕುದುರೆ ಕಟ್ಟಿದಾಗೆ. ಅದಕ್ಕಿಂತ ಹೊಸ ವಿಚಾರಗಳು ಬರಬೇಕಿದ್ರೆ ಹೊಸ ಹುಡುಗರು ಕೂಡ ಅದರಲ್ಲಿ ಆಡಳಿತ ಮಂಡಳಿಗೆ ಬರಬೇಕು. ಇದನ್ನೆಲ್ಲವನ್ನು ಕೂಡ ಒಳ್ಳೆ ರೀತಿಯಲ್ಲಿ ನಮ್ಮ ಬೈಲಾಡಿಯವರು ನಿಭಾಯಿಸ್ತಾ ಇವತ್ತು ಜಿಲ್ಲೆಯಲ್ಲಿ ಒಂದು ಹೆಸರಿಗೆ ಇನ್ನೊಬ್ಬರಿಗೆ ನೋಡುವಂಥ ರೀತಿಯ ಒಂದು ಸಂಘವಾಗಿ ನಮ್ಮ ಸಂಘ ಬೆಳೆದಿದೆ. ಅದಕ್ಕೆ ಚಿದಾನಂದ ಬೈಲಾಡಿ ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ಎಲ್ಲ ಸದಸ್ಯರಿಗೂ ಕೂಡ ಇನ್ನೊಮ್ಮೆ ನಮ್ಮ ಶುಭವನ್ನು ಹಾರೈಸಿ, ಸ್ವಾಮೀಜಿಯವರಿಗಾಗಲಿ 10ನೇ ಶಾಖೆಯನ್ನು ಯಾಕೆಂದರೆ ಸ್ವಾಮೀಜಿಯವರು ಪ್ರಥಮವಾಗಿ ಜಿಲ್ಲೆಗೆ ಬಂದಾಗ ಮಂಗಳೂರಿನಲ್ಲಿ ನಮ್ಮ ಶಾಖೆ ಮಠ ಪ್ರಾರಂಭ ಆದಾಗ ಪ್ರಥಮವಾಗಿ ಅವರನ್ನು ಭೇಟಿಯಾಗಲಿಕ್ಕೆ ಹೋದವರೇ ಪುತ್ತೂರಿನವರು. ನಾವು ಪ್ರಥಮವಾಗಿ ದೊಡ್ಡ ಒಂದು ಸಮಾರಂಭ ಮಾಡಿದ್ದು ಕೂಡ ಪುತ್ತೂರಿನಲ್ಲಿ.
ನಮ್ಮ ಶಾಖೆಯ ಮಠದ ಸ್ವಾಮೀಜಿಯವರನ್ನು ಕರೆದಿರುವುದು ಆಗ 2000 ಇಸವಿಯಲ್ಲಿ. ಹೀಗೆ ಇವತ್ತಿನವರೆಗೆ ಸ್ವಾಮೀಜಿಯವರು ಇಷ್ಟು ವರ್ಷಗಳಲ್ಲಿ ಭಾಳಷ್ಟು ನಮ್ಮ ಸಮಾಜದ ನಮ್ಮ ಎಲ್ಲರನ್ನು ಕೂಡ ಬೆಳೆಸಲಿಕ್ಕೆ ಅವರು ಕೂಡ ಕಾರಣಕರ್ತರು. ನಮ್ಮ ಅನೇಕ ಜನರು, ಯಾಕೆಂದರೆ ಒಂದು ಸಂಸ್ಥೆ ಇದ್ದ ಕೂಡಲೇ ನಾವೆಲ್ಲರೂ ಅದರಲ್ಲಿ ಆ ಸಂಸ್ಥೆಯಲ್ಲಿ ಸೇರಿದವರು ಬೆಳಿತೇವೆ. ಆದ ಕಾರಣ ಅನೇಕ ಇಲ್ಲಿ ಇರ್ತಕ್ಕಂಥ ನಮ್ಮ ಎಲ್ಲ ಹುಡುಗರು ಎಲ್ಲ ಯುವಕರೆಲ್ಲರೂ ಬೆಳೀಲಿಕ್ಕೆ ಮಠ ಕೂಡ ಕಾರಣಕರ್ತ ಅಂಥೇಳಿ ಕಾರಣ ಆಗಿದೆ ಅಂಥೇಳಿ ಇನ್ನೊಮ್ಮೆ ಅವರನ್ನು ಕೂಡ ಅವರ ಪಾದಗಳಿಗೆ ಇನ್ನೊಮ್ಮೆ ನಮಸ್ಕರಿಸಿ ಎಲ್ಲ ಬಂಧುಗಳಿಗೆ ಶುಭವನ್ನು ಕೋರಿಸಿ ನಮ್ಮ ಸಂಸ್ಥೆ ಇನ್ನಷ್ಟು ಬೆಳೀಲಿ ಅಂತೇಳಿ ನನ್ನ ಆರೈಕೆಯನ್ನು ಸರಿ ಒಂದು ಮಾತು ಮುಗಿಸಿದೆ. 2ರಲ್ಲಿ ತಮ್ಮ ಮುಂದಾಲೋತ್ವದಲ್ಲಿ ಪ್ರಾರಂಭವಾದಂಥ ಈ ಸಂಸ್ಥೆ ಇನ್ನಷ್ಟು ಬೆಳೆಯಲಿ, ಉತ್ತಮ ರೀತಿಯಲ್ಲಿ ವ್ಯವಹಾರ ಮಾಡಲಿ ಎಂಬ ಶುಭ ಹಾರೈಕೆಯನ್ನು ಮಾಡಿರುವಂಥ ಶ್ರೀಯುತ ಮೋಹನ್ ಗೌಡ ಇಡ್ಯಡ್ಕ ಅವರಿಗೆ ವಂದನೆಗಳು. ಮುಂದೆ ನಮ್ಮ ಆಡಳಿತ ಮಂಡಳಿಯ ನಿರ್ದೇಶಕರಿಗೆ ಒಂದು ಗೌರವಾರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಯಾಕೆಂದರೆ ಉತ್ತಮ ರೀತಿಯಲ್ಲಿ ಎಲ್ಲರ ಸಹಕಾರವನ್ನು ನೀಡಿಕೊಂಡು ಉತ್ತಮ ರೀತಿಯಲ್ಲಿ ಶಾಖೆಗಳನ್ನು ಮುನ್ನಡೆಸುತ್ತಾ ಇರುವಂಥ ನಮ್ಮ ಆಡಳಿತ ಮಂಡಳಿಯ ನಿರ್ದೇಶಕರು ಸ್ವಾಮೀಜಿಯವರಿಂದ ಗೌರವಾರ್ಪಣೆಯನ್ನು ಪಡೆಯಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ರವಿಚಂದ್ರ, ಶ್ರೀಮತಿ ತೇಜಸ್ವಿನಿ ಶೇಖರಗೌಡ ಸ್ವಾಮೀಜಿಯವರಿಂದ ಗೌರವವನ್ನು ಸ್ವೀಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಅದೇ ರೀತಿ ನಮಗೆ PRO ಆಗಿ ಸೇವೆಯನ್ನು ಸಲ್ಲಿಸ್ತಾ ಇರುವಂಥ ಶ್ರೀಧರ ಕಣಜಾಲು, ಸೇವೆಯಿಂದ ನಿವೃತ್ತಿಯಾಗಿ ಈಗ ಆಂತರಿಕ ಲೆಕ್ಕ ಪರಿಶೋಧಕರಾಗಿರುವಂಥ ಶ್ರೀಯುತ ಧರ್ಮರಾಜ್ ಇವರು ಕೂಡ ನಮ್ಮ ಗೌರವವನ್ನು ಸ್ವೀಕರಿಸಬೇಕು. ನಮ್ಮ ಈ ಕಾರ್ಯಕ್ರಮದಲ್ಲಿ ಮಾಜಿ ನಿರ್ದೇಶಕರಾದಂಥ ರೇಖಾ R. ಗೌಡ ಇವರು ಇದ್ದಾರೆ. ಇವರ ಇರುವಿಕೆಯನ್ನು ನಾವು ಗುರುತಿಸ್ತಾ ಇದ್ದೇವೆ. ಅದೇ ರೀತಿ ಪುರುಷೋತ್ತಮ ಮುಂಗ್ಲಿಮನೆ ಮತ್ತು ಪ್ರವರ್ತಕರಾಗಿದ್ದಂಥ ಗಣಪಣ್ಣ H. ವೆಂಕಟರಮಣ ಗೌಡ ಕಲುವಾಜೆ ಇವರ ಇರುವಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಗುರುತಿಸ್ತಾ ಇದ್ದೇವೆ. ಅದೇ ರೀತಿ ಎಲ್ಲ ಶಾಖೆಗಳ ಸಲಹಾ ಸಮಿತಿಯ ಸದಸ್ಯರಿಗೆ ಇನ್ನೊಮ್ಮೆ ನಿಮ್ಮೆಲ್ಲರ ಇರುವಿಕೆಯನ್ನು ಮತ್ತೊಮ್ಮೆ ನಾವು ಗುರುತಿಸುತ್ತಾ ನಿಮ್ಮನ್ನು ಅಭಿನಂದಿಸ್ತಾ ಇದ್ದೇವೆ. ಮುಂದೆ ಈ ವೇದಿಕೆ ಸ್ವಾಮೀಜಿಯವರ ಆಶೀರ್ವಚನಕ್ಕಾಗಿ. ಶ್ವೇತವರ್ಣಾಂ ತಾಂ ಶಿವರೂಪಾಂ ಚ ಸಿಂಹಗಾಂ ದಂಷ್ಟ್ರಾ ಚ ವರ್ತುಲಾರ್ತಿಕ್ಷಾಂ ಡಮರು ಶೂಲಧಾರಿಣೀ ಖಡ್ಗಂ ಬಿಭ್ರಾಂತೀಂಶ್ಚ ದಕ್ಷಾಂ ಅನ್ನಪಾತ್ರಾಭಯಾನ್ವಿತಾಂ ಸರ್ವಶಕ್ತಿಕರೀಂ ದೇವೀಂ ಚಿಂತಯೇತ್ ಮೋಕ್ಷದಾಯಿನೀ. ಪ್ರಾತಸ್ಮರಣೀಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಶ್ರೀಮದ್ ಪರಮಹಂಸ ಪರಿವ್ರಾಜಕಾಚಾರ್ಯ ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಗಳವರ ಮಹಾಚೈತನ್ಯಕ್ಕೆ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಇಂದು ಒಕ್ಕಲಿಗ ಸಮುದಾಯ ಪತ್ತಿನ ಸಹಕಾರಿ ಸಂಘ ನೇಮಿತ ಪುತ್ತೂರು ಇದರ ವತಿಯಿಂದ ವಿಟ್ಲದಲ್ಲಿ 10ನೆಯ ಶಾಖೆಯನ್ನು ಉದ್ಘಾಟನೆಗೊಂಡು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ ಹಾಗೂ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಆಸ್ತಿಕ ಭಕ್ತ ಮಹಾಶಯರೇ, ಬಹುಶಃ ಕಡೆಯ ಹಂತದಲ್ಲಿ ನಾವಿದ್ದೇವೆ.
ಬಹುಶಃ ಪ್ರಥಮ ತಹದಿಂದ ಪ್ರಾರಂಭವಾಗಿ 10 ಶಾಖೆಗಳು ನಿರಂತರವಾಗಿ ಎಲ್ಲೂ ಸಹ ನ್ಯೂನತೆಯನ್ನು ಹೊಂದದ ರೀತಿಯಲ್ಲಿ ಒಗ್ಗಟ್ಟಿನಿಂದ ಸಹಕಾರದಿಂದ ಒಳ್ಳೆ ರೀತಿಯಲ್ಲಿ 10ನೇ ಶಾಖೆ ಉದ್ಘಾಟನೆ ಆಗಿರ್ತಕ್ಕಂಥದ್ದು. ಇದಕ್ಕೆ ನೀವೆಲ್ಲರೂ ಪಟ್ಟಂತಹ ಶ್ರಮ, ಶ್ರದ್ಧೆ ಇವುಗಳು ಕಾರಣ. ಅತ್ಯುತ್ತಮವಾಗಿರ್ತಕ್ಕಂಥ ಈ ಒಂದು ಶಾಖೆ ನಿರಂತರವಾಗಿ ಏಳು ಬೀಳುಗಳನ್ನು ಎದುರಿಸಿಕೊಂಡು ಹೆದರದೆ, ಜಗ್ಗದೆ, ಬಗ್ಗದೆ, ಕುಗ್ಗದೆ ಒಂದು ಒಳ್ಳೆಯ ಸಮಚಿತ್ತ ಭಾವದಿಂದ ನೀವೆಲ್ಲರೂ ಒಗ್ಗಟ್ಟಿನಿಂದ ದುಡಿದ ಪರಿಣಾಮ ಇದೊಂದು ಶಾಖೆ, ಇಲ್ಲಿ 10ನೇ ಶಾಖೆ ಆರಂಭವಾಗಿದೆ. ಬಹಳ ಖುಷಿಯಾಗಿದೆ. ಸುಮಾರು 560 ಕೋಟಿ ಒಟ್ಟು 542 ಕೋಟಿ ವ್ಯವಹಾರಗಳನ್ನು ಮಾಡಿರ್ತಕ್ಕಂಥದ್ದು. ಈ ವ್ಯಾವಹಾರಿಕ ಧರ್ಮ ಬಹಳ ಚೆನ್ನಾಗಿ ಕಾಪಾಡಿಕೊಂಡಿದ್ದೀರ ಅಂತ ನನಗನ್ನಿಸುತ್ತೆ. ಒಂದು ಧರ್ಮದ ಬದುಕಿನಲ್ಲಿ ಒಬ್ಬ ಮನುಷ್ಯನ ಹುಟ್ಟಿನ ಹಿಂದೆ ಏನಾದರೂ ಒಂದು ಉದ್ದೇಶ ಮತ್ತು ಗುರಿ ಇರುತ್ತಂತೆ. ಆ ಉದ್ದೇಶ ಮತ್ತು ಗುರಿಯನ್ನು ಸ್ಪಷ್ಟವಾಗಿ ಮನುಷ್ಯ ಅರ್ಥ ಮಾಡಿಕೊಳ್ಬೇಕು. ಹಣ ಇಡುತ್ತೇವೆ, ಹಣವೇ ಜೀವನವಲ್ಲ, ಜೀವನವೇ ಎಲ್ಲ ಹಣವಲ್ಲ. ಆದರೆ ಅದರ ಮಧ್ಯದಲ್ಲಿ ಬದುಕುವಂತಹ ರೀತಿ ಇದೆಯಲ್ಲ, ಈ ಒಂದು ಒಡಲೆಂಬ ಬಂಡಿಯನ್ನು ಸಾಗಿಸುವಿಕೆಗೆ ಬೇಕಾಗಿರ್ತಕ್ಕಂತಹ ವ್ಯಾವಹಾರಿಕ ಧರ್ಮ, ಆ ವ್ಯಾವಹಾರಿಕ ಧರ್ಮದ ತಳಹದಿಯಲ್ಲಿ ಇದ್ದರೆ ತಾನು ಇಟ್ಕೊಂಡಿರ್ತಕ್ಕಂತಹ ಉದ್ದೇಶ ಮತ್ತು ಗುರಿಯನ್ನು ಮುಟ್ಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಸ್ವಾಮೀಜಿಯವರ ಕಡೆಯಿಂದ ದೀಪವನ್ನು ಉದ್ದೀಪನ ಮಾಡಿಸಿದ್ರು. ಏನು ಹೇಳುತ್ತೆ? ಶುಭಂ ಕರೋತು ಕಲ್ಯಾಣಂ ಅಂತ ಹೇಳಿದ್ರು. ಆರೋಗ್ಯಂ ಧನ ಸಂಪದ ಅಂತ ಒಂದು ಮಾತುಂಟು. ಶುಭಂ ಒಳ್ಳೆ ಕಾರ್ಯ ಆಗಬೇಕಾದ್ರೆ ಇಚ್ಛಾಕ್ರಿಯಾ ಜ್ಞಾನಶಕ್ತಿ ಆಗಿರ್ತಕ್ಕಂತಹ ಆ ಭಗವತಿಯನ್ನು ಅಂದರೆ ಲಕ್ಷ್ಮಿಯನ್ನು ನಾವು ದೀಪದಲ್ಲಿ ಅದನ್ನು ಹಚ್ಚುತ್ತೇವೆ. ಅದನ್ನು ಜ್ಯೋತಿ ಸ್ವರೂಪಳಾಗಿರ್ತಕ್ಕಂತಹ ಅವಳಿಗೆ ಒಳ್ಳೆ ಕಾರ್ಯಗಳನ್ನು ಮಾಡಬೇಕಾದ್ರೆ, ಶುಭ ಕಾರ್ಯಗಳನ್ನು ಮಾಡಬೇಕಾದ್ರೆ ದೀಪವನ್ನು ಪ್ರಜ್ವಲನ ಮಾಡ್ತೇವೆ. ಅದೇನು? ಇಚ್ಛಾ ಕ್ರಿಯಾ ಜ್ಞಾನಶಕ್ತಿ ಸ್ವರೂಪಳಾಗಿರ್ತಕ್ಕಂಥ ಲಕ್ಷ್ಮೀ ಸ್ವರೂಪಳಾಗಿರ್ತಕ್ಕಂಥ ಜ್ಯೋತಿಯನ್ನು 10 ಜ್ಯೋತಿಗಳನ್ನು ಆ ದೇವಿಯೇ ಬಂದು ಇಲ್ಲಿ ಹಚ್ಚಿಸಿದಾಳೆ ವಿನಃ ಧರ್ಮಪಾಲ ಹಚ್ಚಿಲ್ಲ. ನೆನಪಿಟ್ಕೊಳ್ಳಿ. ಅವ್ರಿಗೆ ಹೇಳಿದರೆ ಯಾರು ಮಾತನಾಡ್ತಾ, ಯಾಕೆಂದರೆ ಪ್ರತಿಯೊಂದರ ಹಿಂದೆ ದೈವಿಕ ಶಕ್ತಿಯ ಒಂದು ಆವಿರ್ಭಾವ ಇರ್ತದೆ. ಯಾವಾಗ ನಾವು ಆ ದೀಪವನ್ನು ತುಂಬ ಹೃದಯದ ಮನಸ್ಸಿನಿಂದ ಆ ಜ್ಯೋತಿಯನ್ನು ಹೃದಯ ತುಂಬಿ, ಮನ ತುಂಬಿ, ಭಾವ ತುಂಬಿ, ಪರಿಶುದ್ಧ ಭಾವದಿಂದ ಯಶಸ್ವಿ ಆಗಲಿ ಅಂತೇಳಿ ಹಚ್ಚುತ್ತೇವೋ ಆವಾಗ ಅಲ್ಲಿ ಶುಭಂ ಒಳ್ಳೆಯದಾಗುತ್ತೆ. ಕರೋತು ಕಲ್ಯಾಣವಾಗುತ್ತೆ. ಮತ್ತು ಅಷ್ಟೇ ಅಲ್ಲ, ಇಲ್ಲಿಗೆ ಬರ್ತಕ್ಕಂಥವ್ರಿಗೆ ಆರೋಗ್ಯವನ್ನು ವೃದ್ಧಿಸುತ್ತೆ. ಹಣ ಜಾಸ್ತಿ ಆದರೆ ಆರೋಗ್ಯ ಹಾಳಾಗುತ್ತೆ, ಅದು ಉಂಟು. ಹೌದಾ? ಹಣ ಜಾಸ್ತಿ ಆದರೆ ಆರೋಗ್ಯ ಹಾಳಾಗುತ್ತೆ, ನೆಮ್ಮದಿ ಹಾಳಾಗುತ್ತೆ, ಎಲ್ಲವೂ ಹಾಳಾಗುತ್ತೆ. ಆದರೆ ಹಣ ಮಾಡೋದೇ ಒಂದು ಜೀವನ ಆಗಬಾರ್ದು, ಅದು ತೊಂದರೆ ಆಗುತ್ತೆ. ಆದ್ದರಿಂದ ಇಲ್ಲಿ ಬಂದವರಿಗೆ ಆರೋಗ್ಯ ಸಿಗಬೇಕು, ಧನ ಸಂಪದ ಸಿಗಬೇಕು. ಮತ್ತು ಬರ್ತಕ್ಕಂಥವ್ರೇನು ಒಳ್ಳೆಯ ಭಾವದಿಂದ ಬರ್ತಕ್ಕಂಥವರು, ಇಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಸಿಬ್ಬಂದಿ ಒಳಗೆ ಶುಭಂ ಕರೋತು ಕಲ್ಯಾಣಂ ಆರೋಗ್ಯಂ ಧನ ಸಂಪದ, ಈ ಧನ ಸಂಪತ್ತನ್ನು ವೃದ್ಧಿಸುವಂಥದ್ದು. ಯಾಕೆಂದರೆ ಇವತ್ತು ಹೊಸ ಆವಿಷ್ಕಾರಗಳ ನಡುವೆ ಹೊಸ ಆಯಾಮಗಳ ಕಡೆಗೆ ಜಗತ್ತು ನೋಡ್ತಾ ಇದೆ. ಇವತ್ತು ನಿಮಗೆಲ್ಲ ಗೊತ್ತಿದೆ, ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಶ್ರೀಮಂತರನ್ನು ನೋಡ್ತೇವೆ, ಆದರೆ ಈ ಸಹಕಾರಿ ಬ್ಯಾಂಕ್ಗಳಲ್ಲಿ ಬಡವರನ್ನು ನೋಡ್ತೇವೆ. ಹಾಗಂತೇಳಿ ಬಡವರು ರಾಷ್ಟ್ರೀಕೃತ ಬ್ಯಾಂಕಲ್ಲಿ ಸಾಲ ಮಾಡೋದಿಲ್ಲ ಅಂತಲ್ಲ, ಆದರೆ ಮುಕ್ತ ಸಂವಾದವನ್ನು ನಮ್ಮ ಜೊತೆ ಇರಲ್ಲ. ಆ ಪ್ರೀತಿಯ ಮತ್ತು ಸಹಬಾಳ್ವೆಯನ್ನು ಆ ಮಾನವೀಯತೆ ನೆಲೆಯಲ್ಲಿ ನಾವು ನೋಡಲಿಕ್ಕೆ ಹೋಗಲ್ಲ. ಈ ಒಂದು ಸಹಕಾರಿ ಬ್ಯಾಂಕ್ನಲ್ಲಿ ಮಾನವೀಯತೆ ನೋಡ್ತೀವಿ,
ಪ್ರೀತಿ ನೋಡ್ತೀವಿ, ವ್ಯಕ್ತಿ ನೋಡ್ತೀವಿ, ಮನುಷ್ಯ ಹೇಗಿದ್ದಾನೆ ಅಂತ ನೋಡ್ತೀವಿ. ಯಾರಾದರೂ ಒಬ್ಬ ನಿರ್ದೇಶಕ ಇವ ಆಗಬಹುದು ಅಂತ ಹೇಳಿದ್ರೆ ಕಣ್ಣು ಮುಚ್ಚಿ ಸಾಲ ಕೊಡ್ತೀವಿ. ಆದರೆ ಒಂದು ರಾಷ್ಟ್ರೀಕೃತ ಬ್ಯಾಂಕಲ್ಲಿ ನೀವು ಹೋದಂಥ ಸಂದರ್ಭದಲ್ಲಿ ವ್ಯಾವಹಾರಿಕ ಅವ್ರದ್ದೇನಿದ್ರೆ ಬರೇ ವ್ಯಾವಹಾರಿಕ ಧರ್ಮ ನಾವು ಕಾಣಲಿಕ್ಕಾಗಲ್ಲ. ಯಾಕೆ? ನಿಮಗೆ ಭಾಷೆ ಗೊತ್ತಿಲ್ಲ. ಅವ ಒಬ್ಬ ಇಂಗ್ಲೀಷವನು ಬಂದಿರ್ತಾನೆ, ಒಬ್ಬ ಹಿಂದಿಯವನು ಬಂದಿರ್ತಾನೆ, ಇನ್ನೊಬ್ಬ ಬಂದಿರ್ತಾನೆ. ನಿಮ್ಮ ಕಷ್ಟ, ನಿಮ್ಮ ಸುಖ, ನಿಮ್ಮ ದುಃಖ ಕೇಳಲಿಕ್ಕೆ ಅವ ರೆಡಿ ಇರಲಿಕ್ಕಿಲ್ಲ. ಏನು ಹೇಳಿ, ಯಾರು ಕೇಳಲಿಕ್ಕಿಲ್ಲ. ಅಲ್ಲಿ ಏನಿದ್ರು ಪೆನ್ನು, ಪೇಪರು, ಕಂಪ್ಯೂಟ್ರು ಇಷ್ಟೇ ಮಾತನಾಡುತ್ತೆ. ಆದರೆ ಇಲ್ಲಿ ಹಂಗಲ್ಲ. ಇಲ್ಲಿ ಬಂದ ಕೂಡಲೇ ಸಿಗ್ಬಂದೆ ಮ್ಯಾನೇಜರ್, ಚೆನ್ನಾಗಿದ್ದೀರಾ, ಅಡಿಕೆ ಬೆಳೆ ಎಷ್ಟಾಯಿತು, ತೆಂಗಿನ ಬೆಳೆ ಎಷ್ಟಾಯಿತು, ಎಷ್ಟು ಹಾಕೊಂಡು ಅಡಿಕೆ ಬೆಳೆದ್ರಿ, ಅಡಿಕೆಗೆ ಏನು ರೈಟ್ ಬಂತು, ದುಡ್ಡು ಬಂತ, ನಮ್ಮಲ್ಲಿ ಕೊಡ್ತೀರಾ, ಡಿಪಾಸಿಟ್ ಕೊಡ್ತೀರಾ. ನಿಮಗೆ ಕಂಡಾಬಟ್ಟೆ ತಲೆ ತಿಂದು ನಿಮ್ಮಲ್ಲಿರೋ ಜೇಬಲ್ಲಿರೋದೆಲ್ಲ ಇಲ್ಲಿ ಇಡಿಸ್ಕೊಂಡು ವಾಪಸ್ ಕಳಿಸ್ತಾನೆ. ಅದು ಏನು, ಒಂದು ನಂಬಿಕೆ ಮತ್ತು ವ್ಯವಹಾರಗಳನ್ನು ಇದೆ. ಒಂದು ಬದುಕಿನ ಭರವಸೆಯನ್ನು ತುಂಬತಕ್ಕಂಥದ್ದು ಈ ಸಹಕಾರ ಸಂಘ. ಬದುಕಿಗೊಂದು ಭರವಸೆಯನ್ನು ತುಂಬತಕ್ಕಂಥದ್ದು. ಆ ಬದುಕಿನ ಭರವಸೆಯನ್ನು ತುಂಬಬೇಕಾದ್ರೆ ನೀವು ಅಷ್ಟೇ ನಂಬಿಕೆ ಮತ್ತು ವಿಶ್ವಾಸಗಳನ್ನು ಇಟ್ಕೊಂಡಿರಬೇಕು. ಯಾಕೆಂದರೆ ಕಸ್ಟಮರ್ಸ್ಗಳು ಹೇಗೆ ಬರ್ತಾರೆ ಅಂತ ನಮ್ಗೆ ಹೇಳೋಕ್ಕಾಗಲ್ಲ. ನೋಡಲಿಕ್ಕೆಲ್ಲ ಒಬ್ಬ ಚೆನ್ನಾಗಿ ಬಂದ ಅಂತ ಹೇಳಿದ್ರೆ ಅವನ ಎಲ್ಲ ನಮಗೆ ಭಾರಿ ಡಿಪಾಸಿಟ್ ಇಡ್ತಾನೆ ಅಂತ ಅಲ್ಲ, ಅಥವಾ ಎಲ್ಲ ಒಬ್ಬ ಪಂಚೆ ಹಾಕ್ಕೊಂಡು ಒಂದು ಶರ್ಟ್ ಹಾಕ್ಕೊಂಡು ಅವನು ಹಣ ಇಡೋದಿಲ್ಲ ಅಂತಲ್ಲ. ಆದರೆ ಒಬ್ಬ ಸಿಬ್ಬಂದಿ ಒಬ್ಬ ವ್ಯಾವಹಾರಿಕನ ಹತ್ತಿರ ವ್ಯವಹರಿಸುವ ರೀತಿ ಇದೆಯಲ್ಲ, ಅದು ಬಹಳ ಮುಖ್ಯವಾಗಿರ್ತೈತೆ. ಮೊನ್ನೆಲ್ಲೋ ಒಂದು ಪೇಪರಲ್ಲಿ ಓದಿದ ನೆನಪು ನನಗೆ. ಒಬ್ಬ ಯಾರೋ ಒಂದು ಬ್ಯಾಂಕಿಗೆ ಹೋದನಂತೆ. ಓದಿರ್ತೀರ ನೀವು ಪೇಪರಲ್ಲಿ, ಓದಿದ ನೆನಪು ನನಗೆ. ಅವ ಹೇಳಿದ್ನಂತೆ 5,000 ರೂಪಾಯಿ ಬೇಗ ಹಣ ಬೇಕು ಅಂತ ಹೇಳಿ ಕೇಳಿದ್ದಾನೆ. ಅವನು ನೋಡಲಿಕ್ಕೆ ಏನೂ ಇಲ್ಲ, ಖಾಲಿ ಒಂದು ಏನೋ ಇಲ್ವೇನೋ ಅನ್ನೋ ರೀತಿಯಲ್ಲಿದ್ದಾನೆ ನೋಡಲಿಕ್ಕೆ. ಅವನು ಕ್ಯಾಶಿಯರ್ ಇದ್ನಲ್ಲ, ಅವನಿಗೆ ಹೇಳಿದ 5,000 ರೂಪಾಯಿ ಹಣ ಬೇಕು ಅಂತ. ಅವ ಜೋರು ಮಾಡಿದ್ನಂತೆ, ನೀನು ತಲೆ ಸರಿಯಿಲ್ಲ ಮಾರ, 5,000 ATMಗೆ ಹೋಗಿ ತಗೋ ನೀನು, ನಮಗೆ ನಿನ್ಗೆ 5,000 ರೂಪಾಯಿ ಕೊಡೋಕ್ಕೆ ಬರಲಿಕ್ಕೆ ನಾವು ಇಷ್ಟೆಲ್ಲ ಕಷ್ಟಪಡಬೇಕು, ಬೇಕಾದರೆ 50,000 ತಗೋ ನೀನು, ಬೇಕಾದರೆ ನೀನು ಹೀಗೆಲ್ಲ ಮಾಡಲಿಕ್ಕೆ ಆಗೋಲ್ಲ ಅಂತ ಜೋರು ಮಾಡಿದ್ನಂತೆ. ಅದಕ್ಕೆ ಅವನೇನು ಮಾಡಿದ್ನಂತೆ ಗೊತ್ತಾ, ಹೌದಾ ಅಂದ್ಬಿಟ್ಟು 5,000 ಬರೆದಿದ್ನಲ್ಲ ಹರಿದು ಎಸ್ಬಿಟ್ಟು 50,000 ಬರೆದು ಕೊಟ್ಟನಂತೆ. 50,000 ತಗೋ ಅಂತ ಹೇಳಿ ಅವನಿಗೆ ಶಾಕ್ ಆಯ್ತಂತೆ. 50,000 ಕ್ಯಾಶ್. ಅವನ ಅಕೌಂಟ್ ಹೊಡೆದು ನೋಡಿದಂತೆ, ಅಕೌಂಟ್ ಹೊಡೆದು ನೋಡಿದ್ರೆ ಕಂಪ್ಯೂಟರ್ 50 ಲಕ್ಷ ಇತ್ತಂತೆ. ಅವನು ಬೆರಗಾಗ್ಬಿಟ್ನಂತೆ ಒಮ್ಮೆಲೆ ನೋಡಿ ಆ ಮನುಷ್ಯನನ್ನು. ಆ ತಕ್ಷಣ ಅವನು ಹೇಳಿದ 5,000 ಜೋಬ್ಗಿಟ್ಕೊಂಡಂತೆ, ಇನ್ನು 45,000 ತಗೋ ನೀನೇ ಇಟ್ಕೋ ಬ್ಯಾಂಕಲ್ಲಿ ಅಂತ ಕೊಟ್ಬಿಟ್ಟು ಕಟ್ಬಿಟ್ಟು ಸೀದಾ ಹೋಯ್ತಿದ್ನಂತೆ. ಅಂದರೆ ಒಬ್ಬ ಕಸ್ಟಮರ್ಸ್ಗಳು, ಒಬ್ಬ ಬರುವಂಥ ಗ್ರಾಹಕರನ್ನು ಯಾವ ರೀತಿ, ಯಾವ ಮಾಪಕದಲ್ಲಿ, ಯಾವ ಮಾನದಂಡದಲ್ಲಿ ನಾವು ಅವರನ್ನು ಕಂಡುಹಿಡಿತೀವಿ ಅಂತ ಅಲ್ಲ. ಒಂದು ಪ್ರೀತಿ, ಒಂದು ಒಳ್ಳೆಯ ಮಾತೇ ಭರವಸೆ, ಮಾತೇ ಬಂಡವಾಳ ಈ ಒಂದು ಇದರಲ್ಲಿ. ಹಾಗಾಗಿ ಒಳ್ಳೆಯ ರೀತಿಯಲ್ಲಿ ಮಾತನಾಡಿಕೊಂಡು ಬರುವಂಥ ಗ್ರಾಹಕರನ್ನು ಒಂದು ಅವರನ್ನು ಅಟ್ರಾಕ್ಷನ್ ಮಾಡಿ ಅವರಿಗೆ ಬೇಕು ಬೇಡಗಳನ್ನೆಲ್ಲ ಒಳ್ಳೆ ರೀತಿಯಲ್ಲಿ ಕೊಡ್ತಾ ಬಂದರೆ ಈ ಬ್ಯಾಂಕು ಒಳ್ಳೆ ರೀತಿಯಲ್ಲಿ ಬೆಳೀತಾ ಹೋಗ್ತಾ ಇದೆ. ಇವತ್ತು ನಮ್ಮ ಒಕ್ಕಲಿಗರ ಸಂಘದಿಂದ ಚಿದಾನಂದ ಬೈಲಾಡಿಯವರು ಇರ್ಬೋದು, ಮಠಂದೂರು ಇರ್ಬೋದು, ರಾಮಕೃಷ್ಣವರು ಇರ್ಬೋದು, ಮತ್ತು ನಮ್ಮ ಮೋಹನ್ ಗೌಡರು, ಆನಂತರ ನಮ್ಮ ಈ ಕಡೆ ಕುಡಿದಿರ್ತಕ್ಕಂಥ ರವಿ ಇರ್ಬೋದು, ನಮ್ಮ ನಿರ್ದೇಶಕರುಗಳು ನೋಡಿ ಎಲ್ಲ ಮೇಲೆ ಕೂತಿದ್ದಾರೆ. ಅವರಷ್ಟೇ ಅಲ್ಲ, ನೀವುಗಳು ಸಹ ಆ ರೀತಿಯಲ್ಲಿ ಒಬ್ಬರಿಗೊಬ್ಬರು ಪರಸ್ಪರ ನಂಬಿಕೆ ಮತ್ತು ವಿಶ್ವಾಸಗಳನ್ನು ಇಟ್ಟುಕೊಂಡು ಈ ಬ್ಯಾಂಕಿನ ಮೇಲೆ ನಂಬಿಕೆಗಳನ್ನು ಇಟ್ಕೊಂಡು ಹಲವಾರು ಬಂಡವಾಳಗಳನ್ನು ಹಾಕಿದ್ದೀರಿ, ಡಿಪಾಸಿಟ್ಗಳನ್ನ ಹಾಕಿದ್ದೀರಿ, ಎಲ್ಲ ಹಾಕಿದ್ದೀರಿ. ಇದು ಬ್ಯಾಂಕ್ಗಳಲ್ಲಿದ್ದರೆ ಚಂದ. ನೀವು ಮಳೆಗಾಲದಲ್ಲಿ ನೀರು ಹರಿತಾ ಇದ್ದರೆ ಚಂದ ಅಲ್ಲ, ಚೆನ್ನಾಗಿ ಹೋಗ್ತಾ ಇರುತ್ತೆ. ನೀರು ಹರಿತಾ ಇದ್ದರೆ ಚಂದ, ಗಾಳಿ ಬೀಸ್ತಾ ಇದ್ದರೆ ಚಂದ ಅಲ್ವೇ? ಅದೇ ರೀತಿ ಹಣ ದ್ರವದ ರೂಪದಲ್ಲಿ ಹರಿತು, ದ್ರವ್ಯ ಅಂತ ಕರೀತಾರೆ ಸಂಸ್ಕೃತ. ದ್ರವ್ಯ ದ್ರವದ ರೂಪದಲ್ಲಿ ಹರಿತಾ ಇರಬೇಕಂತೆ, ಆಗ ಹರಿತಾ ಇದ್ದರೆ ಚಂದ ಅಂತೆ. ಅದಕ್ಕೆ ನಾನು ಯಾವಾಗಲೂ ಹೇಳ್ತೀನಿ, ದುಡ್ಡು ಮತ್ತು ಬ್ಲಡ್ಡು ಒಂದು ಕಡೆ ಸ್ಟ್ರಕ್ ಆಗಬಾರ್ದು ಅಂತ. ಯಾವ್ಯಾರಟ್ಟು ದುಡ್ಡು ಮತ್ತು ಬ್ಲಡ್ಡು ಒಂದು ಕಡೆ ಸ್ಟ್ರಕ್ ಆಗಿಬಿಟ್ರೆ ಏನಾಗ್ತೀವಿ ಅಂತಲೂ ಹೇಳೋಕ್ಕಾಗಲ್ಲ. ಬ್ಲಡ್ ಸ್ಟ್ರಕ್ ಆದರೆ ನರ ಕುಯ್ದು ಏನೋ ಮಾಡಿ ಅದೆಲ್ಲ ಆಪ್ರೇಷನ್ ಮಾಡ್ತಾರೆ. ಹಾಗೆ ಏನಾದ್ರು ಹಣ ಏನಾದರೂ ಮನೇಲಿ ಇಟ್ಕೊಂಡಿದ್ರೆ ಮತ್ತೊಂದು ಕಡೆ ಅಂದರೆ ಇನ್ಕಮ್ ಟ್ಯಾಕ್ಸ್ ಅವ್ರು ಬಂದು, ಮತ್ತೊಬ್ಬರು ಬಂದರು, ಮಗದೊಬ್ಬರು ಬಂದು ರೈಡ್ ಮಾಡಿಸಿ ಏನಾದ್ರು ಮಾಡಿಬಿಡ್ತಾರೆ. ಅದು ಬೇಡ ನಮಗೆ.
ಬದುಕುವುದಕ್ಕಾಗಿ ತಿನ್ನುವುದಕ್ಕಾಗಿ ಬದುಕಬೇಡ ಅಂತ ಈ ತತ್ವ ಇಟ್ಕೊಂಡ್ಬಿಟ್ಟು ನಾವು ಹೆಂಗೆ ಬದುಕಬೇಕು ಹಾಗೆ ಬದುಕಿ. ಆಸ್ತಿ ಮಾಡ್ತೀರ, ಎಲ್ಲ ಮಾಡ್ತೀರಾ, ಪ್ರತಿಯೊಂದು ಮಾಡ್ತೀರಾ, ಮಕ್ಕಳಿಗಾಗಿ ಮಾಡ್ತೀರಾ. ಆದರೆ ನೀವು ಆಸ್ತಿ ಮಾಡುವಂಥದ್ದು ಮಕ್ಕಳ ಮೊಮ್ಮಕ್ಕಳ ಭವಿಷ್ಯವನ್ನು ಇಟ್ಕೊಂಡು ಮಾಡ್ತೀರಾ. ಆ ಹಣಕ್ಕಿಂತಲೂ ಸಮಾಜದ ಆಸ್ತಿಗಳನ್ನಾಗಿ ನಿಮ್ಮ ಮಕ್ಕಳನ್ನು ಮಾಡಬೇಡಿ. ಅದೇ ದೊಡ್ಡ ಸಂಪತ್ತು, ಅದೇ ದೊಡ್ಡ ಡಿಪಾಸಿಟ್ ನಿಮ್ಗೆ ಆಗುತ್ತೆ. ಹಾಗಾಗಿ ನಿಮ್ಮ ವ್ಯಾವಹಾರಿಕ ಧರ್ಮವನ್ನು ಒಳ್ಳೆ ರೀತಿಯಲ್ಲಿ ಇಲ್ಲಿ ನಡೆಸ್ಕೊಂಡು ಹೋಗಿ. 10 ಶಾಖೆಗಳು ಈಗಾಗಲೇ ಉದ್ಘಾಟನೆಗಳಾಗಿವೆ. ಭಾಳ ಸಂತೋಷವಾಗಿದೆ ನಮಗೂ ಸಹ. ಅದರಿಂದ ಏನು ಸ್ವಾಮೀಜಿಯವರ ಕರೆದು ಡೇಟ್ ಕೇಳಿ ಮಾಡಿದ್ರಿಂದ ನೀವೇನು ಹೇಳ್ತೀರೋ ಇದು ಯಾವುದು ಎಲ್ಲ ನಿಮಿತ್ತ ಮಾತ್ರ. ಇದಕ್ಕೆಲ್ಲ ಆ ಭಗವತಿಯ ಗುರುಗಳ ಶ್ರೀರಕ್ಷೆ ನಿಮ್ಮ ನಿರಂತರವಾಗಿದ್ದ ಕಾರಣ ಈ ಸಂಸ್ಥೆ ಉತ್ತರೋತ್ತರ ಬೆಳೆದಿದೆ, ಬೆಳೀತಾ ಇದೆ, ಬೆಳಗ್ತಾ ಇದೆ, ಇನ್ನೂ ಬೆಳೆಯುತ್ತೆ. ಇನ್ನೂ 100 ಶಾಖೆಗಳು ಉತ್ತರೋತ್ತರ ಬೆಳೀತಾ ಹೋಗಲಿ. ನಮ್ಮ ಚಿದಾನಂದ ಬೈಲಾಡಿಯವರ ಅಧ್ಯಕ್ಷತೆಯಲ್ಲಿ ಎಲ್ಲ ನಿರ್ದೇಶಕರುಗಳ ಒಂದು ಸಹಕಾರದಲ್ಲಿ ಕೆಳಗೆ ಕುಳಿತಿರ್ತಕ್ಕಂಥವರೆಲ್ಲರ ಮಾರ್ಗದರ್ಶನದಲ್ಲಿ ಈ ಸಂಸ್ಥೆ ಉತ್ತರೋತ್ತರ ಬೆಳೀತಾ ಇರಬೇಕು. ಅದೇ ಥರ ಯಾರ್ಯಾರು ನೊಂದವರಿದ್ದಾರೋ, ಬೆಂದವರಿದ್ದಾರೋ, ಬಡವರಿದ್ದಾರೋ, ದೀನರಿದ್ದಾರೋ, ದಲಿತರಿದ್ದಾರೋ ಇವರಿಗೆಲ್ಲರಿಗೂ ಸಹ ಒಳ್ಳೆಯ ಆರ್ಥಿಕ ನೆರವನ್ನು ಕೊಡುವಂಥ ನಿಟ್ಟಿನಲ್ಲಿ ಈ ಒಂದು ಸಹಕಾರ ಸಂಘ ಬೆಳೀಲಿ ಅಂತ ಹೇಳಿ ಹಾರೈಸ್ತೇನೆ. ಹರಿಓಂ ಶಕ್ತಿ. ಎಂಬ ಆಶೀರ್ವಾದವನ್ನು ಮಾಡಿದಂಥ ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ಪಾದಗಳಿಗೆ ವಂದಿಸುತ್ತಾ ಈ ಕಾರ್ಯಕ್ರಮದಲ್ಲಿ ವಕೀಲರಂದಂಥ ಮಾಬಲಗೌಡರು ಇದ್ದಾರೆ, ಜಯರಾಮ ಇರಿಂಜ, ಶಿವರಾಮ್ ಮತಾವು, ವಸಂತ ವೀರಮಂಗಳ ಮತ್ತು ಈ ಪರಿಸರದ ಹಲವಾರು ಪ್ರಮುಖರಿದ್ದೀರಿ. ನಿಮ್ಮೆಲ್ಲರ ಇರುವಿಕೆಯನ್ನು ನಾವು ಈ ಸಂದರ್ಭದಲ್ಲಿ ಗುರುತಿಸ್ತಾ ಇದ್ದೇವೆ. ಇವತ್ತು ಧನ್ಯವಾದ ಕಾರ್ಯಕ್ರಮ ಆದ ಕೂಡಲೇ ಭೋಜನದ ವ್ಯವಸ್ಥೆ ಇದೆ. ದಯವಿಟ್ಟು ಎಲ್ಲರೂ ಭೋಜನವನ್ನು ಸ್ವೀಕರಿಸಿ ತೆರಳಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿಸುತ್ತಾ ಕಾರ್ಯಕ್ರಮದ ಕೊನೆಯದಾಗಿ ಧನ್ಯವಾದ ವಿಟ್ಲ ಶಾಖೆಯ ಶಾಖಾ ಮ್ಯಾನೇಜರ್ ಅಂತ ದಿನೇಶ್ ಇವರಿಂದ. ಪ್ರಾರಂಭದಲ್ಲಿ ನಮಗೆ ದೀಪ ಪ್ರಜ್ವಲನೆ ಹಾಗೂ ಆಶೀರ್ವಚನ ನೀಡಿರುವ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಶಾಖಾಮಠ ಕಾವೂರು ಮಂಗಳೂರು ಪರಮ ಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ಧರ್ಮಪಾಲನಾಥ ಸ್ವಾಮೀಜಿಯವರಿಗೆ ಸಂಘದ ಪರವಾಗಿ ಪಾದಚರಣಗಳಿಗೆ ನಮನಗಳು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ನಮ್ಮ ಸಹಕಾರ ಸಂಘದ ಅಧ್ಯಕ್ಷರಾಗಿರುವ ಚಿದಾನಂದ ಬೈಲಾಡಿಯವರಿಗೆ ಧನ್ಯವಾದಗಳು. ಪುತ್ತೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಸಂಜು ಮಠಂದೂರವರಿಗೆ ಧನ್ಯವಾದಗಳು. ಹಾಗೆಯೇ DCC ಬ್ಯಾಂಕಿನ ನಿರ್ದೇಶಕರಾದ ಶಶಿಕುಮಾರ್ ಬಾಲಿವುಡ್ ಅವರಿಗೆ ಧನ್ಯವಾದಗಳು. ಹಾಗೂ ಪಟ್ಟಣ ಪಂಚಾಯತ್ ವಿಟ್ಲ ಇದರ ಸದಸ್ಯರಾದ ಜಯಂತ PH ಅವರಿಗೆ ಧನ್ಯವಾದಗಳು. ಒಕ್ಕಲಿಗ ಗೌಡ ಸೇವಾ ಸಂಘದ ಪುತ್ತೂರು ಇದರ ಅಧ್ಯಕ್ಷರಾದ ರವಿ ಮುಂಗ್ಲಿಮನ್ನೆ ಅವರಿಗೆ ಧನ್ಯವಾದಗಳು. ಹಾಗೆಯೇ ಅನುಪಸ್ಥಿತಿಯಲ್ಲಿರುವಂಥ ಬಂಟೋಳ ತಾಲೂಕು ಗೌಡರಯಾನೆ ಒಕ್ಕಲಿಗರ ಸಂಘ ಇದರ ಅಧ್ಯಕ್ಷರಾದ ಮೋನಪ್ಪ ಗೌಡ ಶಿವಾಜಿನಗರ ಇವರಿಗೆ ಧನ್ಯವಾದಗಳು. ಹಾಗೆ ಕಟ್ಟಡ ಮಾಲಕರಾದ ಪೀಟರ್ ಫ್ರಾನ್ಸಿಸ್ ಲಾಸ್ಟ್ರೋ ಅವರಿಗೆ ಧನ್ಯವಾದಗಳು. ಹಾಗೆ ನಮ್ಮ ಸಂಘದ ಮುಖ್ಯ ಪ್ರವರ್ತಕರಾದ ಮೋಹನಗೌಡ ಇಡ್ಯಾಡ್ಕ ಇವರಿಗೆ ಧನ್ಯವಾದಗಳು. ಹಾಗೆ ವಿಟ್ಲ ಶಾಖೆಯ ಉಸ್ತುವಾರಿ ನಿರ್ದೇಶಕರಾದ ರಾಮಕೃಷ್ಣ ಗೌಡ ಕರ್ಮಲ ಹಾಗೂ ಜಿನ್ನಪ್ಪ ಗೌಡ ಮಲುವೆಲು ಇವರಿಗೂಡ ಧನ್ಯವಾದಗಳು. ಹಾಗೆ ಈ ಕಟ್ಟಡದಲ್ಲಿ ವ್ಯವಹರಿಸಿರುವ ಎಲ್ಲ ಉದ್ಯಮಿಗಳಿಗೆ ಧನ್ಯವಾದಗಳು. ಹಾಗೆ ಸದಸ್ಯ ಬಾಂಧವರಿಗೂ, ಗ್ರಾಹಕ ಬಂಧುಗಳಿಗೂ, ಮಾಧ್ಯಮ ಮಿತ್ರರಿಗೂ ಹಾಗೂ ಪ್ರತ್ಯೇಕ ಹಾಗೂ ಪರೋಕ್ಷವಾಗಿ ಸಹಕರಿಸಿರುವ ಎಲ್ಲರಿಗೂ ಧನ್ಯವಾದಗಳು.